ಕನ್ನಡದ ನಂಬರ್ 1 ದಿನಪತ್ರಿಕೆ ವಿಜಯವಾಣಿ. ಹೌದಲ್ಲ ಸರ್? ಇಲ್ಲಿದ್ದವರೆಲ್ಲ ಒಪ್ಕೊಳ್ತೀರಾ ಅಂತ ಅನ್ಕೊಳ್ತೀನಿ. ಕರೆಕ್ಟ್ ಅಲ್ಲ ಸರ್? ಒಂದು ದೊಡ್ಡ ಚಪ್ಪಾಳೆ ಬರಲಿ ಅಲ್ವಾ? ಓದುಗರ ನೆಚ್ಚಿನ ಪತ್ರಿಕೆ ಆಗಿದೆ ನಮ್ಮ ವಿಜಯವಾಣಿ. ಬಹಳ ಹೆಮ್ಮೆ ಅನಿಸುತ್ತೆ ಅಲ್ವಾ? ರಾಜ್ಯದ ಯಾವ ಜಿಲ್ಲೆಗೆ ಹೋಗಿ ಯಾವುದೇ ವರ್ಗದವರನ್ನ ತೆಗೆದುಕೊಳ್ಳಿ, ಅದು ಶಿಕ್ಷಣ ಇರಬಹುದು ಅಥವಾ ರಾಜಕೀಯ ವಿಚಾರಗಳಿಗೆ ಸಂಬಂಧಪಟ್ಟಂತೆ, ಜಗತ್ತಿನ ಆಗು ಹೋಗುಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜನರ ಮೊದಲ ಆಯ್ಕೆ ಆಗೋದೇ, ಮೊದಲ ಆಯ್ಕೆ ಅಂತ ಪತ್ರಿಕೆಯನ್ನು ನೋಡೋದೇ ಅದು ವಿಜಯವಾಣಿ. ಹಾಗಾಗಿ ಕನ್ನಡದ ನಂಬರ್ 1 ದಿನಪತ್ರಿಕೆ ಅಂತ ನಮ್ಮ ವಿಜಯವಾಣಿ ಹೆಸರುವಾಸಿ. ಅದಕ್ಕೆ ಹೇಳಿದ್ದು ಸರ್ ಟ್ಯಾಗ್ಲೈನ್, ಕನ್ನಡಿಗರ ಧ್ವನಿಯಾಗಿ ನಾವು ಕೆಲಸ ಮಾಡ್ತಾ ಇದ್ದೀವಿ ಹಲವು ವರ್ಷಗಳಿಂದ ಅಂತ. ಜಸ್ಟ್ ಇವತ್ತಿನ ದಿನಕ್ಕೆ ಮಾತ್ರ ಅದು ಸೀಮಿತ ಅಲ್ಲ, ಬಹುತೇಕರಿಗೆ ಅದು ಸ್ಫೂರ್ತಿ ಆಗುತ್ತೆ ಅಂತ. ಎಷ್ಟೋ ಜನ ಸಾಧನೆ ಮಾಡಬೇಕು, ಸಾಧನೆ ಮಾಡೋಕ್ಕಾಗ್ತಾ ಇಲ್ಲ, ನಾವು ಅಂದ್ಕೊಂಡಂತಹ ಗುರಿಯನ್ನು ತಲುಪಕ್ಕಾಗ್ತಾ ಇಲ್ಲ, ಏನು ಮಾಡೋದು ಅಂತ ಹಲವರು ಆ ಸಾಧನೆಯ ಹಾದಿ ಬಿಟ್ಟು ಹಿಂದಕ್ಕೆ ಹೋದವರು. ಹಾಗಾಗಿ ಇಲ್ಲ, ಎಷ್ಟೇ ಕಷ್ಟ ಬಂದರೂ ಕೂಡ ಅಂದ್ಕೊಂಡಿದ್ದನ್ನು ಸಾಧಿಸಬಹುದು, ನಮ್ಮ ಗುರಿಯನ್ನು ನಾವು ತಲುಪಬಹುದು ಅನ್ನೋದಕ್ಕೆ ಮೋಸ್ಟ್ಲಿ ಇವತ್ತು ಈ ವೇದಿಕೆಯಲ್ಲಿ ಕಾಣಿಸ್ಕೊಳ್ಳುವಂತಹ ಅಷ್ಟೂ ಜನ ಸಾಧಕರು ಕೂಡ ಸ್ಫೂರ್ತಿ ಆಗ್ತಾರೆ ಅಂದರೂ ಕೂಡ ತಪ್ಪಾಗಲಿಕ್ಕಿಲ್ಲ. ಸೊ ಅಂಥ ಸಾಧಕರನ್ನು ನಾವು ಇವತ್ತು ಕಣ್ತುಂಬಿಕೊಳ್ತೀವಿ, ಅವರ ಸಾಧನೆಗಳನ್ನು ಗಮನಿಸ್ತೀವಿ, ಅವರ ಸಾಧನೆಯ ಹಾದಿ ಹೇಗಿತ್ತು ಅಂತ ಗಮನಿಸ್ತೀವಿ. ಅದೆಲ್ಲವೂ ಕೂಡ ಬಹಳ ಖುಷಿ ಇವತ್ತಿನ ದಿನಕ್ಕೆ. ಬಟ್ ಒಂದು ದಿನಕ್ಕೆ ಅದು ಸೀಮಿತ ಆಗಲ್ಲ, ಬದಲಾಗಿ ಮುಂದೊಂದು ದಿನ ಅವರ ಹಾದಿಯಲ್ಲಿ ಸಾಗೋದಕ್ಕೆ ಅನೇಕರಿಗೆ ಅದು ಸ್ಫೂರ್ತಿ ಆಗುತ್ತೆ, ದಾರಿ ದೀಪ ಆಗುತ್ತೆ ಅನ್ನೋದು ಮತ್ತೊಂದು ವಿಚಾರ ನಾವು ಗಮನಿಸಬೇಕಾಗತ್ತೆ. ಕೃಷಿ ಸಚಿವ ಚಲುವರಾಯಸ್ವಾಮಿ ಅವರು ಬಂದಿದ್ದಾರೆ. ದೊಡ್ಡ ಚಪ್ಪಾಳೆಗಳ ಮೂಲಕ ಅವ್ರನ್ನ ವೆಲ್ಕಮ್ ಮಾಡ್ಕೊಳ್ತಾ ಇದ್ದೀನಿ ಈ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ರೂಪಾ ಮೌದ್ಗಿಲ್ ಅವ್ರು ಬಂದಿದ್ದಾರೆ, ಅವ್ರನ್ನ ಕೂಡ ವೆಲ್ಕಮ್ ಮಾಡ್ಕೊಳ್ತಾ ಇದ್ದೀನಿ ಕಾರ್ಯಕ್ರಮಕ್ಕೆ. ದೊಡ್ಡ ಚಪ್ಪಾಳೆಗಳ ಮೂಲಕ ಅವ್ರನ್ನ ಕೂಡ ಬರ್ಮಾಡ್ಕೊಳ್ಳೋಣ. VRL ಸಮೂಹ ಸಂಸ್ಥೆಗಳ MD ಮ್ಯಾನೇಜಿಂಗ್ ಡೈರೆಕ್ಟರ್ ಆನಂದ್ ಸಂಕೇಶ್ವರ್ ಅವರು ಕೂಡ ನಮ್ಮ ಜೊತೆಗಿದ್ದಾರೆ, ಅವ್ರನ್ನ ಕೂಡ ಬರ್ಮಾಡ್ಕೊಳ್ತೀವಿ. ಕೆಲ ಕ್ಷಣಗಳಲ್ಲಿ ಎಲ್ಲರೂ ಕೂಡ ವೇದಿಕೆ ಮೇಲೆ ನೋಡೋದಕ್ಕೆ ಸಿಗ್ತಾರೆ. ನಾನು ಹೇಳದ್ನಲ್ಲ, ಇಲ್ಲಿದ್ದಂತಹ ಅಷ್ಟೂ ಜನ ಸಾಧಕರು, ಆ ಸಾಧನೆಯ ಹಾದಿ ಹಲವರಿಗೆ ಸ್ಫೂರ್ತಿ, ಹಲವಾರು ಜನ ಅದರಲ್ಲಿ ಹೋಗಬೇಕು ಅಂತ ಬಯಸ್ತಾ ಇರೋರು ತುಂಬ ಜನ. ಹಾಗಾಗಿ ಈ ಕಾರ್ಯಕ್ರಮ ಮೋಸ್ಟ್ಲಿ ಮುಂದೊಂದು ದಿನ ಹಲವು ಸಾಧಕರಿಗೆ ದಾರಿ ದೀಪ ಆಗಲಿ ಅನ್ನೋ ಕಾರಣಕ್ಕೆ ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಸೊ ಕೆಲ ಕ್ಷಣಗಳಲ್ಲಿ ವೇದಿಕೆಯಲ್ಲಿ ಅಧಿಕೃತ ಕಾರ್ಯಕ್ರಮ ಕೂಡ ಪ್ರಾರಂಭ ಆಗುತ್ತೆ. ವಾಣಿ ಸಂಕೇಶ್ವರ್ ಮೇಡಮ್ ಕೂಡ ಬಂದಿದ್ದಾರೆ. ಮೋಸ್ಟ್ಲಿ ವಿಜಯವಾಣಿ ಅಂತ ಕೇಳಿದಾಗ ನಿಮಗೆಲ್ಲ ವಾಣಿ ಅದರಲ್ಲೇ ಹೆಸರು ಗೊತ್ತಾಗ್ಬಿಡುತ್ತೆ. Vani runs in Karnataka, so it's a pride for all, many papers running Karnataka. Vani is a voice, that's it. ವಾಯ್ಸ್ ಅಲ್ವಾ? ಸೊ ನಿಮ್ಮ ಎಲ್ಲರ ವಾಯ್ಸ್ ಆಗಿ ಕೆಲಸ ಮಾಡ್ತಾ ಇರೋದು ನಮ್ಮ ವಿಜಯವಾಣಿ. ಅದು ಮತ್ತೊಂದು ಸಾರಿ ಹೆಮ್ಮೆಯ ವಿಚಾರ. ಮೇಡಮ್ ಅದನ್ನ ಒಪ್ಕೊಳ್ಳಿಲ್ಲ ನೋಡಿ. ಕನ್ನಡದ ನಂಬರ್ 1 ದಿನಪತ್ರಿಕೆ ವಿಜಯವಾಣಿ ಕನ್ನಡಿಗರ ಧ್ವನಿಯಾಗಿ ಕೆಲಸ ಮಾಡ್ತಾ ಇದೆ. ರಾಜ್ಯದ ಪ್ರತಿ ಜಿಲ್ಲೆಯಲ್ಲೂ ಕೂಡ ಓದುಗರ ಮೊದಲ ಆಯ್ಕೆ ಆಗೋದು ನಮ್ಮ ವಿಜಯವಾಣಿ ಅನ್ನೋದು ಬಹಳ ಹೆಮ್ಮೆಯ ಸಂಗತಿ. ಮತ್ತೊಂದು ಸಲ ತಮ್ಮೆಲ್ಲರಿಗೂ ಕೂಡ ವಿಜಯವಾಣಿ ಅರ್ಪಿಸ್ತಾ ಇರುವಂತಹ ವಿಜಯರತ್ನ 2025 ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಕೂಡ ಆತ್ಮೀಯ ಸ್ವಾಗತ ಸರ್. ಒಂದು ದೊಡ್ಡ ಚಪ್ಪಾಳೆ ಬರಲಿ ಸರ್. ಅಷ್ಟು ಜನ ಸಾಧಕರು ನಮ್ಮ ಮುಂದೆ ಕೂತಿದ್ದಾರೆ. ಸೊ ಅಷ್ಟು ಜನ ಸಾಧಕರಿಗೆ ಸನ್ಮಾನ ಮಾಡುವಂತಹ ಕಾರ್ಯಕ್ರಮ ಇದು. ಓದುಗರ ವಿಶ್ವಾಸ, ಜನಮನ್ನಣೆ, ಸುದ್ದಿಗಳ ಆಳ ಆಗಲ, ಜಗತ್ತಿನ ಆಗು ಹೋಗುಗಳು, ಶಿಕ್ಷಣ, ರಾಜಕೀಯ, ಯಾವುದೇ ವಿಚಾರಗಳು ಬಂದಾಗೂ ಕೂಡ ಎಲ್ಲ ವರ್ಗದವರ ಮೊದಲ ಆಯ್ಕೆನೇ ನಮ್ಮ ವಿಜಯವಾಣಿ ಅನ್ನೋದು ಬಹಳ ಹೆಮ್ಮೆಯ ಸಂಗತಿ. ಹಾಗಾಗಿ ಈ ಕಾರ್ಯಕ್ರಮವನ್ನು ಈಗ ಅಧಿಕೃತವಾಗಿ ಪ್ರಾರಂಭ ಮಾಡ್ತಾ ಇದ್ದೀವಿ. ಸೊ ವೇದಿಕೆ ಮೇಲೆ ಬಂದಂತಹ ಅತಿಥಿಗಳನ್ನು ವೆಲ್ಕಮ್ ಮಾಡ್ಕೊಳ್ಳೋದಕ್ಕೆ ನಾನು ವೇದಿಕೆಗೆ ಬರ್ಮಾಡ್ಕೊಳ್ತಾ ಇದ್ದೀನಿ. ವಿಜಯವಾಣಿಯ ಸಂಪಾದಕರು ಆದಂತಹ ಚನ್ನೇಗೌಡ ಸರ್, ಪ್ಲೀಸ್ ಬರಬೇಕು ಕಾರ್ಯಕ್ರಮ. ಎಲ್ರಿಗೂ ನಮಸ್ಕಾರ. ಕನ್ನಡದ ನಂಬರ್ 1 ದಿನಪತ್ರಿಕೆ ವಿಜಯವಾಣಿ ವತಿಯಿಂದ ಇವತ್ತು ವಿಜಯರತ್ನ 2025 ಸಾಧಕ ರತ್ನಗಳನ್ನು ಪುರಸ್ಕರಿಸುವ ವಿಜಯರತ್ನ ಪ್ರಶಸ್ತಿ ಪ್ರದಾನ ಸಮಾರಂಭ. ಪತ್ರಿಕೆ ಅಂತಂದರೆ ಸುದ್ದಿ ಕೊಡೋದು ಒಂದಷ್ಟೇ ನಮ್ಮ ಕೆಲಸ ಅನ್ನೋ ಮಟ್ಟಿಗೆ ಇದ್ದಂಥ ಕಾಲ ಹೋಗಿದೆ. ಪತ್ರಿಕೆ ಇವತ್ತು ಜನರ ನಡುವೆ ಬೆಳೀತಾ ಇದೆ. ತುಂಬ ಜನ ಕೇಳ್ತಾರೆ, ವಿಜಯವಾಣಿ ಪತ್ರಿಕೆ ನಂಬರ್ 1 ಹೇಗಾಯಿತು 27 ತಿಂಗಳಲ್ಲಿ ಅಂತೇಳಿ. ಅದಾಗಿದ್ದೇ ಈ ರೀತಿಯ ಜನಪರ ಕಾರ್ಯಕ್ರಮಗಳಿಂದ. ಜನತಾ ದರ್ಶನ ಸೇರಿದಂತೆ 10 ಹಲವು ಕಾರ್ಯಕ್ರಮಗಳನ್ನು ಓದುಗರ ನಡುವೆ ನಾವು ಆಯೋಜನೆ ಮಾಡಿಕೊಂಡು ಬಂದಿದ್ದೀವಿ ಇಷ್ಟು ದಿವಸಗಳು ಕಾಲ. 13ನೇ ವರ್ಷ ನಾವು ಪೂರೈಸುವ ಹೊತ್ತಿಗೆ ಬಹುತೇಕ ಬೆಂಗಳೂರು ಸೇರಿದಂತೆ ರಾಜ್ಯದ ಎಲ್ಲ ಭಾಗಗಳಲ್ಲಿ ನಾವು ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿದ್ದೀವಿ. ಜನರ ದುಃಖ ದುಮ್ಮಾನಗಳನ್ನು ಆಲಿಸಿದ್ದೀವಿ. ಸಚಿವರುಗಳನ್ನು, ಮುಖ್ಯಮಂತ್ರಿಗಳನ್ನು, ಅಧಿಕಾರಿಗಳನ್ನು ವಿಜಯವಾಣಿ ಪತ್ರಿಕೆಯ ಕಚೇರಿಗೆ ಕರೆತಂದು ಅವರ ಜನರ ಅಹವಾಲನ್ನು ಪರಿಹರಿಸುವ ಮಟ್ಟಿಗೆ ನಾವು ಕಾರ್ಯಕ್ರಮಗಳನ್ನು ರೂಪಿಸಿದ್ದೀವಿ. ಇದಿಷ್ಟೇ ಸಾಲಲ್ಲ ಅನ್ನೋವಂಥ ಸಂದರ್ಭ ಬಂದಾಗ ನಾವು ಯೋಚನೆ ಮಾಡಿದ್ದು, ಸಾಧಕರನ್ನು ಗುರುತಿಸಿ ಗೌರವಿಸಿದರೆ ನಮ್ಮ ಜವಾಬ್ದಾರಿಯನ್ನು ಒಂದಷ್ಟು ಅವರ ಮಡಿಲಿಗೂ ನಾವು ಕೊಡ್ಬೋದು.
ಅವಾಗೇನಾಗುತ್ತೆ, ಜವಾಬ್ದಾರಿ ಜಾಸ್ತಿ ಆಗುತ್ತೆ. ಜವಾಬ್ದಾರಿ ಜೊತೆಗೆ ರಾಜ್ಯದ ಅಭಿವೃದ್ಧಿ ಆಗುತ್ತೆ. ಜನಪರ ಕಾರ್ಯಕ್ರಮಗಳನ್ನು ರೂಪಿಸುವ ನಿಟ್ಟಿನಲ್ಲಿ ನಮ್ಮ ಜವಾಬ್ದಾರಿ ಹೆಚ್ಚಿನ ಕಡೆಗೆ ನಡೆಯುತ್ತೆ ಅನ್ನೋ ಒಂದು ಹುಮ್ಮಸ್ಸಿನಿಂದ, ಆಲೋಚನೆಯಿಂದ ಈ ಕಾರ್ಯಕ್ರಮವನ್ನು ರೂಪಿಸಿದ್ವಿ. ಪದ್ಮಶ್ರೀ ಡಾಕ್ಟರ್ ವಿಜಯ್ ಸಂಕೇಶ್ವರ ಅವರ ಮಾರ್ಗದರ್ಶನದಲ್ಲಿ ನಾವಿವತ್ತು ನಮ್ಮ ಡಾಕ್ಟರ್ ಆನಂದ್ ಸಂಕೇಶ್ವರ್ ಅವರು, ಸೊ ವಿಜಯವಾಣಿ VRL ಗ್ರೂಪ್ನ ಮ್ಯಾನೇಜಿಂಗ್ ಡೈರೆಕ್ಟರ್, ಅವರ ಯುವ ಮುಂದಾಳತ್ವದಲ್ಲಿ ನಾವು ಎಲ್ಲ ಕಾರ್ಯಕ್ರಮಗಳನ್ನು, ಪತ್ರಿಕೆಯನ್ನು ಮುನ್ನಡೆಸ್ಕೊಂಡು ಬರ್ತಾ ಇದ್ದೀವಿ. ದೇಶ ವಿದೇಶಗಳನ್ನು ಸುತ್ತಿ ಬರುವಂಥವರು ನಮಗೆ ತಾಂತ್ರಿಕವಾಗಿ ಅಲ್ಲದೇ ಎಲ್ಲ ರೀತಿಯ ಸಹಕಾರಗಳನ್ನು ಕೊಡ್ತಾ, ಐಡಿಯಾಗಳನ್ನು ನಮಗೆ ಹಂಚುತ್ತಾ ನಮ್ಮ ನೆರವಿಗೆ ನಿಂತಿರ್ತಾರೆ. ಅವರ ಒಂದು ಆಲೋಚನೆಯ ಫಲವಾಗಿ ನಾವು ಇವತ್ತು ಸಾಧಕರನ್ನು ಗೌರವಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ಸ್ನೇಹಿತರೆ, ರಾಜ್ಯದ ಮೂಲೆ ಮೂಲೆಗಳಿಂದ ತಾವಿಲ್ಲಿಗೆ ಆಗಮಿಸಿದಿರಿ. ಒಬ್ಬರಿಗೊಬ್ಬರು ಸಾಧಕರು ಇಲ್ಲಿ ಇದ್ದಾರೆ. ಯಾರೋ ತುಂಬ ಫೇಮಸ್ ಆಗಿರುವಂಥವ್ರನ್ನ ಗೌರವಿಸುವಂಥದ್ದು ನಮ್ಮ ಕೆಲಸ ಆಗಬಾರ್ದು ಅನ್ನೋ ಕಾರಣಕ್ಕೆ ಎಲೆಮರೆಕಾಯಿ ಅಂತಿರುವಂತಹ ಅವರನ್ನು ಐಡೆಂಟಿಫೈ ಮಾಡಿ ಅವರಿಗೆ ನಾವು ಪ್ರಶಸ್ತಿಯನ್ನು ಕೊಟ್ಟು ಆ ಪ್ರಶಸ್ತಿಯ ಗೌರವವನ್ನು ಹೆಚ್ಚಳ ಮಾಡ್ಕೊಳ್ತಾ ಇದ್ದೀವಿ. ವಿಜಯರತ್ನ ಪ್ರಶಸ್ತಿ ಪುರಸ್ಕೃತ ಎಲ್ಲ ಗಣ್ಯರಿಗೆ ನಾನು ಮೊದಲಿಗೆ ಸ್ವಾಗತವನ್ನು ಕೋರ್ತೇನೆ. ಅವರು ಇವತ್ತಿನ ನಮ್ಮ ಕಾರ್ಯಕ್ರಮದ ಕೇಂದ್ರ ಬಿಂದು. ಸ್ನೇಹಿತರೆ, ನಮ್ಮ ಇವತ್ತಿನ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಪ್ರಶಸ್ತಿ ಪ್ರದಾನವನ್ನು ಮಾಡಲಿಕ್ಕೆ ಕರ್ನಾಟಕ ರಾಜ್ಯದ ಮಾನ್ಯ ಕೃಷಿ ಸಚಿವರಾದಂಥ ಶ್ರೀ ಚಲುವರಾಯಸ್ವಾಮಿ ಅವರು ಆಗಮಿಸಿದ್ದಾರೆ. ಅದಕ್ಕೂ ಮೊದಲು ನಾನು ನಮ್ಮ VRL ಸಮೂಹ ಸಂಸ್ಥೆಗಳ MD ಅವರಾದಂಥ ಆನಂದ್ ಸಂಕೇಶ್ವರ ಅವರನ್ನ ವೇದಿಕೆಗೆ ಬರಮಾಡ್ಕೊಳ್ತೀನಿ. ಅವರು ಇವತ್ತಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸ್ಕೊಳ್ತಾರೆ. ಸೊ ಪ್ರಶಸ್ತಿ ಪ್ರದಾನ ಸಮಾರಂಭವನ್ನು ಉದ್ಘಾಟಿಸಿ ಪ್ರಶಸ್ತಿ ಪುರಸ್ಕೃತರಿಗೆ ಪ್ರಶಸ್ತಿಯನ್ನು ವಿತರಣೆ ಮಾಡಲಿಕ್ಕೆ ಆಗಮಿಸಿರುವ ಮಾನ್ಯ ಕೃಷಿ ಸಚಿವರು ವೇದಿಕೆ ಮೇಲೆ ಬರಬೇಕು ಅಂತೇಳಿ ಕೋರ್ತೇನೆ. ಪದೇ ಎಲ್ಲ ಕಡೆ ಮಹಿಳಾ ಮೀಸಲಾತಿ ಬಗ್ಗೆ ಮಾತಾಡ್ತಿರ್ತೇವೆ. ಮಹಿಳಾ ಮೀಸಲಾತಿ ಅಂದ ತಕ್ಷಣ ಪುರುಷರ ಕೈನಲ್ಲಿ ಮಾತ್ರ ಪ್ರಶಸ್ತಿ ಕೊಡ್ತಾರೆ ಹೇಗೆ ಅನ್ನೋ ಥರದ್ದೊಂದು ಪ್ರಶ್ನೆ ಬರುತ್ತೆ. ಅದಕ್ಕೆ ಇವತ್ತು ಕರ್ನಾಟಕದ ಖಡಕ್ IPS ಅಧಿಕಾರಿ, ಬೆಂಗಳೂರಿನ BMTFನ ADGP ಆದಂಥ ಶ್ರೀಮತಿ ರೂಪಾ ಅವರು ನಮ್ಮೊಟ್ಟಿಗಿದ್ದಾರೆ. ಅವರನ್ನು ಕೂಡ ನಾನು ಆತ್ಮೀಯವಾಗಿ ಸ್ವಾಗತ ಮಾಡ್ತೇನೆ. ಅವರನ್ನು ನಮ್ಮ ಸಮೂಹ ಸಂಸ್ಥೆಗಳ ನಿರ್ದೇಶಕಿಯಾದಂಥ ಶ್ರೀ ವಾಣಿ ಸಂಕೇಶ್ವರ ಅವರು ಸ್ವಾಗತಿಸಬೇಕು ಅಂತ ಕೋರ್ತೇನೆ. ಥ್ಯಾಂಕ್ ಯು ಮೇಡಮ್. ಜನಪರ ಪತ್ರಿಕೋದ್ಯಮಕ್ಕೆ ಮತ್ತೊಂದು ಹೆಸರು ವಿಜಯವಾಣಿ. ವಿಜಯವಾಣಿ ಪತ್ರಿಕೆಯ ಮೇಲಿನ ಅಭಿಮಾನದಿಂದ ಆಗಮಿಸಿರೋ ಎಲ್ಲ ನಮ್ಮ ಸಂಸ್ಥೆಯ ಹಿತೈಷಿಗಳನ್ನು ನಾನು ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತ ಮಾಡ್ತೇನೆ. ಇವತ್ತು ನಮ್ಮ ಜೊತೆ ಕಲ್ಯಾಣ ಕರ್ನಾಟಕ ಭಾಗದ ಹಿರಿಯ BJP ಮುಖಂಡರಾದಂತಹ ವಿಧಾನ ಪರಿಷತ್ ಸದಸ್ಯರು ಆದಂತಹ ಶ್ರೀಯುತ BG ಪಾಟೀಲ್ರು ನಮ್ಮೊಟ್ಟಿಗೆ ಇರ್ತಾರೆ. ಅವರೊಟ್ಟಿಗೆ ವಿಧಾನ ಪರಿಷತ್ನ ಮಾಜಿ ಸದಸ್ಯರು, ಜೊತೆಗೆ ಆರಂಭದಿಂದಲೂ ಕೂಡ ವಿಜಯವಾಣಿಯ ಬೆಳವಣಿಗೆಯಲ್ಲಿ ಸಹಕಾರವನ್ನು ಕೊಟ್ಟಂತಹ ಶ್ರೀ ದಯಾನಂದ ರೆಡ್ಡಿ ಅವರು ಕೂಡ ನಮ್ಮ ಜೊತೆ ಇರ್ತಾರೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಅವರು ಕೂಡ ನಮ್ಮ ಜೊತೆ ಆಗ್ತಾರೆ. ಅವರನ್ನು ಕೂಡ ನಾನು ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತ ಮಾಡ್ತೇನೆ. ಇದೀಗ ಕಾರ್ಯಕ್ರಮವನ್ನು ಉದ್ಘಾಟಿಸುವಂಥ ಸಮಯ. ಸೊ ಗಣ್ಯ ಅತಿಥಿಗಳು ದೀಪ ಬೆಳಗುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ಕೊಡಬೇಕು. ಧನ್ಯವಾದಗಳು. ಕಾರ್ಯಕ್ರಮವನ್ನು ಅಧಿಕೃತವಾಗಿ ನಾವು ಚಾಲನೆ ಮಾಡ್ತಿದ್ದೀವಿ. ಅದು ದೀಪ ಬೆಳಗಿಸೋ ಮೂಲಕ ಬಂದಂತಹ ಅತಿಥಿಗಳು ದೀಪ ಹಚ್ಚೋ ಮೂಲಕ ಕಾರ್ಯಕ್ರಮಕ್ಕೆ ಅಧಿಕೃತವಾಗಿ ಚಾಲನೆ ಕೊಡುವಂಥ ಹೊತ್ತು. ದೀಪ ಯಶಸ್ಸಿನ ಸಂಕೇತ, ದೀಪ ಬೆಳಕಿನ ಸಂಕೇತ, ದೀಪ ಹಲವಾರು ರೀತಿಯಲ್ಲೂ ಕೂಡ ನಮಗೆ ಯಶಸ್ಸು ತಂದು ಕೊಡುತ್ತೆ ಅನ್ನೋ ಕಾರಣಕ್ಕೆ
ಪ್ರತಿ ಹಂತದಲ್ಲೂ ಕೂಡ ಜ್ಯೋತಿ ಬೆಳಗಿಸಿಯೇ ಒಳ್ಳೆ ಕೆಲಸಗಳನ್ನು ಪ್ರಾರಂಭ ಮಾಡ್ತೀವಿ. ಈ ಕಾರ್ಯಕ್ರಮವನ್ನು ಕೂಡ ದೀಪ ಬೆಳಗಿಸೋ ಮೂಲಕ ಕಾರ್ಯಕ್ರಮ ಚಾಲನೆ ಮಾಡುವಂತ ಹೊತ್ತು. शुभं कुरु त्वं कल्याणम् आरोग्यं धनसम्पदः शत्रुबुद्धिविनाशाय दीपज्योतिर्नमोऽस्तु ते दीपज्योतिर्नमोऽस्तु ते. ವಿಜಯ ರತ್ನ 2025 ಅಧಿಕೃತವಾಗಿ ಕಾರ್ಯಕ್ರಮಕ್ಕೆ ಚಾಲನೆ ಸಿಕ್ಕಿದೆ. ಬಂದಂತಹ ಅತಿಥಿಗಳು ದೀಪ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟಿದ್ದಾರೆ. ಈಗ ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಸಾಧಕರು ಮತ್ತು ವಿಜಯವಾಣಿ VRL ಲಾಜಿಸ್ಟಿಕ್ ಸಾಧನೆಯ ಹಾದಿಯನ್ನ ಕುರಿತು ಮಾತನಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. VRL ಸಮೂಹ ಸಂಸ್ಥೆಗಳ ಮ್ಯಾನೇಜಿಂಗ್ ಡೈರೆಕ್ಟರ್ ಆನಂದ್ ಸಂಕೇಶ್ವರ್ ಅವರು. ಸರ್ ಪ್ಲೀಸ್ ಕಮ್. VRL ಸಮೂಹ ಸಂಸ್ಥೆಗಳ ಮ್ಯಾನೇಜಿಂಗ್ ಡೈರೆಕ್ಟರ್ ಆನಂದ್ ಸಂಕೇಶ್ವರ್ ಅವರು ಈ ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಲಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ಮೊದಲನೇದಾಗಿ ನಮ್ಮ ಸಚಿವರು ಹಾಗೂ ರೂಪಾ ಮೇಡಮ್ ಈ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಅವರಿಗೆ ನಾನು ಧನ್ಯವಾದಗಳನ್ನು ಹೇಳ್ತೇನೆ. ತಮ್ಮ ಅಮೂಲ್ಯವಾದ ಸಮಯ ತೆಗೆದುಕೊಂಡು ಇಲ್ಲಿ ಬಂದಿದ್ದಾರೆ. ಹಾಗೆ ಇಲ್ಲಿ ಇವತ್ತೇನು ಅವಾರ್ಡ್ ವಿನ್ನರ್ಸ್ ಇದ್ದಾರೆ ಅವರಿಗೆಲ್ಲರಿಗೂ ಅಭಿನಂದನೆಗಳು, ಹಾರ್ಟಿ ಕಾಂಗ್ರ್ಯಾಚುಲೇಷನ್ಸ್. ಈ ಕಾರ್ಯಕ್ರಮ ನಾವು ಶುರು ಮಾಡೋಕ್ಕಿಂತ ಬಿಫೋರ್ ಏನು ಒಂದು ಅವಾರ್ಡ್ ಡಿಸ್ಟ್ರಿಬ್ಯೂಷನ್ ಮಾಡೋಕ್ಕಿಂತ ಮುಂಚೆ ನಾ ಎಲ್ಲರಿಗೂ ಒಂದು ನಿಮಿಷ ಮೌನ ಅಂಥೇಳಿ ನಾನು ಒಂದು ರಿಕ್ವೆಸ್ಟ್ ಮಾಡ್ತೀನಿ. ಇತ್ತೀಚೆಗೆ ಏನೋ ಒಂದು ಇಲ್ಲಿ ಬೆಂಗಳೂರಲ್ಲಿ ಏನೋ ಒಂದು RCB ವಿನ್ ಆದ ನಂತರ ಒಂದು ಸ್ಟ್ಯಾಂಪೇಡ್ ಆಯಿತು. ಹಾಗೆ ಒಂದು ಏನು ನಮ್ಮ ವಿಮಾನ ದುರಂತ ಆಯಿತು ಅಹಮದಾಬಾದ್ ಟು ಲಂಡನ್, ಭಾಳ ದೊಡ್ಡ ಇದು. ಅವರೆಲ್ಲರಿಗೂ ಒಂದು ಆತ್ಮಕ್ಕೆ ಶಾಂತಿ, ಒಂದು ನಿಮಿಷ ಎಲ್ಲರೂ ಎದ್ದು ನಿಂತು ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಎಲ್ಲರಿಗೂ ಒಂದು ಕೇಳ್ಕೊಳ್ತೇನೆ ಬಿಫೋರ್ ವಿ ಸ್ಟಾರ್ಟ್ ದಿಸ್. ಈ ನಮ್ಮ ವಿಜಯರತ್ನ ಅವಾರ್ಡ್ಸು ಇದು 3ನೇ ಎಡಿಷನ್ ಅಂಥೇಳಿ, ಈಗ 3rd ಇಯರ್ ನಾವು ಇದು ಅವಾರ್ಡು ಅಂದರೆ 3rd ಎಡಿಷನ್ ಅಂತಂಥೇಳಿ. ಇದೇ ಸೇಮ್ ಈಗೇನೋ ಒಂದು ಸಾಧಕರನ್ನ ಗುರುತಿಸಿ ಅವರ ಒಂದು ಕೊಡುಗೆ ಏನು ಒಂದು ಸಮಾಜಕ್ಕೆ ಮತ್ತು ಅವರು ಏನೋ ಒಂದು ಮಾಡುವ ಕಾರ್ಯದಲ್ಲಿ ಅವರು ಬಿಸ್ನೆಸ್ಮನ್ ಆಗಿರ್ಬೋದು, ಇಂಡಸ್ಟ್ರಿಯಲಿಸ್ಟ್ ಆಗಿರ್ಬೋದು, ಅಥವಾ ಅವರೊಂದು ರಾಜಕಾರಣಿಗಳಾಗಿರ್ಬೋದು. ಸೊ ಅವ್ರನ್ನ ಗುರುತಿಸಿ ಅವರ ಒಂದು ಏನು ಈ ಒಂದು ಸಮಾಜಕ್ಕೆ ಒಂದು ಏನು ಒಂದು ಕೊಡುಗೆ ಕೊಟ್ಟಿದ್ದಾರೆ ಮತ್ತು ಅವರು ಏನು ಒಂದು ಎಂಪ್ಲಾಯ್ಮೆಂಟ್ ಒಂದು ಸೃಷ್ಟಿ ಮಾಡಿದ್ದಾರೆ, ಜನಕ್ಕೆ ಒಂದು ಎಂಪ್ಲಾಯ್ಮೆಂಟ್ ಅಪರ್ಚುನಿಟಿ ಕೊಟ್ಟಿದ್ದಾರೆ. ಹಾಗೆ ಸಾಧಕರನ್ನ ಗುರುತಿಸಿ ಇವತ್ತು ಈ ಒಂದು 3rd ಎಡಿಷನ್ ಇದನ್ನು ಈ ಕಾರ್ಯಕ್ರಮ ನಾವು ಹಮ್ಮಿಕೊಂಡಿದ್ದೀವಿ. ಇದೇ ಎಕ್ಸಾಕ್ಟ್ಲಿ 2 ತಿಂಗಳ ನಂತರ ನಮ್ಮದು 4th ಎಡಿಷನ್ ಆಗಸ್ಟ್ 20 ಮಲೇಷ್ಯಾದಲ್ಲಿ ವಿಜಯವಾಣಿ ಇಂಟರ್ನ್ಯಾಷನಲ್ ಅವಾರ್ಡ್ಸ್ ಅಂತ ಕೂಡ ನಾವು ಇದನ್ನು ಮಾಡ್ತಾಯಿದ್ದೇವೆ. ಈ ಒಂದು ಏನು ಒಂದು ಫ್ರಮ್ ಝೀರೋ ಟು ಹೀರೋ ಅಂತೇಳಿ ಏನು ನಾವೊಂದು ಹೇಳಿದಾಗ ನಮ್ಮ ತಂದೆಯವರ ಡಾಕ್ಟರ್ ವಿಜಯ್ ಸಂಕೇಶ್ವರ್ ಅವರ ಒಂದೇನು ಎಲ್ಲರಿಗೂ ಪರಿಚಯ ಅದರ ಬಗ್ಗೆ ಹೆಚ್ಚಿಗೆ ಹೇಳುವ ಇದು ಅವಶ್ಯಕತೆ ಇಲ್ಲ. ಅವರು ಒಂದು ಟ್ರಕ್ಕಿನಿಂದ ಅವರ ಕರಿಯರನ್ನು ಶುರು ಮಾಡಿ ಗದಗ್ನಿಂದ ಹುಬ್ಬಳ್ಳಿಗೆ ಅಂದರೆ 76ರಲ್ಲಿ 49 ಇಯರ್ಸ್ ಬ್ಯಾಕ್. ಇವತ್ತು ಖುಷಿಯಾಗುತ್ತೆ ಹೇಳಲಿಕ್ಕೆ, ಭಾರತದ ಒಂದು ನಂಬರ್ 1 ಲಾಜಿಸ್ಟಿಕ್ಸ್ ಕಂಪ್ನಿ, 6000ಕ್ಕೂ ಹೆಚ್ಚು ಟ್ರಕ್ಗಳು, 1200 ಹೆಚ್ಚು ಬ್ರಾಂಚ್ ನೆಟ್ವರ್ಕು ಮತ್ತು 25,000 ಎಂಪ್ಲಾಯೀಸು, ನಾವು ಫ್ಯಾಮ್ಲಿ ಅಂತ ಹೇಳ್ತೀವಿ ಎಂಪ್ಲಾಯೀಸು. ನಮ್ಮ ಈ ಒಂದು ಏನು ಇವತ್ತಿನ ಒಂದು ಸಕ್ಸಸ್ ನೋಡ್ತಾ ಇದ್ದಾರೆ, ವೆದರ್ ಇಟ್ ಇಸ್ VRL ಲಾಜಿಸ್ಟಿಕ್ಸ್ ಇರ್ಬೋದು, ವಿಜಾನ್ ಆ್ಯಂಡ್ ಟ್ರಾವೆಲ್ಸ್ ಇರ್ಬೋದು, ಅಥವಾ ನಮ್ಮ VRL ಮೀಡಿಯಾ,
ಟೀಮ್ ವರ್ಕ್, ನಮ್ಮ ಟೀಮ್ ತುಂಬ ಚೆನ್ನಾಗಿ ಕೆಲಸ ಮಾಡ್ತಾರೆ. ತುಂಬ ನಮ್ಮ ಸಂಸ್ಥೆಯಲ್ಲಿ ಕೆಲಸ ಮಾಡೋರು ಅವ್ರು ಎಂದೂ ಈಗ ಟೈಮ್ ನೋಡಲ್ಲ, ಇಷ್ಟ ಆಯಿತು ಅಂತಂತೇಳಿ, ಇಷ್ಟು ನಾವು 6 ಗಂಟೆಗೆ ಹೋಗ್ಬೇಕು, 5:00 ಹೋಗಿ ಪಂಚ್ ಮಾಡಿ ಹೋಗ್ಬೇಕಂದ್ರೆ ಅವರು ನಮ್ಮ ಸಂಸ್ಥೆ ನಮ್ಮ ಇದು ಅಂಥೇಳಿ ಅವ್ರದ್ದೊಂದು ಡೆಡಿಕೇಶನ್ ಇದೆ ಕಂಪ್ನಿಗೆ. ಮತ್ತು ನಾವೇನು ನಮ್ಮ ಕಂಪ್ನಿಯಲ್ಲಿ ಒಂದು ಏನಿದೆ ಅಂದರೆ ಒಂದು ಸಿಸ್ಟಮ್, ಈಗ ನೀವೇನೋ ಒಂದು ಅಟ್ರಿಷನ್ ಅಂತೇನು ಹೇಳ್ತೀರ, ಅಟ್ರಿಷನ್ ಅಂದರೆ ವರ್ಷಕ್ಕೆ ಜನ ಕಂಪ್ನಿಗೆ ಸೇರ್ಕೊಳ್ಳೋದು ಬಿಟ್ಟು ಹೋಗೋದು. ಲಾಜಿಸ್ಟಿಕ್ಸ್ ಇಂಡಸ್ಟ್ರಿಯಲ್ಲಿ ಸುಮಾರು ಒಂದು 25% ಇದೆ. ಒಂದು 100 ಜನ ಸೇರ್ಕೊಂಡ್ರೆ ಮುಂದಿನ ವರ್ಷ 25 ಜನ ಬಿಟ್ಟು ಹೋಗ್ತಾರೆ. ಆದರೆ ನಮ್ಮ ಕಂಪ್ನಿಯಲ್ಲಿ ನನಗೆ ಹೇಳಲಿಕ್ಕೆ ಖುಷಿಯಾಗುತ್ತೆ, ಇಟ್ ಈಸ್ ಲೆಸ್ ದೆನ್ 2%, 2%ಕ್ಕಿಂತ ಕಡಿಮೆ. ಅಂದರೆ ಯಾರ ನೀವು ತೊಗೊಳ್ಳಿ 30 ವರ್ಷ, 35, 40, 45 ವರ್ಷ ಈ ಥರ ಒಂದು ಹಾಗೆ ಒಂದು ಡೆಡಿಕೇಶನ್ ಇದ್ದರೆ ಕಂಪ್ನಿನೂ ಬೆಳೆಯುತ್ತೆ ಮತ್ತು ಸ್ವತಃ ಒಂದು ಎಂಪ್ಲಾಯಿ ಅವರು ಕೂಡ ಕಂಪ್ನಿಯಲ್ಲಿ ಬೆಳೀತಾರೆ. ಮತ್ತು ಈಗ ನಾವು ಒಂದು ಸಾಕಷ್ಟು ಕಾರ್ಯಕ್ರಮಗಳನ್ನು ನಾವು ಕಂಟಿನ್ಯೂಸ್ ಆಗಿ ಮಾಡ್ತಾನೆ ಇರ್ತೀವಿ. ಈಗ ಒಂದು ಇತ್ತೀಚೆಗೆ ಈಗ ನೀವು ಗಮನಿಸಿದರೆ ಈಗಿನ ಕೋವಿಡ್ ಬಂದ ನಂತರ ಸರ್ಕ್ಯುಲೇಷನ್ ಇನ್ನೂ ಎಲ್ಲ ವರ್ಲ್ಡ್ ವೈಡ್ ಸರ್ಕ್ಯುಲೇಷನ್ ಇನ್ನೂ ಕಡಿಮೆ ಆಗ್ತಾ ಹೋಗ್ತಾ ಇದೆ. 20-25% ಕೋವಿಡ್ ಬಂದ ನಂತರ ಹಾಗೆ ಆಟೋಮೆಟಿಕ್ಕಾಗಿ ನ್ಯೂಸ್ ಪೇಪರ್ ಓದುಗರ ಸಂಖ್ಯೆ ಕಡಿಮೆ ಆಗ್ತಾಯಿದೆ ಅಂತೇಳಿ ಒಂದು ಸರ್ವೆ ರಿಪೋರ್ಟ್ಸು ಅದು ನಾವು ಕೂಡ ಎಕ್ಸ್ಪೀರಿಯೆನ್ಸ್ ಮಾಡ್ತಾಯಿದ್ದೀವಿ. ಇತ್ತೀಚೆಗೆ ಹಾಗೆ ಏನೋ ಒಂದು ವಿಚಾರ ಬಂತು, ಇದ್ರದ್ದು ನಮ್ಮ ಐಡಿಯಾ ಕೊಟ್ಟೆ ನಮ್ಮ ಬ್ಯೂರೋ ಚೀಫ್ಗಳಿಗೆ. ಪ್ರೆಸ್ ವಿಸಿಟ್ ಅಂತೇಳಿ ಎಲ್ಲ ಸ್ಕೂಲ್ ಮಕ್ಕಳು ಮತ್ತು ಕಾಲೇಜ್ ಸ್ಟೂಡೆಂಟ್ಸಿಗೆ ನಮ್ಮ ಪ್ರೆಸ್ಸಿಗೆ ಕರೆದು ಹೇಗೆ ಒಂದು ಪೇಪರ್ ರೆಡಿಯಾಗಿ ಬರುತ್ತೆ, ಹೇಗೆ ಅದರದ್ದು ಪ್ರೀ ಪ್ರೆಸ್ ಅಂದ್ರೇನು, ಪ್ಲೇಟ್ ಅಂದ್ರೇನು, CTP ಅಂದ್ರೇನು, ಕಂಪ್ಯೂಟರ್ ಟು ಪ್ರಿಂಟ್, CTP ಅಂದರೆ ನ್ಯೂಸ್ ಪ್ರಿಂಟ್ ಅಂದ್ರೇನು, ಹೇಗೆ ಅದ್ರ ಬಗ್ಗೆ ನಾವು ಇದು ಪ್ರೊಡಕ್ಷನ್ ಮಾಡ್ತೀವಿ ಅನ್ನೋದ್ರ ಬಗ್ಗೆ ಒಂದು ಮಾಹಿತಿ ಕೊಡ್ತಾಯಿದ್ದೀವಿ. ಸೊ ದ್ಯಾಟ್ ಅವರು ಹೋಗಿ ಅದನ್ನು ವಾಪಸ್ ಅದರದ್ದು ಒಂದು ಪತ್ರಿಕೆದು ಎಷ್ಟು ಇಂಪಾರ್ಟೆನ್ಸ್ ಅನ್ನೋದು ಅವರಿಗೆ ಅದರದ್ದು ಒಂದು ಅರ್ಥ ಆಗಲಿ ಅಂತಂತೇಳಿ ಪ್ರೆಸ್ ವಿಸಿಟ್ ಅಂತೇಳಿ ಇದು ಒಂದು ಕಾನ್ಸೆಪ್ಟ್ ಶುರು ಮಾಡಿದ್ದೀವಿ. ಹಾಗೆ ಕಂಟಿನ್ಯೂಸ್ ನಮ್ಮದು ಥ್ರೂಔಟ್ ಜನವರಿಯಿಂದ ಡಿಸೆಂಬರ್ವರೆಗೆ 365 ಡೇಸ್ ವಿಜಯವಾಣಿ ಇವೆಂಟ್ಸ್ ನಾವು ಮಾಡ್ತಾನೆ ಇರ್ತೀವಿ. ಲೈಕ್ ಜನವರಿಲಿ ಸಂಕ್ರಾಂತಿಯಿಂದ ಹಿಡಿದು ನಂತರ ವುಮನ್ಸ್ ಡೇ ಬರುತ್ತೆ. ವುಮನ್ಸ್ ಡೇ ಕೂಡ ನಾವು ಎಲ್ಲ 10 ಆವೃತ್ತಿಯಲ್ಲಿ ನಾವು ಮಾಡ್ತೀವಿ. ಈಗ ನಾವು ಸಾಕಷ್ಟು ಇಲ್ಲಿ ಮಹಿಳಾ ಸಾಧಕರನ್ನು ನಾವು ನೋಡ್ತಾ ಇದ್ದೀವಿ. ಏನು ಒಂದು ವುಮನ್ ಎಂಪವರ್ಮೆಂಟ್ ಅಂತೇಳಿ ನಾವೇನು ಮಾತಾಡಿದಾಗ ಇತ್ತೀಚೆಗೆ PRCI ವುಮನ್ಸ್ ಡೇಗೆ ನನ್ನ ಮಿಸ್ಸಸ್ ಕೂಡ ಅವ್ರಿಗೆ ಕೂಡ ಅವಾರ್ಡನ್ನು ಅವರು ಕೊಟ್ಟರು PRCIಯಿಂದ. ಸೊ ಈ ಒಂದು ಏನು ನಾ ಇವೆಂಟ್ಸ್ ಹೇಳ್ತಾ ಇದ್ದೆ, ಹೀಗೆ ಪ್ರಾಪರ್ಟಿ ಎಕ್ಸ್ಪೋ, ಎಜುಕೇಷನ್ ಎಕ್ಸ್ಪೋ, ಆಟೋ ಎಕ್ಸ್ಪೋ ಅಂದರೆ ವಿಜಯವಾಣಿ ವತಿಯಿಂದ ಓದುಗರಿಗೆ, ಮತ್ತು ಹಾಗೆ ನಾವು ವಿಜಯೋತ್ಸವ ಅಂಥೇಳಿ ಪ್ರತಿ ವರ್ಷ ಆಗಸ್ಟ್ ಟು ಅಕ್ಟೋಬರ್ವರೆಗೆ, ದಸರಾ ಟು ದೀಪಾವಳಿ ಒಂದು 45 ಡೇಸ್ ಶಾಪಿಂಗ್ ಇದಿರುತ್ತೆ. ಕೂಪನ್ಸ್ ಬರ್ತಾವೆ, ಲಕ್ಷಾನುಗಟ್ಟಲೆ ಕೂಪನ್ಸ್ ನಮ್ಮ 10 ಆವೃತ್ತಿಗಳಲ್ಲಿ ಓದುಗರು ಕೂಪನ್ ಕಟ್ ಮಾಡಿ ಅವರು ಆ ಎಡಿಷನಿಗೆ ಕಳಿಸ್ಬೇಕು. ಅದು ಈಗ ಒಂದು ಲಾಸ್ಟ್ ನಾವು 13 ವರ್ಷದಲ್ಲಿ ಒಟ್ಟು ಟೋಟಲ್ 17 ಕಾರ್ ಓದುಗರಿಗೆ, 17 ಕಾರ್, 17 ಬೈಕು, ಒಂದು 35,000ಕ್ಕೂ ಹೆಚ್ಚು ಬಹುಮಾನಗಳನ್ನು ನಾವು ಓದುಗರಿಗೆ ನಾವು ಕೊಟ್ಟಿದ್ದೀವಿ. ಹೇಳೋಕ್ಕೆ ಖುಷಿಯಾಗುತ್ತೆ ಇದ್ರ ಬಗ್ಗೆ. ಇನ್ನೂ ಸಾಕಷ್ಟು ಅವಾರ್ಡ್ ವಿನ್ನರ್ಸಿಗೆ ಇದು ಆಗ್ಬೇಕು ಇಲ್ಲ ಅವಾರ್ಡ್ ಡಿಸ್ಟ್ರಿಬ್ಯೂಷನ್ನು. ಸೊ ನಾನು ಹೆಚ್ಚಿಗೆ ಸಮಯ ತೊಗೊಳ್ಳೋದಿಲ್ಲ. ಮತ್ತು ಈ ಒಂದು ಏನು ಆಗಲೇ ಚೆನ್ನೇಗೌಡರು ತಮ್ಮ ಸ್ಪೀಚಲ್ಲಿ ಹೇಳ್ತಾಯಿದ್ರು, ನಮ್ಮ 27 ತಿಂಗಳಲ್ಲಿ ನಮ್ಮ ಪತ್ರಿಕೆ ನಂಬರ್ 1 ಆಗಲಿಕ್ಕೆ ತಾವು ಎಲ್ಲರೂ ಕಾರಣ. ಓದುಗರ ಬೆಂಬಲದಿಂದ ನಾವು ಈ ಅತಿ ಕಡಿಮೆ ಸಮಯದಲ್ಲಿ ನಂಬರ್ 1 ಸ್ಥಾನಕ್ಕೆ ಮುಟ್ಲಿಕ್ಕೆ ಸಾಧ್ಯ ಆಯಿತು. ಥ್ಯಾಂಕ್ ಯು ನಾಟ್ ಆಲ್. ಥ್ಯಾಂಕ್ ಯು ಸೊ ಮಚ್ ಸರ್. ಮೋಸ್ಟ್ಲಿ ನಿಮ್ಮ ಸಾಧನೆಯ ಹಾದಿ ಕೂಡ ಹಲವರಿಗೆ ಪ್ರೇರಣೆ ಅಂದರೂ ಕೂಡ ತಪ್ಪಾಗಲಿಕ್ಕಿಲ್ಲ. ಜಸ್ಟ್ 27 ತಿಂಗಳು ಕನ್ನಡಿಗರ ಧ್ವನಿಯಾಗಿ ವಿಜಯವಾಣಿ ಕನ್ನಡದ ನಂಬರ್ 1 ದಿನಪತ್ರಿಕೆ ಆಗಿರೋದು ಬಹಳ ಹೆಮ್ಮೆಯ ಸಂಗತಿ. ಅದಕ್ಕೆ ಕಾರಣ ಹಲವಾರು ಜನಪರ ಕಾರ್ಯಕ್ರಮಗಳು ಕೂಡ ಜನರಿಗೆ ಮತ್ತಷ್ಟು ಹತ್ತಿರ ಆಗೋ ರೀತಿಯಲ್ಲಿ ಮಾಡ್ತು ಅಂತ. ಥ್ಯಾಂಕ್ ಯು ಸೊ ಮಚ್ ಸರ್. ಈಗ ವೇದಿಕೆ ಮೇಲೆ
ಈಗ ವೇದಿಕೆ ಮೇಲೆ ವಿಜಯರತ್ನ ಕಾಫಿ ಟೇಬಲ್ 3ನೇ ಆವೃತ್ತಿಯ ಪುಸ್ತಕ ಬಿಡುಗಡೆ ಆಗುತ್ತೆ. ದಯವಿಟ್ಟು ಸರ್ ಬಂದಂತಹ ಅತಿಥಿಗಳನ್ನ ನಾನು ಕೇಳ್ಕೊಳ್ತೀನಿ, ವಿಜಯರತ್ನ ಕಾಫಿ ಟೇಬಲ್ 3ನೇ ಆವೃತ್ತಿಯ ಪುಸ್ತಕವನ್ನು ಬಿಡುಗಡೆ ಮಾಡಬೇಕಾಗಿ ಕೋರಿಕೆ ಪ್ಲೀಸ್. ದೊಡ್ಡ ಚಪ್ಪಾಳೆ ಬರಲಿ. ವಿಜಯರತ್ನ ಕಾಫಿ ಟೇಬಲ್ 3ನೇ ಆವೃತ್ತಿಯ ಪುಸ್ತಕ ಬಿಡುಗಡೆ ವೇದಿಕೆ ಮೇಲೆ. ವಿಜಯವಾಣಿ ಕಾಫಿ ಟೇಬಲ್ 3ನೇ ಆವೃತ್ತಿಯ ಪುಸ್ತಕ ಬಿಡುಗಡೆ ಮಾಡಿದ್ದಕ್ಕಾಗಿ ಎಲ್ಲರಿಗೂ ಕೂಡ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸೋ ಮಚ್. ನೀವು ಕಾಯ್ತಾ ಇರುವಂತಹ ಕ್ಷಣ, ಹಲವಾರು ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿ ಈಗ ಈ ವೇದಿಕೆ ಮೇಲೆ ವಿಜಯರತ್ನ 2025 ಪ್ರಶಸ್ತಿಯನ್ನು ಪಡೆದುಕೊಳ್ಳುವಂಥ ಹೊತ್ತು. ಥ್ಯಾಂಕ್ ಯು ಸೋ ಮಚ್ ಸರ್. ಸಾಧಕರನ್ನ ವೇದಿಕೆ ಕರೆಯುವಂಥ ಸಮಯ. ಮೊದಲ ಸಾಧಕರು ಸಮಾಜ ಸೇವೆಯಲ್ಲಿ ತಮ್ಮದೇ ಆದಂಥ ಛಾಪು ಮೂಡಿಸಿರುವಂಥ ಆನಂದ್ ಗೌಡ ಪಾಟೀಲ್. ದೊಡ್ಡ ಚಪ್ಪಾಳೆ ಬರಲಿ ನಮ್ಮ ಸಾಧಕರಿಗೆ. ಇವರ ಸಾಧನೆ ವಿಟಿ ಪ್ಲೇ ಆಗುತ್ತೆ. ಅದಕ್ಕೂ ಮುಂಚೆ ದಯವಿಟ್ಟು ಅತಿಥಿಗಳು ಮುಂದೆ ಆಸೀನರಾಗಬೇಕಾಗಿ ಕೋರಿಕೆ ಪ್ಲೀಸ್ ಸರ್. ವಿಟಿ ಪ್ಲೇ ಆಗುತ್ತೆ, ಹಾಗಾಗಿ ದಯವಿಟ್ಟು ಪಕ್ಕದಲ್ಲೇ ಸರ್, ಇಲ್ಲೇ ವೇದಿಕೆಯಲ್ಲೇ ಎಲ್ಲರೂ ಕಾಯ್ತಾ ಇದ್ದಂತಹ ಕ್ಷಣ. ನಾನು ಹೇಳಿದೆ, ಸಾಧಕರನ್ನ ಜಸ್ಟ್ ಗುರುತಿಸಿ ಪ್ರಶಸ್ತಿ ಕೊಟ್ಟರೆ ಮುಗಿಯಲ್ಲ, ಬಹುತೇಕರಿಗೆ ಅದು ಸ್ಫೂರ್ತಿ ಆಗುವಂಥ ಹೊತ್ತು ಈ ದಿನ. ಆ ಕೆಲಸವನ್ನು ವಿಜಯವಾಣಿ ಮಾಡ್ತಾ ಇದೆ. ವಿಜಯರತ್ನ 2025 ಪ್ರಶಸ್ತಿಯನ್ನು ಕೊಡೋ ಮೂಲಕ ಆರಂಭದಲ್ಲೇ ಹೇಳ್ದಂಗೆ ಮೊದಲ ಪ್ರಶಸ್ತಿಯನ್ನು ಪಡೆದುಕೊಳ್ಳುವಂಥ ವ್ಯಕ್ತಿ, ಸಾಧಕರು, ಸಮಾಜ ಸೇವೆಯಲ್ಲಿ ಛಾಪು ಮೂಡಿಸಿರುವಂಥ ಆನಂದ್ ಗೌಡ ಪಾಟೀಲ್. ಸೊ ದೊಡ್ಡ ಚಪ್ಪಾಳೆಗಳು ಬರಲಿ. ಅವರ ಸಾಧನೆಯ ಹಾದಿ ಹೇಗಿತ್ತು ಅದರ ಕುರಿತು ಒಂದು ವಿಟಿ ನಿಮ್ಮ ಮುಂದೆ. ಹೈನುಗಾರಿಕೆ, ಕೃಷಿ, ಸಂಘಟನೆ, ರಾಜಕೀಯ ಹೀಗೆ ಎಲ್ಲಾ ವಲಯಗಳಲ್ಲಿ ಕ್ರಿಯಾಶೀಲ ವ್ಯಕ್ತಿತ್ವ ಹೊಂದಿರುವವರು ಆನಂದ್ ಗೌಡ ಪಾಟೀಲ. ಕೃಷಿಯಲ್ಲಿ ಹನಿ ನೀರಾವರಿಗೆ ಪೂರಕವಾಗಿ ವಿಲ್ಯಾಮ್ಸ್ ಎಂಬ ಉದ್ಯಮ ಆರಂಭಿಸುವ ಮೂಲಕ ನೂರಾರು ಜನರಿಗೆ ದಾರಿದೀಪವಾಗಿದ್ದಾರೆ. ವಿಜ್ಞಾನ ಭವನ, ಸಾಹಿತ್ಯ ಭವನ ನಿರ್ಮಾಣಕ್ಕೂ ದಾನಿಗಳಾಗಿ ಕೈ ಜೋಡಿಸಿದ್ದಾರೆ. ಕೋವಿಡ್ ಸಂದರ್ಭದಲ್ಲಿ ಅವರ ಪರೋಪಕಾರ ಸೇವೆಯಿಂದ 10 ಜೀವಗಳ ರಕ್ಷಣೆ ಮಾಡಿದ್ದಾರೆ. ಸಾಮಾಜಿಕ, ಧಾರ್ಮಿಕ ಮತ್ತು ಅನೇಕರಿಗೆ ಉದ್ಯೋಗ ನೀಡಿ ರಾಜಕೀಯವಾಗಿ ಜನರ ನೋವಿಗೆ ಸ್ಪಂದಿಸಿ ಪರಿಹಾರ ನೀಡಲು ಪಣತೊಟ್ಟಿರುವ ಆನಂದಗೌಡ ಪಾಟೀಲರಿಗೆ ಈ ಬಾರಿಯ ಪ್ರತಿಷ್ಠಿತ ವಿಜಯರತ್ನ ಪ್ರಶಸ್ತಿ ನೀಡಿ ಸನ್ಮಾನಿಸಲಾಗುತ್ತಿದೆ. ಕಂಗ್ರ್ಯಾಚುಲೇಷನ್ ಆನಂದ್ ಗೌಡ ಪಾಟೀಲ್. ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಸರ್. ಸಚಿವ ಚಲುವರಾಯಸ್ವಾಮಿ ಅವರು ಆನಂದ್ ಗೌಡ ಪಾಟೀಲ್ ಅವರಿಗೆ ವಿಜಯರತ್ನ 2025 ಪ್ರಶಸ್ತಿಯನ್ನು ಕೊಡೋ ಮೂಲಕ ಅವರಿಗೆ ಸನ್ಮಾನ ಮಾಡಬೇಕಾಗಿ ಕೋರಿಕೆ. ದೊಡ್ಡ ಚಪ್ಪಾಳೆ ಬರಲಿ. ನಾನು ಆರಂಭದಲ್ಲಿ ಹೇಳಿದೆ, ಸ್ಟಾರ್ಟ್ ಆದಾಗಿಂದ ಎಂಡ್ ತನಕ ನಿಮ್ಮ ಚಪ್ಪಾಳೆಗಳೇ ನಮಗೆ ಸ್ಫೂರ್ತಿ ಮತ್ತು ಕಾರ್ಯಕ್ರಮದ ಯಶಸ್ಸಿಗೆ ಅದೇ ಸಾಕ್ಷಿ ಅಂತ. ಒನ್ಸ್ ಅಗೇನ್ ಕಂಗ್ರ್ಯಾಚುಲೇಷನ್ ಆನಂದ್ ಗೌಡ ಪಾಟೀಲ್ ಸರ್. ನಿಮ್ಮ ಸಾಧನೆಯ ಹಾದಿ ಹೀಗೆ ಮುಂದುವರಲಿ, ಇನ್ನಷ್ಟು ಉತ್ತುಂಗಕ್ಕೆ ನೀವು ಇರಲಿ ಅಂತ ನಾವು ವಿಜಯವಾಣಿ ಕಡೆಯಿಂದ ನಿಮಗೆ ಶುಭಾಶಯಗಳನ್ನು ಹೇಳ್ತಾ ಇದ್ದೀವಿ. ಥ್ಯಾಂಕ್ ಯು ಸೋ ಮಚ್ ಸರ್. ಈ ವೇದಿಕೆಯಲ್ಲಿ ಮುಂದಿನ ಸಾಧಕರು ಬರೋ ಸಮಯ. ಅದು ರಾಜಕೀಯ ಕ್ಷೇತ್ರದಲ್ಲಿ ತಮ್ಮದೇ ಆದಂಥ ಛಾಪು ಮೂಡಿಸಿರುವಂಥ ಅನಿತ್ ಕುಮಾರ್ GS ಅವರ ಸಾಧನೆಯ ಹಾದಿ ಹೇಗಿತ್ತು ಆ ಕುರಿತ ಒಂದು ವಿಟಿ ನಿಮ್ಮ ಮುಂದೆ.
ಅನಿತ್ ಕುಮಾರ್ ಮೂಲತಃ ದಾವಣಗೆರೆಯವರು. ದಾವಣಗೆರೆ ಲೋಕಸಭಾ ಕ್ಷೇತ್ರದ ಮಾಜಿ ಸಂಸದ ಜಿಎಂ ಸಿದ್ದೇಶ್ವರ್ ಅವರ ಪುತ್ರ ಜಿಎಸ್ ಅನಿತ್ ಕುಮಾರ್ 14ಕ್ಕೂ ಹೆಚ್ಚು ಕಂಪನಿ ಹಾಗೂ ಶಿಕ್ಷಣ ಸಂಸ್ಥೆಯಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡು ಯುವ ಉದ್ಯಮಿಯಾಗಿ ಅನೇಕರಿಗೆ ಮಾದರಿಯಾಗಿದ್ದಾರೆ. ಜೊತೆಗೆ ಜಿಎಂ ಗ್ರೂಪ್ ಎಂಬ ಹೆಮ್ಮರದಲ್ಲಿ ಅನೇಕ ಬಡ ಕುಟುಂಬಗಳಿಗೆ ಉದ್ಯೋಗಾವಕಾಶ ನೀಡಿದ್ದಾರೆ. ಜಿಎಂ ಐಟಿ ಮೂಲಕ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ ಅಲ್ಲದೆ ಅನಿತ್ ಕುಮಾರ್ ತಾತನಂತೆ ಜಿಎಂ ಗ್ರೂಪ್ಸ್ಗೆ ಭೀಮನಂತೆ ಬಲವಾಗಿ ನಿಂತಿದ್ದಾರೆ. ಅನಿತ್ ಕುಮಾರ್ ಅವರ ಈ ಸಾಧನೆ ಯುವ ಉತ್ಸಾಹಿ ಉದ್ಯಮಿಗಳಿಗೆ ಮಾದರಿಯಾಗಿದ್ದು, ಕೂಡು ಕುಟುಂಬದ ಕುಡಿ ಅನಿತ್ ಕುಮಾರ್ ಅವರ ಸಾಧನೆಗೆ ಈ ಬಾರಿಯ ಪ್ರತಿಷ್ಠಿತ ವಿಜಯ ರತ್ನ ಪ್ರಶಸ್ತಿ ನೀಡಿ ಗೌರವಿಸಲಾಗುತ್ತಿದೆ. ದೊಡ್ಡ ಚಪ್ಪಾಳೆಗಳು ಬರಲಿ. ಅನಿತ್ ಕುಮಾರ್ ಜಿಎಸ್ ಉದ್ಯಮ ಕ್ಷೇತ್ರದಲ್ಲಿ, ಶಿಕ್ಷಣ ಕ್ಷೇತ್ರದಲ್ಲಿ ತಮ್ಮದೇ ಆದಂತಹ ಛಾಪು ಮೂಡಿಸಿ ಇವತ್ತು ವಿಜಯ ರತ್ನ 2025 ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಕಂಗ್ರ್ಯಾಚುಲೇಷನ್ ಸರ್. ನಿಮ್ಮ ಸಾಧನೆಯ ಹಾದಿ ಹೀಗೆ ಮುಂದುವರಲಿ, ಅನೇಕರಿಗೆ ಅದು ಸ್ಫೂರ್ತಿಯಾಗಲಿ ಅಂತ ವಿಜಯವಾಣಿ ಕಡೆಯಿಂದ ನಿಮಗೆ ಮತ್ತೊಮ್ಮೆ ಹೃದಯಪೂರ್ವಕ ಶುಭಾಶಯಗಳನ್ನು ಹೇಳ್ತಾ ಅವರಿಗೆ ಪ್ರಶಸ್ತಿಯನ್ನು ಕೊಡಬೇಕಾಗಿ ವಿನಂತಿ. ರೂಪಾ ಮೇಡಮ್ ಇದ್ದಾರೆ. ಎಸ್, ಚಪ್ಪಾಳೆ ಬರಲೇಬೇಕು. ನಿಮ್ಮ ನೆಚ್ಚಿನ ಸಾಧಕರಿಗೆ ಸನ್ಮಾನ ಆಗ್ತಾ ಇರುವಂತಹ ಕ್ಷಣ. ವೇದಿಕೆ ಮೇಲೆ ಅನಿತ್ ಕುಮಾರ್ ಜಿಎಸ್ ಉದ್ಯಮ ಮತ್ತು ಶಿಕ್ಷಣ ಕ್ಷೇತ್ರದಲ್ಲಿ ತಮ್ಮದೇ ಆದಂತಹ ಛಾಪು ಮೂಡಿಸಿದ್ದಾರೆ. ಇವತ್ತು ವಿಜಯ ರತ್ನ 2025 ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಥ್ಯಾಂಕ್ ಯು ಸರ್. ಒನ್ಸ್ ಅಗೇನ್ ಕಂಗ್ರ್ಯಾಚುಲೇಷನ್. ಮುಂದಿನ ಸಾಧಕರ ಪರಿಚಯ. ಉದ್ಯಮ ಕ್ಷೇತ್ರದಲ್ಲಿ ತಮ್ಮದೇ ಆದಂತಹ ಛಾಪು ಮೂಡಿಸಿರುವಂತಹ ಭರತ್ ಕುಮಾರ್ ಅವರ ಸಾಧನೆಯ ಹಾದಿ ಹೇಗಿತ್ತು ಆ ಕುರಿತ ಒಂದು ವಿಟಿ ನಿಮ್ಮ ಮುಂದೆ. ಎಸ್ ಭರತ್ ಕುಮಾರ್ ಬೆನಕಾ ಗೋಲ್ಡ್ ಕಂಪನಿಯ ಸಂಸ್ಥಾಪಕ. ಮೂಲತಃ ಬೆಂಗಳೂರಿನ ಕನಕಪುರದವರು. ಕಷ್ಟದಲ್ಲಿದ್ದು ಬಂಗಾರವನ್ನ ಗಿರವಿ ಇಟ್ಟವರು ತಮ್ಮ ಬಂಗಾರ ಕಳೆದುಕೊಳ್ಳಬಾರದೆಂದು ಗೋಲ್ಡ್ ಕಂಪನಿ ತೆರೆಯಬೇಕೆಂಬ ನಿರ್ಧಾರ ಮಾಡಿ ಬೆನಕಾ ಗೋಲ್ಡ್ ಕಂಪನಿ ಪ್ರಾರಂಭಿಸಿದರು. ಈಗಾಗಲೇ 35 ಶಾಖೆಗಳಿದ್ದು ಭಾರತದಾದ್ಯಂತ ಕಂಪನಿಯನ್ನ ವಿಸ್ತರಿಸುವ ಗುರಿ ಹೊಂದಿದ್ದಾರೆ. ವಿವಿಧ ಗೋಶಾಲೆ ಮತ್ತು ಸರ್ಕಾರಿ ಶಾಲೆಗಳನ್ನ ದತ್ತು ಪಡೆದು ಅವುಗಳನ್ನ ನಿರ್ವಹಿಸುತ್ತಿದ್ದಾರೆ. ಹಿಂದೂ ಜೈ ಭೀಮ್ ಸೇನೆಯ ಮೂಲಕ ಮಹಿಳಾ ಸಬಲೀಕರಣ, ಬಡವರ ಕಲ್ಯಾಣಕ್ಕೆ ಶ್ರಮಿಸುತ್ತಿದ್ದಾರೆ. ಚಿನ್ನದ ಕ್ಷೇತ್ರದಲ್ಲಿ ಕ್ರಾಂತಿಯನ್ನೇ ಸೃಷ್ಟಿಸಿರುವ ಎಸ್ ಭರತ್ ಕುಮಾರ್ ಅವರಿಗೆ ಈ ಬಾರಿಯ ಪ್ರತಿಷ್ಠಿತ ವಿಜಯ ರತ್ನ ಪ್ರಶಸ್ತಿ ನೀಡಿ ಗೌರವಿಸಲಾಗುತ್ತಿದೆ. ಕಂಗ್ರ್ಯಾಚುಲೇಷನ್ ಭರತ್ ಕುಮಾರ್ ಸರ್. ಚಿನ್ನದ ಕ್ಷೇತ್ರದಲ್ಲಿ ಚಿನ್ನದಂತಹ ಸಾಧನೆ ಮಾಡಿರುವಂತಹ ಭರತ್ ಕುಮಾರ್ ಅವರಿಗೆ ವಿಜಯವಾಣಿಯಿಂದ ಕೊಡಲಾಗುವ ವಿಜಯ ರತ್ನ 2025 ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಒನ್ಸ್ ಅಗೇನ್ ನಿಮಗೆ ಶುಭಾಶಯಗಳು ಸರ್. ಉದ್ಯಮ ಯಾವುದೇ ಆದರೂ ಜನಮನ್ನಣೆ ಗಳಿಸೋದು, ಜನರ ಸಂಪರ್ಕ ಬೆಳೆಸೋದು, ಜನರ ವಿಶ್ವಾಸ ಗಳಿಸೋದು ಅತಿ ದೊಡ್ಡ ಸವಾಲು. ಆ ಸವಾಲನ್ನು ಗೆದ್ದಿದ್ದಾರೆ ಭರತ್ ಕುಮಾರ್. ಈಗ ವೇದಿಕೆ ಮೇಲೆ ವಿಜಯ ರತ್ನ 2025 ಪ್ರಶಸ್ತಿಯನ್ನು ಪಡೆದುಕೊಳ್ತಿದ್ದಾರೆ. ಚಿನ್ನದ ಕ್ಷೇತ್ರದಲ್ಲಿ ನಿಮ್ಮ ಚಿನ್ನದಂತ ಸಾಧನೆ ಮತ್ತೆ ಮುಂದುವರಿಲಿ ಅಂತ ಹೇಳ್ತಾ ಈಗ ಮುಂದಿನ ಸಾಧಕರನ್ನ ನೋಡೋ ಸಮಯ. ಚೊಕ್ಕ ಬಸವನಗೌಡ ಅವರ ಸಾಧನೆಯ ಹಾದಿ ಹೇಗಿತ್ತು? ಕೆಲ ಕ್ಷಣಗಳಲ್ಲೇ ವೇದಿಕೆ ಮೇಲೆ ಅವ್ರು ನೋಡೋದಕ್ಕೆ ಸಿಗ್ತಾರೆ. ಬಟ್ ಅವರ ಸಾಧನೆಯ ಹಾದಿ ಕುರಿತು ಒಂದು ವಿಟಿ ನಿಮ್ಮ ಮುಂದೆ. ಬಡವರ ಬಂಧು ಬಳ್ಳಾರಿ ಜಿಲ್ಲೆಯ ಸಿರಗುಪ್ಪ ತಾಲೂಕಿನ ಕೆ ಬೆಳಗಲ್ನ ಚೊಕ್ಕ ಬಸವನಗೌಡರು. ಸಹಕಾರಿ ರಂಗದಲ್ಲಿ ಬರೋಬ್ಬರಿ 50 ವರ್ಷಗಳ ಸೇವೆ ಸಲ್ಲಿಸಿ ಅನೇಕರಿಗೆ ಉದ್ಯೋಗ ಸೃಷ್ಟಿಸಿರುವ ಅನ್ನದಾತ.
30 ವರ್ಷದ ಅವಧಿಗೆ ಸಿರಗುಪ್ಪದಲ್ಲಿ ಪ್ರಾರಂಭವಾದ ಸಹಕಾರಿ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್ನ ಅಧ್ಯಕ್ಷರಾಗಿದ್ದ ಇವರ ಅವಧಿಯಲ್ಲಿ ಸಾಮಾಜಿಕವಾಗಿ ಅಪಾರ ಕೊಡುಗೆ ನೀಡಿದ್ದಾರೆ. 22ನೇ ವಯಸ್ಸಿನಲ್ಲಿಯೇ ಸಹಕಾರಿ ಕ್ಷೇತ್ರಕ್ಕೆ ಕಾಲಿಟ್ಟವರು 75ನೇ ವರ್ಷದಲ್ಲಿಯೂ ನಿರಂತರ ಸಾಧನೆ ಮಾಡುತ್ತಾ ಮುಂದೆ ಸಾಗುತ್ತಿದ್ದಾರೆ. ಪರಸ್ಪರ ಸಹಕಾರದಿಂದಷ್ಟೇ ಪ್ರಗತಿ ಸಾಧ್ಯ ಎಂಬ ಧ್ಯೇಯದೊಂದಿಗೆ ಚೊಕ್ಕ ಬಸವನಗೌಡರ ಬದುಕು ಅತ್ಯಂತ ಚೊಕ್ಕವಾಗಿದೆ. ಸಹಕಾರ ರಂಗದ ಮೂಲಕ ಇಂತಹ ಅಪರೂಪದ ಸಾಧನೆಗೈದ ಚೊಕ್ಕ ಬಸವನಗೌಡರಿಗೆ ಈ ಬಾರಿಯ ಪ್ರತಿಷ್ಠಿತ ವಿಜಯರತ್ನ ಪ್ರಶಸ್ತಿ ನೀಡಿ ಸನ್ಮಾನಿಸಲಾಗುತ್ತಿದೆ. ಕಂಗ್ರ್ಯಾಚುಲೇಷನ್ ಸರ್ ಚೊಕ್ಕ ಬಸವನಗೌಡ. ದಯವಿಟ್ಟು ವೇದಿಕೆ ಮೇಲೆ ಬರಬೇಕಾಗಿ ವಿನಂತಿ. ನೋಡಿ, ಸಾಧನೆಗೆ ವಯಸ್ಸಿನ ಮಿತಿ ಇಲ್ಲ. ಜನರ ಏಳಿಗೆಗೆ, ಅವರ ಯಶಸ್ಸಿಗೆ ಬೆನ್ನೆಲುಬಾಗಿ ನಿಂತವರು ಚೊಕ್ಕ ಬಸವನಗೌಡ. ಸೊ ಅವರಿಗೆ ವೇದಿಕೆ ಮೇಲೆ ಇವತ್ತು ವಿಜಯವಾಣಿಯಿಂದ ಕೊಡಲಾಗ್ತಾ ಇರುವಂತಹ ಪ್ರತಿಷ್ಠಿತ ವಿಜಯರತ್ನ 2025 ಪ್ರಶಸ್ತಿಯನ್ನ ನೀಡಲಾಗ್ತಾ ಇದೆ. ದೊಡ್ಡ ಚಪ್ಪಾಳೆಗಳು ಬರಲಿ. ಯುವ ಸಮೂಹಕ್ಕೆ ಅತಿ ದೊಡ್ಡ ಶಕ್ತಿ, ಅತಿ ದೊಡ್ಡ ದಾರಿದೀಪ, ಅತಿ ದೊಡ್ಡ ಸ್ಫೂರ್ತಿ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಚೊಕ್ಕ ಬಸವನಗೌಡ ಸಹಕಾರ ಕ್ಷೇತ್ರದಲ್ಲಿ ತಮ್ಮದೇ ಆದಂತಹ ಛಾಪು ಮೂಡಿಸಿ ಇವತ್ತು ವಿಜಯರತ್ನ 2025 ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಥ್ಯಾಂಕ್ ಯು ಸರ್. ಯುವ ಸಮೂಹ ನಿಮ್ಮನ್ನ ನೋಡಿ ನಾಚೋ ರೀತಿಯಲ್ಲಿ ಸಾಧನೆ ಮಾಡಿದ್ದೀರಿ, ಜನರಿಗೆ ಹತ್ತಿರ ಆಗಿದ್ದೀರಿ. ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್, ಕಂಗ್ರ್ಯಾಚುಲೇಷನ್ ಅಂತ ಹೇಳ್ತಾ ಈಗ ಮುಂದಿನ ಸಾಧಕರು ರಾಜಕೀಯ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತಹ ಟಿ.ಎ. ಶರವಣ ಅವರು. ಸೊ ಅವರ ಸಾಧನೆಯ ಹಾದಿ ಹೇಗಿತ್ತು, ಅವರ ಕುರಿತು ಒಂದು ವಿಟಿ ನಿಮ್ಮ ಮುಂದೆ. ಚಿನ್ನದ ಗಟ್ಟಿಯನ್ನ ಒಡವೆಯಾಗಿ ವಿನ್ಯಾಸಗೊಳಿಸುವಂತೆ ತಮ್ಮ ಜೀವನವನ್ನ ಡಿಸೈನ್ ಮಾಡಿಕೊಂಡಿರುವ ಚಲದಂಕಮಲ್ಲ ವಿಧಾನ ಪರಿಷತ್ ಸದಸ್ಯರೂ ಆಗಿರುವ ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್ ಮಾಲೀಕ ಡಾಕ್ಟರ್ ಟಿ.ಎ. ಶರವಣ. ಮೂಲತಃ ಬೆಂಗಳೂರಿನವರು. ವಿಧಾನ ಪರಿಷತ್ತಿನ ಶಾಸಕನಾಗಿ, ವಿಧಾನ ಪರಿಷತ್ತಿನ ಜೆಡಿಎಸ್ ಶಾಸಕಾಂಗದ ಉಪನಾಯಕನಾಗಿ ಹಾಗೂ ಸರ್ಕಾರದ ಭರವಸೆ ಸಮಿತಿ ಅಧ್ಯಕ್ಷನಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ರಾಜಕೀಯ, ಸಮಾಜ ಸೇವೆ ಹೀಗೆ ಎಲ್ಲ ಕ್ಷೇತ್ರದಲ್ಲೂ ಡಾಕ್ಟರ್ ಟಿ.ಎ. ಶರವಣ ಅವರ ಸಾಧನೆ ಗುರುತಿಸಿ ಈ ಬಾರಿಯ ಪ್ರತಿಷ್ಠಿತ ವಿಜಯರತ್ನ ಪ್ರಶಸ್ತಿ ನೀಡಿ ಗೌರವಿಸಲಾಗುತ್ತಿದೆ. ಕಂಗ್ರ್ಯಾಚುಲೇಷನ್ ಸರ್ ಟಿ.ಎ. ಶರವಣ ಅವರು. MLC ಜೊತೆಗೆ ಚಿನ್ನದ ಕ್ಷೇತ್ರದಲ್ಲಿ ಚಿನ್ನದ ಸಾಧನೆ ಮಾಡಿರುವಂತಹ ಶರವಣ ಅವರಿಗೆ ವಿಜಯವಾಣಿಯಿಂದ ಕೊಡಲಾಗ್ತಾ ಇರುವ ವಿಜಯರತ್ನ 2025 ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ದೊಡ್ಡ ಚಪ್ಪಾಳೆಗಳು ಬರಲಿ. ಮೋಸ್ಟ್ಲಿ ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್ ಯಾರಿಗೆ ಗೊತ್ತಿಲ್ಲ ಹೇಳಿ, ಪ್ರತಿಯೊಬ್ಬರಿಗೂ ಕೂಡ ಗೊತ್ತಿದೆ. ಅಷ್ಟರ ಮಟ್ಟಿಗೆ ಸಾಧನೆ ಮಾಡಿರುವ ಟಿ.ಎ. ಶರವಣ ಅವರು ಜನರಿಗೆ ಹತ್ತಿರ ಆದವರು. ಈಗ ವಿಜಯವಾಣಿಯಿಂದ ಕೊಡಲಾಗ್ತಾ ಇರುವಂತಹ ವಿಜಯರತ್ನ 2025. ಕಂಗ್ರ್ಯಾಚುಲೇಷನ್ ಸರ್ ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್. ಅದರ ಜೊತೆಗೆ MLC ಮೋಸ್ಟ್ಲಿ ಜನಕ್ಕೆ ಇವರು ಪರಿಚಯನೇ ಬೇಡ, ಅಷ್ಟು ಹತ್ತಿರ ಆಗ್ಬಿಟ್ಟಿದ್ದಾರೆ. ಒನ್ಸ್ ಅಗೇನ್ ಕಂಗ್ರ್ಯಾಚುಲೇಷನ್ ಅಂತ ಹೇಳ್ತಾ ಈಗ ಮುಂದಿನ ಸಾಧಕರ ಪರಿಚಯ ನಿಮ್ಮ ಮುಂದೆ. ಜಗದೀಶ್ ಶೆಟ್ಟಿ ಉದ್ಯಮ ಕ್ಷೇತ್ರದಲ್ಲಿ ತಮ್ಮದೇ ಆದಂತಹ ಛಾಪು ಮೂಡಿಸಿದ್ದಾರೆ. ಹಾಗಾಗಿ ಅವರ ಸಾಧನೆಯ ಹಾದಿ ಹೇಗಿತ್ತು, ಅವರ ಕುರಿತು ಒಂದು ವಿಟಿ ನಿಮ್ಮ ಮುಂದೆ. ಜಗದೀಶ್ ಶೆಟ್ಟಿ
ಕನಕ ಜಗದೀಶ್ ಎಂದೇ ಉದ್ಯಮ ವಲಯದಲ್ಲಿ ಪ್ರಸಿದ್ಧಿಯಾಗಿರುವ ಕನಕ ಸಮೂಹ ಸಂಸ್ಥೆಗಳ ಚೇರ್ಮನ್ ಹಾಗೂ ಮ್ಯಾನೇಜಿಂಗ್ ಡೈರೆಕ್ಟರ್. ಉದ್ಯೋಗ ಅರಸಿ ದೂರದ ಮುಂಬೈಗೆ ಹೋಗುವ ಬಸ್ ಏರಿದ ನಾವುಂದದ ಕುದ್ರಕೋಡು ಜಗದೀಶ್ ಶೆಟ್ಟಿ ಎಂಬ ಮಧ್ಯಮ ವರ್ಗದ ಬಂಟರ ಯುವಕ 10 ವರ್ಷದ ಬಳಿಕ ಊರಿಗೆ ಬಂದಿಳಿದಾಗ 5,000 ಮಂದಿಗೆ ಉದ್ಯೋಗ ನೀಡುವ ಯಶಸ್ವಿ ಉದ್ಯಮಿಯಾಗಿದ್ದಾರೆ. ಇಂದು ದೇಶದ 18 ರಾಜ್ಯಗಳಿಗೆ ತನ್ನ ಹೋಟೆಲ್ ಹಾಗೂ ಕ್ಯಾಟರಿಂಗ್ ಉದ್ಯಮವನ್ನ ವಿಸ್ತರಿಸಿ ಯುವ ಉದ್ಯಮಿಗಳಿಗೆ ಪ್ರೇರಣೆಯಾಗಿದ್ದಾರೆ. ಕನಕ ಸಮೂಹ ಸಂಸ್ಥೆಗಳ ಮೂಲಕ ಅಭೂತಪೂರ್ವ ಸಾಧನೆಗೈದ ಜಗದೀಶ್ ಶೆಟ್ಟಿಯವರಿಗೆ ಈ ಬಾರಿಯ ಪ್ರತಿಷ್ಠಿತ ವಿಜಯ ರತ್ನ ಪ್ರಶಸ್ತಿ ನೀಡಿ ಗೌರವಿಸಲಾಗುತ್ತಿದೆ. ದೊಡ್ಡ ಚಪ್ಪಾಳೆಗಳ ಮೂಲಕ ವೇದಿಕೆಗೆ ಬರಮಾಡಿಕೊಳ್ಳೋಣ. ಕನಕ ಜಗದೀಶ್ ಶೆಟ್ಟಿ ಉದ್ಯಮ ಕ್ಷೇತ್ರದಲ್ಲಿ ತಮ್ಮದೇ ಆದಂತಹ ಛಾಪು ಮೂಡಿಸಿದ್ದಾರೆ. ದೇಶದ 16 ರಾಜ್ಯಗಳಲ್ಲೂ ಕೂಡ ತಮ್ಮ ಉದ್ಯಮವನ್ನ ವಿಸ್ತರಿಸಿದ್ದಾರೆ, ಜನರಿಗೆ ಹತ್ತಿರವಾಗಿದ್ದಾರೆ. ಅವರ ಸಾಧನೆ ಹೀಗೆ ಮುಂದುವರಿಲಿ ಅನ್ನೋ ಕಾರಣಕ್ಕೆ ವಿಜಯ ರತ್ನ 2025 ಪ್ರಶಸ್ತಿಯನ್ನ ಕೊಡೋ ಮೂಲಕ ಅವರಿಗೆ ಮತ್ತಷ್ಟು ಪ್ರೋತ್ಸಾಹ. ವೇದಿಕೆಯಿಂದ ಥ್ಯಾಂಕ್ ಯು ಸರ್. ವಿಜಯವಾಣಿಯಿಂದ ಮತ್ತೊಂದು ಸಾರಿ ತಮಗೆ ಕಂಗ್ರ್ಯಾಚುಲೇಷನ್ ಅಂತ ಹೇಳ್ತಾ, ದಯವಿಟ್ಟು ಯಾರೆಲ್ಲ ಅವಾರ್ಡ್ ಪಡೆದುಕೊಂಡಿರ್ತೀರೋ ದಯವಿಟ್ಟು ಯಾರು ಕೂಡ ಹೋಗಬೇಡಿ. ಈ ಕಾರ್ಯಕ್ರಮದ ಕೊನೆಗೆ ಒಂದು ಗ್ರೂಪ್ ಫೋಟೋವನ್ನು ಕೂಡ ಕೊಡಬೇಕು. ಸೊ ಹಾಗಾಗಿ ಇಲ್ಲೇ ಇರಿ. ಇದೇ ಭಾನುವಾರ ವಿಜಯವಾಣಿ ಪತ್ರಿಕೆಯಲ್ಲಿ ನಿಮ್ಮ ಫೋಟೋಗಳು ಬರುತ್ತೆ. ಹಾಗಾಗಿ ದಯವಿಟ್ಟು ಯಾರು ಕೂಡ ಹೋಗಬೇಡಿ. ಈಗ ಮುಂದಿನ ಸಾಧಕರನ್ನ ವೇದಿಕೆಗೂ ಕರೆಯೋಕ್ಕೂ ಮುನ್ನ ಅವರ ವಿಟಿ ಜೋಯಿಸ್ ರಾಮ್ಚಾರ್ ಕೈಗಾರಿಕಾ ಉದ್ಯಮದಲ್ಲಿ ತಮ್ಮದೇ ಆದಂತಹ ಛಾಪು ಮೂಡಿಸಿದ್ದಾರೆ. ಅವರ ಕುರಿತು ಒಂದು ವಿಟಿ ನಿಮ್ಮ ಮುಂದೆ. ಜೋಯಿಸ್ ರಾಮಾಚಾರ್ ಬಳ್ಳಾರಿ ಜಿಲ್ಲೆ ಕೂಡ್ಲಗಿ ತಾಲೂಕು ಗುಡೇಕೋಟೆ ಗ್ರಾಮದವರು. ಸುಗುಣ ಬಿಲ್ಡರ್ಸ್ ಅಂಡ್ ಇಂಟೀರಿಯರ್ಸ್ ಮಾಲೀಕತ್ವದ ಇವರ ಕಂಪನಿಯು ಐಸಿಯು, ಎನ್ಐಸಿಯು ಘಟಕಗಳು, ಶಸ್ತ್ರಚಿಕಿತ್ಸಾ ಕೊಠಡಿಗಳನ್ನು ನಿರ್ಮಿಸುವಲ್ಲಿ ಹೆಸರುವಾಸಿಯಾಗಿದೆ. ಸುಮಾರು 15 ವರ್ಷಗಳ ಹಿಂದೆ ಆರಂಭವಾದ ಈ ಕಂಪನಿ ಅಲ್ಪ ಅವಧಿಯಲ್ಲೇ ದೊಡ್ಡ ಉತ್ಪಾದಕ ಫೌಂಡ್ರಿಯಾಗಿ ಹೊರಹೊಮ್ಮಿದೆ. ಪ್ರಸ್ತುತ ಇವರು 150ಕ್ಕೂ ಹೆಚ್ಚು ಮಂದಿಗೆ ಉದ್ಯೋಗ ನೀಡಿದ್ದು, ರಾಜ್ಯಾದ್ಯಂತ ಇವರ ಸಂಸ್ಥೆಯ ಕಾರ್ಮಿಕರು ಕಾರ್ಯನಿರ್ವಹಿಸುತ್ತಿದ್ದಾರೆ. ಇಂತಹ ಅಪರೂಪದ ಕೈಗಾರಿಕೋದ್ಯಮಿಯಾದ ಜೋಯಿಸ್ ರಾಮಾಚಾರ್ ಅವರಿಗೆ ಈ ಬಾರಿಯ ಪ್ರತಿಷ್ಠಿತ ವಿಜಯ ರತ್ನ ಪ್ರಶಸ್ತಿ ನೀಡಿ ಸನ್ಮಾನಿಸಲಾಗುತ್ತಿದೆ. ದೊಡ್ಡ ಚಪ್ಪಾಳೆಗಳು ಬರಲಿ. ಜೋಯಿಸ್ ರಾಮ್ಚಾರ್ ಕೈಗಾರಿಕೋದ್ಯಮಿ, ಉದ್ಯಮ ಕ್ಷೇತ್ರದಲ್ಲಿ ತಮ್ಮದೇ ಆದಂತಹ ಸಾಧನೆ ಮಾಡಿದ್ದಾರೆ. ದಯವಿಟ್ಟು ವೇದಿಕೆಗೆ ಬರಬೇಕು. ವಿಜಯವಾಣಿಯಿಂದ ನೀಡಲಾಗ್ತಾ ಇರುವ ಪ್ರತಿಷ್ಠಿತ ವಿಜಯ ರತ್ನ 2025 ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಆ ಮೂಲಕ ಕೆಲವರಿಗೆ ಇವರು ಸ್ಫೂರ್ತಿ, ಇವರ ಸಾಧನೆಯನ್ನ ಮತ್ತಷ್ಟು ಸನ್ಮಾನಿಸುವ ಕೆಲಸವನ್ನ ವಿಜಯವಾಣಿ ಕೂಡ ಮಾಡ್ತಾ ಇದೆ. ನಿಮ್ಮ ಚಪ್ಪಾಳೆಗಳು ಮತ್ತಷ್ಟು ಸ್ಫೂರ್ತಿ ಚಪ್ಪಾಳೆಗಳು ಬರಬೇಕು. ಥ್ಯಾಂಕ್ ಯು ಸೋ ಮಚ್ ಸರ್. ಒನ್ಸ್ ಅಗೇನ್ ವಿಜಯವಾಣಿ ಕಡೆಯಿಂದ ಕಂಗ್ರ್ಯಾಚುಲೇಷನ್ ಅಂತ ಹೇಳ್ತಾ, ಈಗ ಮುಂದಿನ ಸಾಧಕರನ್ನ ಕರಿತೀನಿ. ಅದಕ್ಕೂ ಮುನ್ನ ಒಂದೊಂದು ಅನೌನ್ಸ್ಮೆಂಟ್. ದಯವಿಟ್ಟು ಯಾರೆಲ್ಲ ಪ್ರಶಸ್ತಿನ ಪಡೆದುಕೊಂಡಿದ್ದೀರೋ ಮನೆಗೆ ಹೋಗಬೇಡಿ. ಕೊನೆಯದಾಗಿ ಒಂದು ಗ್ರೂಪ್ ಫೋಟೋ ಇರುತ್ತೆ. ವಿಜಯವಾಣಿ ಪತ್ರಿಕೆಯಲ್ಲಿ ನಿಮ್ಮ ಫೋಟೋಗಳು, ನಿಮ್ಮ ಸಾಧನೆಯ ಹಾದಿ ಕೂಡ ಬರುತ್ತೆ. ಹಾಗಾಗಿ ಮಿಸ್ ಮಾಡಬೇಡಿ, ದಯವಿಟ್ಟು ಇಲ್ಲೇ ಕೂತ್ಕೊಳ್ಳಿ ಅಂತ ಹೇಳ್ತಾ, ಮುಂದಿನ ಸಾಧಕರು ಶಿಕ್ಷಣ ಕ್ಷೇತ್ರದಲ್ಲಿ ಸಾಧನೆ ಮಾಡಿರುವಂತಹ ಮಂಜುನಾಥ್ ಕವಲಗಿ. ಅವರ ಸಾಧನೆಯ ಹಾದಿ ಹೇಗಿತ್ತು, ಅವರ ಕುರಿತು ಒಂದು ವಿಟಿ ನಿಮ್ಮ ಮುಂದೆ.
ಮಂಜುನಾಥ್ ಕೌಲಗಿ ಉತ್ತರ ಕರ್ನಾಟಕದಲ್ಲಷ್ಟೇ ಅಲ್ಲ, ಇಡೀ ರಾಜ್ಯದಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗಳ ತರಬೇತಿಗೆ ಹೆಸರು ಮಾಡಿರುವ ಎಕ್ಸಲೆಂಟ್ ಸಮೂಹ ಶಿಕ್ಷಣ ಸಂಸ್ಥೆಯ ಸಂಸ್ಥಾಪಕ. ತರಬೇತಿ ಸಂಸ್ಥೆಯನ್ನು ಆರಂಭಿಸಿ ಪ್ರಥಮ ವರ್ಷದಲ್ಲಿಯೇ ಸಾಧನೆಯನ್ನ ಮೆರೆದವರು. ಕೇವಲ ಸ್ಪರ್ಧಾತ್ಮಕ ಪರೀಕ್ಷೆಗೆ ಬೇಕಾದ ಪಠ್ಯವನ್ನಷ್ಟೇ ಅಲ್ಲ, ಜೊತೆಗೆ ಜೀವನ ಪಾಠವನ್ನು ಕಲಿಸುತ್ತಾರೆ. ಮಕ್ಕಳ ಪಾಲಿನ ಆಶಾಕಿರಣವಾಗಿ ಅತ್ಯುತ್ತಮ ಗುರುವಾಗಿ ಹೊರಹೊಮ್ಮಿರುವ ಇವರು ಮುಂದಿನ ದಿನಗಳಲ್ಲಿ ಪದವಿ ಪೂರ್ವ ವಿಜ್ಞಾನ ಕಾಲೇಜು ಸ್ಥಾಪಿಸುವ ಯೋಜನೆಯನ್ನ ಹೊಂದಿದ್ದಾರೆ. ಜೊತೆಗೆ ನೀಟ್, JEE, ಬ್ಯಾಂಕಿಂಗ್ ಕ್ಷೇತ್ರದ ತರಬೇತಿ ಕೇಂದ್ರವನ್ನ ಸ್ಥಾಪಿಸುವ ಗುರಿ ಹೊಂದಿದ್ದಾರೆ. ಶಿಕ್ಷಣ ಕ್ಷೇತ್ರದಲ್ಲಿ ಕ್ರಾಂತಿಯನ್ನೇ ಸೃಷ್ಟಿಸಿರುವ, ಭರವಸೆ ಮೂಡಿಸಿರುವ ಮಂಜುನಾಥ್ ಕೌಲಗಿ ಅವರಿಗೆ ಈ ಬಾರಿಯ ಪ್ರತಿಷ್ಠಿತ ವಿಜಯ ರತ್ನ ಪ್ರಶಸ್ತಿ ನೀಡಿ ಗೌರವಿಸಲಾಗುತ್ತಿದೆ. ಕಂಗ್ರ್ಯಾಚುಲೇಷನ್ ಮಂಜುನಾಥ್ ಕೌಲ್ಗಿ ಅವರಿಗೆ. ಮೋಸ್ಟ್ಲಿ ಇವರಿಂದ ಅನೇಕ ಪ್ರತಿಭಾನ್ವಿತ ವಿದ್ಯಾರ್ಥಿಗಳು ಹೊರಹೊಮ್ಮುತ್ತಿದ್ದಾರೆ. ಅನೇಕ ಹುದ್ದೆಗಳಲ್ಲಿ ಇವರ ಕೈಯಲ್ಲಿ ಓದಿರುವಂತಹ ವಿದ್ಯಾರ್ಥಿಗಳನ್ನು ನಾವು ನೋಡ್ತಾ ಇದ್ದೀವಿ ಅನ್ನೋದು ಬಹಳ ಖುಷಿಯ ಸಂಗತಿ. ಒನ್ಸ್ ಅಗೇನ್ ವಿಜಯವಾಣಿ ಕಡೆಯಿಂದ ಕಂಗ್ರ್ಯಾಚುಲೇಷನ್ ಅಂತ ಹೇಳ್ತಾ ವಿಜಯ ರತ್ನ 2025 ಪ್ರಶಸ್ತಿಗೆ ಭಾಜನರಾಗ್ತಿದ್ದಾರೆ ಮಂಜುನಾಥ್ ಕೌಲಗಿ. ಥ್ಯಾಂಕ್ ಯು ಸೋ ಮಚ್ ಸರ್. ಮೋಸ್ಟ್ಲಿ ಇನ್ನಷ್ಟು ಪ್ರತಿಭಾನ್ವಿತ ವಿದ್ಯಾರ್ಥಿಗಳು ನಿಮ್ಮಿಂದ ಹೊರಹೊಮ್ಮಲಿ, ಜೊತೆಗೆ ನಿಮ್ಮ ಕನಸು ನನಸಾಗಲಿ ಅಂತ ವಿಜಯವಾಣಿ ಮತ್ತೊಮ್ಮೆ ನಿಮಗೆ ವಿಶ್ ಮಾಡುತ್ತೆ. ಒನ್ಸ್ ಅಗೇನ್ ಕಂಗ್ರ್ಯಾಚುಲೇಷನ್ ಮಂಜುನಾಥ್ ಕೌಲಗಿ ಅಂತ ಹೇಳ್ತಾ ಈಗ ಮುಂದಿನ ಸಾಧಕರ ಪರಿಚಯ ನಿಮ್ಮ ಮುಂದೆ. ಶಿಕ್ಷಣ ಕ್ಷೇತ್ರದಲ್ಲಿ ಕ್ರಾಂತಿ ಮಾಡಿರುವಂತಹ ನಾಗೇಶ್ ವೈ ಅನ್ನಿಗೇರಿ ಅವರು, ಅವರ ಸಾಧನೆಯ ಹಾದಿ, ಅವರ ಕುರಿತು ಒಂದು ವಿಟಿ ನಿಮ್ಮ ಮುಂದೆ. ಪ್ರೊಫೆಸರ್ ನಾಗೇಶ್ ಅಣ್ಣಿಗೇರಿ ಮೂಲತಃ ಹಾವೇರಿ ಜಿಲ್ಲೆ ಶಿಗ್ಗಾವಿ ತಾಲೂಕು ಖೂರ್ಸಾಪುರದವರು. ಸುಮಾರು 1,100 ವಿದ್ಯಾರ್ಥಿಗಳು ಕಲಿಯುವಂತ ಶಿಕ್ಷಣ ಸಂಸ್ಥೆ ಕಟ್ಟಿದ್ದಾರೆ. ಅಣ್ಣಿಗೇರಿ ಸೇವಾ ಟ್ರಸ್ಟ್ ಅನ್ನ ಸ್ಥಾಪಿಸಿ ಅದರ ಅಡಿಯಲ್ಲಿ YB ಅಣ್ಣಿಗೇರಿ ವಿಜ್ಞಾನ ಮತ್ತು ವಾಣಿಜ್ಯ ಪದವಿ ಪೂರ್ವ ಮಹಾವಿದ್ಯಾಲಯವನ್ನ ಸ್ಥಾಪಿಸಿ ವಿದ್ಯಾಸೌಧ ಎಂದು ಹೆಸರು ಕೊಟ್ಟು ಉತ್ತರ ಕರ್ನಾಟಕದ ಹೆಮ್ಮೆಯ ಶಿಕ್ಷಣ ಸಂಸ್ಥೆಯಾಗಿ ಯಶಸ್ವಿಗೊಳಿಸಿದ್ದಾರೆ. ಅಣ್ಣಿಗೇರಿ ಕಾಲೇಜಿನ ವಿದ್ಯಾಸೌಧ ಇಂದು ಸಾವಿರಾರು ವಿಜ್ಞಾನ ವಿದ್ಯಾರ್ಥಿಗಳ ಭವಿಷ್ಯದ ಮೆಟ್ಟಿಲಾಗಿದೆ. ಶಿಕ್ಷಣ ಕ್ಷೇತ್ರಕ್ಕೆ ಅಪಾರ ಕೊಡುಗೆ ನೀಡಿ ಕ್ರಾಂತಿಯನ್ನೇ ಸೃಷ್ಟಿಸಿರುವ ನಾಗೇಶ್ ಅಣ್ಣಿಗೇರಿಯವರಿಗೆ ಈ ಬಾರಿಯ ಪ್ರತಿಷ್ಠಿತ ವಿಜಯ ರತ್ನ ಪ್ರಶಸ್ತಿ ನೀಡಿ ಗೌರವಿಸಲಾಗುತ್ತಿದೆ. ಹಾರ್ಟ್ಲಿ ಕಂಗ್ರ್ಯಾಚುಲೇಷನ್ ಪ್ರೊಫೆಸರ್ ನಾಗೇಶ್ ಅಣ್ಣಿಗೇರಿ ಅವರಿಗೆ. ಮೋಸ್ಟ್ಲಿ ಒಂದು ಶಿಕ್ಷಣ ಸಂಸ್ಥೆಯನ್ನ ಕಟ್ಟಿ ಬೆಳೆಸೋದು, ಅದರಿಂದ ಒಂದು ಪ್ರತಿಭಾನ್ವಿತ ವಿದ್ಯಾರ್ಥಿಗಳನ್ನ ಹೊರತರುವಂತಹ ಕೆಲಸವನ್ನ ಅಣ್ಣಿಗೇರಿ ಸರ್ ಮಾಡ್ತಿದ್ದಾರೆ. ನಿಮ್ಮ ಸಾಧನೆಯ ಹಾದಿ ಹೀಗೆ ಮುಂದುವರಿಲಿ ಸರ್. ವಿಜಯವಾಣಿ ಕಡೆಯಿಂದ ಪ್ರೋತ್ಸಾಹ ನೀಡುವಂತಹ ಪ್ರತಿಷ್ಠಿತ ವಿಜಯ ರತ್ನ 2025 ಪ್ರಶಸ್ತಿಗೆ ಭಾಜನರಾಗಿರುವ ನಾಗೇಶ್ ವೈ ಅನ್ನಿಗೇರಿ ಅವರಿಗೆ ಮತ್ತೊಮ್ಮೆ ವಿಜಯವಾಣಿ ಕಡೆಯಿಂದ ಕಂಗ್ರ್ಯಾಚುಲೇಷನ್ ಅಂತ ಹೇಳ್ತಾ ಹಲವರಿಗೆ ಸ್ಫೂರ್ತಿಯಾಗಲಿ, ಶಿಕ್ಷಣ ಕ್ಷೇತ್ರದಲ್ಲಿ ಮತ್ತಷ್ಟು ಕ್ರಾಂತಿಯನ್ನ ಮಾಡಲಿ ಅಂತ ವಿಜಯವಾಣಿ ಕೇಳಿಕೊಳ್ಳುತ್ತೆ. ಥ್ಯಾಂಕ್ ಯು ಸೋ ಮಚ್ ಸರ್. ನಿಮ್ಮ ಸಾಧನೆಯ ಹಾದಿ ಹೀಗೆ ಮುಂದುವರಿಲಿ. ಒನ್ಸ್ ಅಗೇನ್ ಕಂಗ್ರ್ಯಾಚುಲೇಷನ್ ಅಂತ ಹೇಳ್ತಾ ಈಗ ಮುಂದಿನ ಸಾಧಕರ ಪರಿಚಯ. ರಾಜಕೀಯ ಕ್ಷೇತ್ರದಲ್ಲಿ ತಮ್ಮದೇ ಆದಂತಹ ಛಾಪು ಮೂಡಿಸಿರುವಂತಹ ಪ್ರಮೋದ್ ಶ್ರೀನಿವಾಸ್ ಅವರ ಸಾಧನೆಯ ಹಾದಿಯ ಕುರಿತು ಒಂದು ವಿಟಿ ನಿಮ್ಮ ಮುಂದೆ. ಶಿಕ್ಷಣ ಕ್ಷೇತ್ರದ ಐಕಾನ್, JP ನಗರದ ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ನ ವ್ಯವಸ್ಥಾಪಕ ನಿರ್ದೇಶಕ ಮತ್ತು ಪದ್ಮನಾಭನಗರದ ಗ್ಯಾರಂಟಿ ಸಮಿತಿ ಅಧ್ಯಕ್ಷ ಪ್ರಮೋದ್ ಶ್ರೀನಿವಾಸ್. ಇವರು ಮೂಲತಃ ಬೆಂಗಳೂರಿನ ಪದ್ಮನಾಭನಗರದವರು. ಸರ್ಕಾರದ ಯೋಜನೆಗಳನ್ನು ಸಾರ್ವಜನಿಕರ ಮನೆ ಬಾಗಿಲಿಗೆ ತಲುಪಿಸಲು ಶ್ರಮಿಸುತ್ತಾ
ಸಮಾಜದಲ್ಲಿ ಶಿಕ್ಷಣದಿಂದ ಮಾತ್ರ ಬದಲಾವಣೆ ಸಾಧ್ಯ ಎಂದು ಮನಗಂಡು ನ್ಯಾಷನಲ್ ಪಬ್ಲಿಕ್ ಶಾಲೆಯ 2 ಶಾಖೆಗಳನ್ನು ಪ್ರಾರಂಭಿಸಿದ್ದು, ಗ್ರಾಮೀಣ ಭಾಗದಲ್ಲಿಯೂ ಇಂತಹ ಶಾಲೆ ನಿರ್ಮಿಸುವ ಗುರಿ ಹೊಂದಿದ್ದಾರೆ. ಶಿಕ್ಷಣ, ರಾಜಕೀಯ, ಸಮಾಜ ಸೇವೆ ಹೀಗೆ ಎಲ್ಲಾ ಕ್ಷೇತ್ರದಲ್ಲೂ ಪ್ರಮೋದ್ ಶ್ರೀನಿವಾಸ್ ಅವರ ಸಾಧನೆ ಗುರುತಿಸಿ ಈ ಬಾರಿಯ ಪ್ರತಿಷ್ಠಿತ ವಿಜಯ ರತ್ನ ಪ್ರಶಸ್ತಿ ನೀಡಿ ಗೌರವಿಸಲಾಗುತ್ತಿದೆ. ಕಂಗ್ರ್ಯಾಚುಲೇಷನ್ಸ್ ಪ್ರಮೋದ್ ಶ್ರೀನಿವಾಸ್. ಜಸ್ಟ್ ಶಿಕ್ಷಣ ಕ್ಷೇತ್ರ ಮಾತ್ರ ಅಲ್ಲ, ರಾಜಕೀಯ ಕ್ಷೇತ್ರ, ಅದರ ಜೊತೆಗೆ ಸಮಾಜ ಸೇವೆಯಲ್ಲೂ ಕೂಡ ತಮ್ಮನ್ನ ತಾವು ತೊಡಗಿಸಿಕೊಂಡಿರುವಂತಹ ಪ್ರಮೋದ್ ಶ್ರೀನಿವಾಸ್ ಅವರಿಗೆ ವಿಜಯವಾಣಿಯಿಂದ ಕೊಡಲಾಗ್ತಾ ಇರುವಂತಹ ವಿಜಯ ರತ್ನ 2025 ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ದೊಡ್ಡ ಚಪ್ಪಾಳೆಗಳು ಬರಲಿ. ಒಂದಲ್ಲ ಎರಡಲ್ಲ, ಸರಿಸುಮಾರು 3 ಕ್ಷೇತ್ರಗಳಲ್ಲಿ ಕ್ರಾಂತಿಯನ್ನ ಮಾಡ್ತಾ ಇರುವಂತಹ ಪ್ರಮೋದ್ ಶ್ರೀನಿವಾಸ್ ವಿಜಯವಾಣಿಯಿಂದ ಕೊಡಲಾಗ್ತಾ ಇರುವ ವಿಜಯ ರತ್ನ 2025 ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಥ್ಯಾಂಕ್ ಯು ಸರ್. 3 ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದಿರಿ, ಆ ಸಾಧನೆ ಮುಂದುವರಿಲಿ ಅಂತ ವಿಜಯವಾಣಿ ಕೇಳ್ತಾ ಒನ್ಸ್ ಅಗೇನ್ ಕಂಗ್ರ್ಯಾಚುಲೇಷನ್ ಅಂತ ಹೇಳ್ತಾ, ಈಗ ಮುಂದಿನ ಸಾಧಕರ ಪರಿಚಯ. ಉದ್ಯಮ ಕ್ಷೇತ್ರದಲ್ಲಿ ಛಾಪು ಮೂಡಿಸಿರುವಂತಹ ರಾಜೇಶ್ VM ಅವರ ಸಾಧನೆಯ ಕುರಿತು ಒಂದು ವಿಟಿ ನಿಮ್ಮ ಮುಂದೆ. VM ರಾಜೇಶ್ ಕಠಿಣ ಪರಿಶ್ರಮದಿಂದ ಹೀರೋ ಆಗಿರುವ ಸಾಧಕ. ಮೂಲತಃ ಕನಕಪುರ ತಾಲೂಕು ಸಾತನೂರು ಹೋಬಳಿ ವಿರೂಪಸಂದ್ರದವರು. ಶರಣ್ಯ ಗ್ರೂಪ್ ಆಫ್ ಕಂಪನಿ ಮೂಲಕ ರಿಯಲ್ ಎಸ್ಟೇಟ್ ಕ್ಷೇತ್ರದಲ್ಲಿ ಯಶಸ್ವಿ ಉದ್ಯಮಿಯಾಗಿದ್ದಾರೆ. ಮೊದಲು ಶರಣ್ಯ ಪ್ರಮೋಟರ್ಸ್ ಸಂಸ್ಥೆಯ ಮೂಲಕ ನೆಲಮಂಗಲದಲ್ಲಿ ಲೇಔಟ್ಗಳನ್ನು ನಿರ್ಮಾಣ ಮಾಡಿದ್ದಾರೆ. ಶ್ರವಣಬೆಳಗೊಳದಲ್ಲಿ ಶರಣ್ಯ ವೀಕೆಂಡ್ ವಿಲೇಜ್, ಶರಣ್ಯ ಹಿಲ್ ವ್ಯೂ ಫಾರ್ಮ್ಸ್ ಮತ್ತು ಶರಣ್ಯ ಸ್ಯಾಂಡಲ್ ವ್ಯಾಲಿ ಫಾರ್ಮ್ಸ್ ಎಂಬ 3 ಪ್ರಾಜೆಕ್ಟ್ಗಳನ್ನು ಅಭಿವೃದ್ಧಿಪಡಿಸಲಾಗಿದ್ದು, ರಿಯಲ್ ಎಸ್ಟೇಟ್ ಕ್ಷೇತ್ರದಲ್ಲಿ ಸಾಧನೆಗೈದ ಶರಣ್ಯ ಫಾರ್ಮ್ಸ್ ಮಾಲೀಕರಾದ VM ರಾಜೇಶ್ ಅವರಿಗೆ ಈ ಬಾರಿಯ ಪ್ರತಿಷ್ಠಿತ ವಿಜಯ ರತ್ನ ಪ್ರಶಸ್ತಿಯನ್ನ ನೀಡಿ ಗೌರವಿಸಲಾಗುತ್ತಿದೆ. ಕಂಗ್ರ್ಯಾಚುಲೇಷನ್ ಸರ್. ರಾಜೇಶ್ VM ರಿಯಲ್ ಎಸ್ಟೇಟ್ ಉದ್ಯಮದಲ್ಲಿ ತಮ್ಮದೇ ಆದಂತಹ ಛಾಪು ಮೂಡಿಸಿರುವಂತಹ ರಾಜೇಶ್ VM ಅವರಿಗೆ ವಿಜಯವಾಣಿಯಿಂದ ಕೊಡಲಾಗ್ತಾ ಇರುವಂತಹ ವಿಜಯ ರತ್ನ 2025 ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಆ ಮೂಲಕ ಅವರ ಸಾಧನೆಗೆ ಬೆನ್ನು ತಟ್ಟೋ ಕೆಲಸ, ಜೊತೆಗೆ ಅವರ ಸಾಧನೆ ಕೆಲವರಿಗೆ ಸ್ಫೂರ್ತಿಯಾಗಲಿ ಅಂತ ಹೇಳ್ತಾ ಈ ಪ್ರಶಸ್ತಿಯನ್ನ ನೀಡಲಾಗ್ತಾ ಇದೆ ವೇದಿಕೆ ಮೇಲೆ. ದೊಡ್ಡ ಚಪ್ಪಾಳೆಗಳು ಬರಲಿ. ಕನ್ನಡದ ನಂಬರ್ 1 ದಿನಪತ್ರಿಕೆ ವಿಜಯವಾಣಿಯಿಂದ ಕೊಡಲಾಗ್ತಾ ಇರುವ ವಿಜಯ ರತ್ನ 2025 ಪ್ರಶಸ್ತಿಗೆ ಭಾಜನರಾಗಿರುವಂತಹ ರಾಜೇಶ್ VM. ಒನ್ಸ್ ಅಗೇನ್ ಕಂಗ್ರ್ಯಾಚುಲೇಷನ್ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಈಗ ಮುಂದಿನ ಸಾಧಕರ ಪರಿಚಯ. ಸಮಾಜ ಸೇವಕರು, ಸಮಾಜ ಸೇವಕರಾಗಿ ಜನರಿಗೆ ಹತ್ತಿರ ಆಗ್ತಿದ್ದಾರೆ, ಸಮಾಜ ಸೇವೆ ಮಾಡ್ತಿದ್ದಾರೆ. ರವೀಂದ್ರನಾಥ್ ದಂಡಿನ್ ಅವರ ಸಾಧನೆಯ ಹಾದಿ ಕುರಿತು ಒಂದು ವಿಟಿ ನಿಮ್ಮ ಮುಂದೆ. ರವೀಂದ್ರನಾಥ್ ದಂಡಿನ ಸಮಾಜದ ಸರ್ವಾಂಗೀಣ ಅಭಿವೃದ್ಧಿಗೆ ಎಲ್ಲಾ ರಂಗಗಳ ಅಗತ್ಯತೆ ಮನಗಂಡು ಶಿಕ್ಷಣದ ಜೊತೆಗೆ ಸಾಮಾಜಿಕ ರಾಜಕೀಯ ಕ್ಷೇತ್ರಗಳಲ್ಲಿ ಹೆಸರು ಮಾಡಿರುವ ವ್ಯಕ್ತಿತ್ವ. ಮೂಲತಃ ಗದಗಿನವರು. ಹುಬ್ಬಳ್ಳಿಯ ಸಿದ್ದೇಶ್ವರ ಅಭಿವೃದ್ಧಿ ಸಂಘದ ನಿರ್ದೇಶಕರಾಗಿ ಮತ್ತು ಕನಕದಾಸ ಶಿಕ್ಷಣ ಸಮಿತಿ ಅಂಗಸಂಸ್ಥೆಯಾದ ಸಿದ್ದನಗೌಡ ಸಣ್ಣ ರಾಮನಗೌಡ ಪಾಟೀಲ ಹೆಸರಿನಲ್ಲಿ ಸಹಕಾರಿ ಪತ್ತಿನ ಸಂಸ್ಥೆಯ ನಿರ್ದೇಶಕರಾಗಿ ಹಲವಾರು ಜನರಿಗೆ ಆರ್ಥಿಕ ಸಹಾಯ ಸಹಕಾರದ ಜೊತೆಗೆ ಬಿಜೆಪಿಯಲ್ಲಿ ಗುರುತಿಸಿಕೊಂಡು ಪಕ್ಷ ಸಂಘಟನೆಯಲ್ಲೂ ಭಾಗಿಯಾಗಿದ್ದಾರೆ. ಇನ್ನು ಪ್ರಮುಖವಾಗಿ ಶಿಕ್ಷಣ ಕ್ಷೇತ್ರದಲ್ಲಿ ಅಪೂರ್ವ ಸಾಧನೆಗೈದಿರುವ ರವೀಂದ್ರನಾಥ್ ಅವರಿಗೆ ಈ ಬಾರಿಯ ಪ್ರತಿಷ್ಠಿತ ವಿಜಯ ರತ್ನ ಪ್ರಶಸ್ತಿ ನೀಡಿ ಸನ್ಮಾನಿಸಲಾಗುತ್ತಿದೆ.
ಕಂಗ್ರ್ಯಾಚುಲೇಷನ್ ರವೀಂದ್ರನಾಥ್ ಬಿ ದಂಡಿನ್ ಅವರಿಗೆ ಶಿಕ್ಷಣ ಕ್ಷೇತ್ರದಲ್ಲಿ ಕ್ರಾಂತಿ. ಜೊತೆಗೆ ಯಾರಾದರೂ ಸಹಾಯ ಕೇಳ್ಕೊಂಡು ಬಂದರೆ ಅವರಿಗೆ ಆರ್ಥಿಕವಾಗಿ ಸಹಾಯ ಮಾಡಿ ನೆರವು ಕೊಡ್ತಾ ಇರುವಂತಹ ರವೀಂದ್ರನಾಥ್ ದಂಡಿನ್. ಒನ್ಸ್ ಅಗೇನ್ ಕಂಗ್ರ್ಯಾಚುಲೇಷನ್ ಸರ್. ವಿಜಯವಾಣಿಯಿಂದ ಕೊಡಲಾಗ್ತಾ ಇರುವ ವಿಜಯರತ್ನ 2025 ಅವಾರ್ಡ್ಗೆ ಭಾಜನರಾಗಿದ್ದಾರೆ. ಆರ್ಥಿಕವಾಗಿ ಸಹಾಯ ಮಾಡೋಕ್ಕೆ ಮನಸ್ಸು ದೊಡ್ಡದು ಬೇಕು. ಆ ಮನಸ್ಸು ದೊಡ್ಡದು ರವೀಂದ್ರನಾಥ್ ದಂಡಿನ್ ಅವರಿಗೆ. ಜಸ್ಟ್ ಶಿಕ್ಷಣ ಮಾತ್ರ ಅಲ್ಲ, ಅದರ ಜೊತೆಗೆ ಸಹಾಯ ಮಾಡ್ತಿದ್ದಾರೆ ಕೆಲವರಿಗೆ ಅಂತ. ಥ್ಯಾಂಕ್ ಯು ಸೋ ಮಚ್ ಸರ್. ಒನ್ಸ್ ಅಗೇನ್ ಕಂಗ್ರ್ಯಾಚುಲೇಷನ್ ಅಂತ ಹೇಳ್ತಾ ಈಗ ಮುಂದಿನ ಸಾಧಕರ ಪರಿಚಯ ನಿಮ್ಮ ಮುಂದೆ. ಅದು ಆರೋಗ್ಯ ಕ್ಷೇತ್ರದಲ್ಲಿ ತಮ್ಮದೇ ಆದಂತಹ ಛಾಪು ಮೂಡಿಸಿರುವಂತಹ ಡಾಕ್ಟರ್ ರವಿರಾಜ್ ಎ ಅವರ ಸಾಧನೆಯ ಹಾದಿ ಕುರಿತು ಒಂದು ವಿಟಿ ನಿಮ್ಮ ಮುಂದೆ. ಹೆಸರಾಂತ ವೈದ್ಯ ಡಾಕ್ಟರ್ ಎ ರವಿರಾಜ್ ಪ್ರಖ್ಯಾತ ಮೂಳೆ ಶಸ್ತ್ರಚಿಕಿತ್ಸಕ. ಮೂಲತಃ ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರಿನವರು. ಸಾವಿರಾರು ರೋಗಿಗಳಿಗೆ ಕೀಲು ಬದಲಿ, ಕ್ರೀಡಾ ಔಷಧಗಳು, ಆರ್ಥೋಸ್ಕೋಪಿ ಮತ್ತು ಸಂಕೀರ್ಣ ಆಘಾತಗಳಿಗೆ ಚಿಕಿತ್ಸೆ ನೀಡುವಲ್ಲಿ 20 ವರ್ಷಗಳಿಗೂ ಅಧಿಕ ಅನುಭವ ಹೊಂದಿದ್ದಾರೆ. ವೈದ್ಯಕೀಯ ಕ್ಷೇತ್ರದಲ್ಲಿನ ಇವರ ಸಾಧನೆಗೆ ಅನೇಕ ಪ್ರಶಸ್ತಿಗಳು ಇವರನ್ನ ಅರಸಿ ಬಂದಿವೆ. ವೈದ್ಯನಾಗಿ ಮಾತ್ರವಲ್ಲದೆ ನವದೆಹಲಿಯ ರಾಷ್ಟ್ರೀಯ ಮಂಡಳಿಯ ಡಿಪ್ಲೊಮೇಟ್ಗೆ ಶಿಕ್ಷಕರು ಮತ್ತು ಮಾರ್ಗದರ್ಶಕರಾಗಿಯೂ ಕಾರ್ಯನಿರ್ವಹಿಸುತ್ತಿದ್ದಾರೆ. ಮೂಳೆ ಶಸ್ತ್ರಚಿಕಿತ್ಸೆ ಕ್ಷೇತ್ರದಲ್ಲಿ ಡಾಕ್ಟರ್ ರವಿರಾಜ್ ಅಂದರೆ ವಿಶ್ವಾಸಾರ್ಹ ಹೆಸರಾಗಿದೆ. ಇಂತಹ ಅಪರೂಪದ ವೈದ್ಯರಾದ ಡಾಕ್ಟರ್ ಎ ರವಿರಾಜ್ ಅವರಿಗೆ ಈ ಬಾರಿಯ ಪ್ರತಿಷ್ಠಿತ ವಿಜಯರತ್ನ ಪ್ರಶಸ್ತಿ ನೀಡಿ ಸನ್ಮಾನಿಸಲಾಗುತ್ತಿದೆ. ಕಂಗ್ರ್ಯಾಚುಲೇಷನ್ ಸರ್ ಡಾಕ್ಟರ್ ಪ್ರೊಫೆಸರ್ ರವಿರಾಜ್ ಎ. ವೈದ್ಯಕೀಯ ಕ್ಷೇತ್ರದಲ್ಲಿ ತಮ್ಮದೇ ಆದಂತಹ ಛಾಪು ಮೂಡಿಸಿದ್ದಾರೆ. ಇವತ್ತು ವಿಜಯವಾಣಿಯಿಂದ ಕೊಡಲಾಗ್ತಾ ಇರುವ ವಿಜಯರತ್ನ 2025 ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಏನಾದರೂ ಆರೋಗ್ಯ ಸಮಸ್ಯೆಗಳಾದಾಗ ಡಾಕ್ಟರ್ಸ್ ಅನ್ನ ನಾವು ದೇವರ ಸಮಾನ ಅಂತೀವಿ. ಸೊ ಆ ಸ್ಥಾನದಲ್ಲಿ ನಿಂತ್ಕೊಂಡು ಹಲವು ರೋಗಿಗಳ ಜೀವ ಉಳಿಸಿದ್ದಾರೆ. ಆ ಮೂಲಕ ವೈದ್ಯಕೀಯ ಕ್ಷೇತ್ರದಲ್ಲಿ ಛಾಪು ಮೂಡಿಸಿರುವಂತಹ ಡಾಕ್ಟರ್ ರವಿರಾಜ್ ಎ ಇವತ್ತು ನಮ್ಮ ವೇದಿಕೆಯಲ್ಲಿ ವಿಜಯವಾಣಿಯಿಂದ ಕೊಡಲಾಗ್ತಾ ಇರುವ ವಿಜಯರತ್ನ 2025 ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಒನ್ಸ್ ಅಗೇನ್ ಕಂಗ್ರ್ಯಾಚುಲೇಷನ್ ಸರ್. ಥ್ಯಾಂಕ್ ಯು ಸೋ ಮಚ್. ಈಗ ಮುಂದಿನ ಸಾಧಕರ ಪರಿಚಯ ನಿಮ್ಮ ಮುಂದೆ. ರುದ್ರಪ್ರಕಾಶ್ ಅವರ ಸಾಧನೆಯ ಹಾದಿ ಕುರಿತು ಒಂದು ವಿಟಿ ನಿಮ್ಮ ಮುಂದೆ. ಎನ್ಜೆ ರುದ್ರಪ್ರಕಾಶ್ ಮೂಲತಃ ತುಮಕೂರಿನವರು. ಐಟಿ ಕಾಲೇಜಿನಲ್ಲಿ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಪದವಿ ಪಡೆದು ಪ್ರತಿಭೆ ಮತ್ತು ಪರಿಶ್ರಮದ ಮೂಲಕ ಉದ್ಯಮ ಕ್ಷೇತ್ರದಲ್ಲಿ ವಿಶಿಷ್ಟ ಸ್ಥಾನ ಗಳಿಸಿಕೊಂಡಿದ್ದಾರೆ. ಸಿದ್ಧಗಂಗಾ ಆಯಿಲ್ ಅಂಡ್ ಬಯೋ ಇಂಡಸ್ಟ್ರೀಸ್ LLP ಮೂಲಕ ಅನೇಕ ಕುಟುಂಬಗಳಿಗೆ ಉದ್ಯೋಗ ನೀಡಿದ್ದಾರೆ. ಕೃಷಿ ಪ್ರಧಾನ ದೇಶದಲ್ಲಿ ಅಗತ್ಯವಿರುವ ಉತ್ಪನ್ನವನ್ನ ತಯಾರಿಸಲು ಅತ್ಯಾಧುನಿಕ ಉತ್ಪಾದನಾ ಸೌಲಭ್ಯಗಳನ್ನು ಸಿದ್ಧಿ ಬಯೋ ಒಳಗೊಂಡಿದೆ. ಉದ್ಯಮ, ಉದ್ಯೋಗ ಸೃಷ್ಟಿ ಜೊತೆಗೆ ಸಾಮಾಜಿಕ ಹೀಗೆ ಎಲ್ಲಾ ಕ್ಷೇತ್ರಕ್ಕೂ ಕೊಡುಗೆ ನೀಡಿರುವ ಎನ್ಜೆ ರುದ್ರಪ್ರಕಾಶ್ ಅವರಿಗೆ ಈ ಬಾರಿಯ ಪ್ರತಿಷ್ಠಿತ ವಿಜಯರತ್ನ ಪ್ರಶಸ್ತಿಯನ್ನ ನೀಡಿ ಗೌರವಿಸಲಾಗುತ್ತಿದೆ. ಕಂಗ್ರ್ಯಾಚುಲೇಷನ್ ರುದ್ರಪ್ರಕಾಶ್ ಸರ್. ಉದ್ಯಮದಲ್ಲಿ ತಮ್ಮದೇ ಆದಂತಹ ಛಾಪು ಮೂಡಿಸಿದ್ದಾರೆ. ಆ ಮೂಲಕ ಹಲವರಿಗೆ ಉದ್ಯೋಗಾವಕಾಶ ಕೊಟ್ಟಿದ್ದಾರೆ. ದಯವಿಟ್ಟು ವೇದಿಕೆ ಮೇಲೆ ಬರಬೇಕಾಗಿ ಕೋರಿಕೆ ಸರ್. ಇವತ್ತು ನಮ್ಮ ವೇದಿಕೆಯಲ್ಲಿ ವಿಜಯವಾಣಿಯಿಂದ ಕೊಡಲಾಗ್ತಾ ಇರುವ ವಿಜಯರತ್ನ 2025 ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ದೊಡ್ಡ ಚಪ್ಪಾಳೆ ಬರಲಿ. ಜಸ್ಟ್ ಉದ್ಯಮ ಕ್ಷೇತ್ರದಲ್ಲಿ ಸಾಧನೆ ಮಾಡೋದಲ್ಲ, ಆ ಕ್ಷೇತ್ರದಲ್ಲಿ ಹಲವರಿಗೆ ದಾರಿದೀಪ ಆಗಿದ್ದಾರೆ, ಹಲವರಿಗೆ ಜೀವನ ರೂಪಿಸೋದ್ರಲ್ಲಿ ಸಹಕಾರಿಯಾಗಿದ್ದಾರೆ ರುದ್ರಪ್ರಕಾಶ್ ಸರ್. ಪ್ರತಿ ಗಂಡಿನ ಯಶಸ್ಸಿನ ಹಿಂದೆ ಹೆಣ್ಣು ಇರ್ತಾರಂತೆ. ಸೊ ಹಾಗಾಗಿ ಪ್ರಶಸ್ತಿಯನ್ನ ಪಡೆದುಕೊಳ್ಳುವಾಗಲೂ ಕೂಡ ಅವರ ಶಕ್ತಿ
ನಾರಿ ಶಕ್ತಿಯ ಜೊತೆಗೂಡಿ ಪ್ರಶಸ್ತಿಯನ್ನು ಪಡೆದುಕೊಳ್ಳೋದಕ್ಕೆ ಬಂದಿರುವಂಥ ರುದ್ರಪ್ರಕಾಶ್ ಸರ್, ಒನ್ಸ್ ಅಗೈನ್ ಕಂಗ್ರ್ಯಾಚುಲೇಷನ್ ಸರ್. ನಿಮ್ಮ ನಾರಿ ಶಕ್ತಿಯವ್ರಿಗೂ ಕೂಡ ಧನ್ಯವಾದಗಳು ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಸರ್. ದಯವಿಟ್ಟು ಯಾರೆಲ್ಲ ಪ್ರಶಸ್ತಿ ಪಡೆದುಕೊಂಡಿದ್ದೀರಿ ಮನೆಗೆ ಹೋಗಬೇಡಿ. ಕೊನೆಯದಾಗಿ ಒಂದು ಗ್ರೂಪ್ ಫೋಟೋ ಇರುತ್ತೆ, ಮತ್ತೆ ಅನೌನ್ಸ್ ಮಾಡ್ತಾ ಇದ್ದೀನಿ. ಇದೇ ಭಾನುವಾರ ವಿಜಯವಾಣಿ ಪತ್ರಿಕೆಯಲ್ಲೂ ಕೂಡ ನಿಮ್ಮ ಫೋಟೋಗಳು ಬರುತ್ತೆ ಪ್ರಶಸ್ತಿಯ ಜೊತೆಗೆ. ಹಾಗಾಗಿ ಕಾರ್ಯಕ್ರಮದ ಕೊನೆಯ ತನಕ ಕೂಡ ಪ್ರಶಸ್ತಿ ಪಡೆದುಕೊಂಡವರು ಇಲ್ಲೇ ಇರಬೇಕಾಗಿ ಕೋರಿಕೆ. ಈಗ ಮುಂದಿನ ಸಾಧಕರ ಪರಿಚಯ. ಡಾಕ್ಟರ್ BS ಶಿವಕುಮಾರ್, ವೈದ್ಯಕೀಯ ಕ್ಷೇತ್ರ, ಇಟ್ ಮೀನ್ಸ್ ಆರೋಗ್ಯ ಕ್ಷೇತ್ರದಲ್ಲಿ ತಮ್ಮದೇ ಸಾಧನೆ ಮಾಡಿರುವಂತಹ ಡಾಕ್ಟರ್ BS ಶಿವಕುಮಾರ್ ಅವರ ಸಾಧನೆಯ ಹಾದಿ ಕುರಿತು ಒಂದು ವಿಟಿ ನಿಮ್ಮ ಮುಂದೆ. ಹೆಸರಾಂತ ವೈದ್ಯ ಡಾಕ್ಟರ್ BS ಶಿವಕುಮಾರ್ ಮೂಲತಃ ಬಾಗಲಕೋಟೆಯವರು, ಆದರೆ ನೆಲೆ ಕಂಡುಕೊಂಡಿದ್ದು ಹಾಸನ ಜಿಲ್ಲೆಯ ಅರಸೀಕೆರೆಯಲ್ಲಿ. 64 ವರ್ಷದ ಇವರು 1998ರಲ್ಲಿ ತಂದೆ ತಾಯಿ ಹೆಸರಿನಲ್ಲಿ ಸ್ವಂತ ನರ್ಸಿಂಗ್ ಹೋಮ್ ಆರಂಭಿಸಿ ಇದೀಗ ಈ ನರ್ಸಿಂಗ್ ಹೋಮ್ ಅನ್ನ ರಿಸರ್ಚ್ ಕೇಂದ್ರವನ್ನಾಗಿ ಪರಿವರ್ತಿಸಿರುವುದು ಇವರ ಸೇವೆಯ ಹೆಗ್ಗಳಿಕೆ. ಬಡವರಿಗೆ ಕೈಗೆಟುಕುವ ದರದಲ್ಲಿ ಉನ್ನತ ವೈದ್ಯಕೀಯ ಚಿಕಿತ್ಸೆ ದೊರಕಿಸುವುದು ಇವರ ಆಶಯ. ಈಗಾಗಲೇ 2 ಪುತ್ರರು ಹಾಗೂ ಓರ್ವ ಪುತ್ರಿ ಕೂಡ ವೈದ್ಯಕೀಯ ಕ್ಷೇತ್ರ ಪ್ರವೇಶಿಸಿದ್ದಾರೆ. ಇಂತಹ ಅಪರೂಪದ ವೈದ್ಯರಾದ ಡಾಕ್ಟರ್ ಶಿವಕುಮಾರ್ ಅವರಿಗೆ ಈ ಬಾರಿಯ ಪ್ರತಿಷ್ಠಿತ ವಿಜಯ ರತ್ನ ಪ್ರಶಸ್ತಿ ನೀಡಿ ಸನ್ಮಾನಿಸಲಾಗುತ್ತಿದೆ. ಕಂಗ್ರ್ಯಾಚುಲೇಷನ್ ಸರ್ ಡಾಕ್ಟರ್ BS ಶಿವಕುಮಾರ್. ಬಾಗಲಕೋಟೆಯವರಂತೆ ಮೂಲತಃ ನಮ್ಮೂರು, ಬಹಳ ಹೆಮ್ಮೆ ಅನಿಸುತ್ತೆ ಆ ಸಾಧಕರನ್ನ ವೇದಿಕೆ ಮೇಲೆ ನೋಡೋದಕ್ಕೆ. ಇವತ್ತು ಈ ವೇದಿಕೆಯಲ್ಲಿ ವಿಜಯವಾಣಿಯಿಂದ ಕೊಡಲಾಗ್ತಾ ಇರುವ ವಿಜಯರತ್ನ 2025 ಪ್ರಶಸ್ತಿಗೆ ಭಾಜನರಾಗಿದ್ದಾರೆ ಡಾಕ್ಟರ್ BS ಶಿವಕುಮಾರ್. ವೈದ್ಯಕೀಯ ಕ್ಷೇತ್ರದಲ್ಲಿ ತಮ್ಮದೇ ಆದಂತಹ ಛಾಪು ಮೂಡಿಸಿರುವ ಡಾಕ್ಟರ್ BS ಶಿವಕುಮಾರ್ ಅವರಿಗೆ ವಿಜಯವಾಣಿಯಿಂದ ಕೊಡಲಾಗ್ತಾ ಇರುವ ವಿಜಯರತ್ನ 2025 ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಒನ್ಸ್ ಅಗೈನ್ ಕಂಗ್ರ್ಯಾಚುಲೇಷನ್ ಸರ್. ಉತ್ತರ ಕರ್ನಾಟಕದ ಹೆಮ್ಮೆ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಥ್ಯಾಂಕ್ ಯು ಸೋ ಮಚ್ ಸರ್. ನಮ್ಮ ಜೊತೆಗೆ ಕಾರ್ಯಕ್ರಮದ ಆರಂಭದಿಂದಲೂ ಕೊನೆ ತನಕ ಕೂಡ ಇರ್ತಾರೆ. ಇನ್ನಷ್ಟು ಜನ ಸಾಧಕರಿಗೆ ಪ್ರಶಸ್ತಿ ಕೊಡೋದು ಬಾಕಿ ಇದೆ. ಬಟ್ ಅದಕ್ಕೂ ಮುನ್ನ ಕೃಷಿ ಸಚಿವರು ಆದಂತಹ ಚಲುವರಾಯ ಸ್ವಾಮಿ ಸರ್ ದಯವಿಟ್ಟು ಈ ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ ಸರ್. ವಿಜಯರತ್ನ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಈ ಎಲ್ಲ ಕಾರ್ಯಕ್ರಮವನ್ನು ಆಯೋಜಿಸಿ ಭಾಳ ಯಶಸ್ವಿ ಉದ್ಯಮಿ ಆಗಿರ್ತಕ್ಕಂಥ ಆನಂದ್ ಸಂಕೇಶ್ವರ ಅವರೇ ಹಾಗೂ ಮುಖ್ಯ ಅತಿಥಿಗಳಾಗಿ ಆಗಮಿಸಿರ್ತಕ್ಕಂಥ IPS ರೂಪಾ ಅವರೇ ಮತ್ತು 27 ಜನ ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡಿ ಈ ಪ್ರಶಸ್ತಿಯನ್ನು ಪಡಿತಾ ಇರತಕ್ಕಂಥ ಎಲ್ಲ ಆತ್ಮೀಯರೇ ಮತ್ತು ಇತರೆ ಎಲ್ಲ ಈ ಸಮಾರಂಭದಲ್ಲಿ ಭಾಗವಹಿಸಿರ್ತಕ್ಕಂಥ ಗಣ್ಯರೇ ಮತ್ತು ವಿಜಯವಾಣಿ ಸಂಸ್ಥೆಯ ಎಲ್ಲ ಸ್ನೇಹಿತರು. VRL ಸಂಸ್ಥೆ ಒಂದು ದೊಡ್ಡ ರಾಜ್ಯದಲ್ಲಿ ಪ್ರತಿಷ್ಠಿತವಾದಂಥ ಸಂಸ್ಥೆ. ಇದು ಒಂದು ಪತ್ರಿಕೆಗೆ ಅಥವಾ ಟ್ರಾನ್ಸ್ಪೋರ್ಟೇಷನ್ಗೆ ಅಷ್ಟೇ ಸೀಮಿತ ಇಲ್ಲದಲೇ ಅನೇಕ ವಿಚಾರದಲ್ಲಿ ವಿಜಯ ಶಂಕೇಶ್ವರವರು ಅವರ ಜೀವನದ ಉದ್ದಕ್ಕೂ ಭಾಳ ಸಾಧನೆಯನ್ನು ಮಾಡ್ಕೊಂಬಂದಿದ್ದಾರೆ. ಜೊತೆಗೆ ಅವರು ರಾಜ್ಯಸಭಾ ಮೆಂಬರ್ ಆಗೂ ಸಹ ಕೆಲಸ ಮಾಡಿದ್ದಾರೆ. ಈಗ ನನಗೆ ಅವ್ರ ಮಗ ಪರಿಚಯ ಆಯ್ತಾ ಹೇಳ್ತಾಯಿದ್ರು. ನಾನು ಇನ್ನೂ ಶಿಕ್ಷಣ ಪೂರ್ಣ ಮಾಡೋದಕ್ಕಿಂತ ಮುಂಚಿತವಾಗಿ ಖಾಸಗಿ ವರ್ಕ್ಶಾಪ್ನಲ್ಲಿ ಒಂದು ಸ್ವಲ್ಪ ಹೊತ್ತು ಹೋಗಿ 1-2 ಗಂಟೆ ಕೆಲಸ ಮಾಡ್ತಿದ್ದೆ ಅಂತ.
ಇಷ್ಟೊಂದು ದೊಡ್ಡ ಸಂಸ್ಥೆಯನ್ನು ಹ್ಯಾಂಡಲ್ ಮಾಡೋದಿದೆಯಲ್ಲ, ಅದು ಅಷ್ಟು ಸುಲಭದ ಕೆಲಸನೂ ಅಲ್ಲ. ಮತ್ತು ಶಿಕ್ಷಣ ಇದ್ರೇ ಸಾಲದು, ಅಥವಾ ಅವ್ರ ತಂದೆ ಇಷ್ಟೊಂದು ಎತ್ತರಕ್ಕೆ ಒಂದು ಸಂಸ್ಥೆಯನ್ನು ಬೆಳೆಸಿ ಏಕಾಏಕಿ ಕೊಟ್ಟರೆ ಅದನ್ನು ಸಂಭಾವಿಸೋದು ಭಾಳ ಕಷ್ಟ ಆಗುತ್ತೆ. ಅದರಿಂದ ಬಹುಶಃ ಅವ್ರ ತಂದೆ ಅವರು ಕಷ್ಟಪಟ್ಟು ಸುದೀರ್ಘವಾದಂಥ ಜರ್ನಿನಲ್ಲಿ ಈ ಒಂದು ರಾಜ್ಯದ ರಾಷ್ಟ್ರ ಮಟ್ಟಕ್ಕೆ ಗುರುತಿಸ್ಕೊಳ್ತಕ್ಕಂಥ ಒಂದು ಬೆಳೆದಂಥವರು ತಮ್ಮ ಸುಪುತ್ರನ ಇದನ್ನು ಮುಂದಿನ ದಿನದಲ್ಲಿ ಇನ್ನೂ ಎತ್ತರಕ್ಕೆ ಬೆಳಿಬೇಕು ಅನ್ನೋ ಆಸೆ ಸಹಜವಾಗಿರುತ್ತೆ. ಅದಕ್ಕೋಸ್ಕರ ಭಾಳ ಎಚ್ಚರಿಕೆಯಿಂದ ಮಗನ್ನ ತಯಾರು ಮಾಡಿದ್ದಾರೆ. ಅವರ ಮಗನೂ ಸಹ ಅಷ್ಟೇ ಅವ್ರ ತಂದೆಗೆ ತಕ್ಕ ಮಗನಿಗೆ ಭಾಳ ಸೂಕ್ಷ್ಮವಾಗಿ ಎಲ್ಲವನ್ನು ಅರ್ಥ ಮಾಡ್ಕೊಂಡು ಇವತ್ತು ಈ ಸಂಸ್ಥೆಯನ್ನು ತಾವು ನಡೆಸ್ತಾ ಇರ್ತಕ್ಕಂಥದ್ದು. ಮೊದಲನೇದಾಗಿ ನಾನು ಈ ರಾಜ್ಯದ ಜನಪರವಾಗಿ ನಿಮಗೆ, ನಿಮ್ಮ ತಂದೆಗೆ ನಾನು ಅಭಿನಂದನೆಯನ್ನು ಹೇಳಲಿಕ್ಕೆ ಇಚ್ಛೆಪಡ್ತೀನಿ. ಮತ್ತು ವಿಜಯ ಕರ್ನಾಟಕವನ್ನು ರನ್ ಮಾಡಿ ಅದನ್ನು ಟ್ರಾನ್ಸ್ಫಾರ್ಮ್ ಮಾಡಿ ಮತ್ತೆ ವಿಜಯವಾಣಿನ ಪ್ರಾರಂಭ ಮಾಡಿ ಇದರಲ್ಲೂ ಸಹ ಸಕ್ಸಸ್ಸನ್ನು ಕಾಣ್ತಾರೆ. ಮಾಧ್ಯಮ ಸಂಸ್ಥೆಗಳು ವಿವಿಧ ರೀತಿಯಲ್ಲಿ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದೆ. ಇದು 3ನೇ ವರ್ಷದ ಯಾವುದು ಒಂದು ಕ್ಷೇತ್ರಕ್ಕೆ ಸೀಮಿತ ಅಲ್ಲದೆ ರಾಜ್ಯಾದ್ಯಂತ ಹುಡುಕಾಡಿ, ಇದು ಒಂದು ದೊಡ್ಡ ಕೆಲಸನೇ ಆಗುತ್ತೆ, ದೊಡ್ಡ ಜವಾಬ್ದಾರಿನೇ ಆಗುತ್ತೆ. ಎಲ್ಲ ಕ್ಷೇತ್ರದಲ್ಲಿ ಸಾಧನೆ ಮಾಡಿದಂಥ ಯುವಕರಿರ್ಬೋದು ಅಥವಾ ಹಿರಿಯೋರಿರ್ಬೋದು ಸಂಸ್ಥೆ ಕಟ್ಟಿ ಸಾವಿರಾರು ಜನಕ್ಕೆ ಉದ್ಯೋಗವನ್ನು ಕೊಡ್ತಕ್ಕಂಥ ಇಂಥ ಸಾಧಕರಿಗೆ ಸನ್ಮಾನ ಮಾಡ್ತಾ ಇರ್ತಕ್ಕಂಥದ್ದು ನಿಮ್ಮ ದಿನನಿತ್ಯ ಪತ್ರಿಕಾ ಪ್ರಕಟಣೆಗಿಂತ ಭಾಳ ಮುಖ್ಯವಾದದ್ದು ಅಂತೇಳಿ ನಾನು ಭಾವಿಸ್ತೀನಿ. ಬಹುಶಃ ಇದೊಂದು ಒಳ್ಳೆಯ ಕೆಲಸವನ್ನು ನೀವು ಪ್ರಾರಂಭ ಮಾಡಿದ್ದೀರ. ಆನಂದ್ ಅವರು ಇದನ್ನು ಮುಂದುವರಿಸಲಿ. ನಮ್ಮ ರಾಜ್ಯಕ್ಕೆ ಬಹುಶಃ ರಾಜ್ಯದ ಹಿತದೃಷ್ಟಿಯಿಂದ, ಸಾರ್ವಜನಿಕರ ಹಿತದೃಷ್ಟಿಯಿಂದ ಒಳ್ಳೆಯದಾಗುವಂಥ ಎಲ್ಲ ಬರವಣಿಗೆ ಈ ಪತ್ರಿಕೆಯಿಂದ ಜನರಿಗೆ ತಲುಪಲಿ. ನಮಗೂ ಸಂತೋಷ. ಹಾಗಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ನಾನು ಭಾಗವಹಿಸಿ ಇಂಥ ಒಂದು ಪ್ರಶಸ್ತಿ ಸಮಾರಂಭದಲ್ಲಿ 4-6 ಜನಕ್ಕೆ ಸಾಧಕರಿಗೆ ನಾನು ಸನ್ಮಾನಿಸ್ತಕ್ಕಂಥ ಒಂದು ನನಗೆ ಒಳ್ಳೆಯ ಕೆಲಸವನ್ನು ಕೊಟ್ಟಿದ್ದೀರ. ಎನಿವೆ ಭಾಳ ಒಳ್ಳೆಯ ಕಾರ್ಯಕ್ರಮವನ್ನು ಮಾಡಿದ್ದೀರ. ಮತ್ತೊಂದೇ ನಿಮಗೆ ಸಂಸ್ಥೆಗೆ ಮತ್ತು ಅವರ ಕುಟುಂಬಕ್ಕೆ ಅಭಿನಂದಿಸಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ತಮ್ಮೆಲ್ಲರಿಗೂ ನಮಸ್ಕಾರ ಹೇಳಿ ನಾನು ಮಾತು. ಕರ್ನಾಟಕ ಸರ್ಕಾರದ ಮಾನ್ಯ ಕೃಷಿ ಸಚಿವರು ಶ್ರೀ ಚಲುವರಾಯ ಸ್ವಾಮಿಯವರು ಈ ಕಾರ್ಯಕ್ರಮದಲ್ಲಿ ನಮ್ಮ ಪ್ರೀತಿಯ ಆಮಂತ್ರಣಕ್ಕೆ ಹೋಗೊಟ್ಟು ತಮ್ಮ ಅಮೂಲ್ಯ ಸಮಯವನ್ನು ಮೀಸಲಿಟ್ಟು ಅಷ್ಟೂ ಜನ ಸಾಧಕರಿಗೆ ಸನ್ಮಾನ ಮಾಡುವಂತಹ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು. ಈಗ ಮುಂದಿನ ಸಾಧಕರ ಪರಿಚಯ ನಿಮ್ಮ ಮುಂದೆ. ಸುನಿಲ್ ನಂಜೇಗೌಡ, ರಾಜಕೀಯ ಕ್ಷೇತ್ರದಲ್ಲಿ ತಮ್ಮದೇ ಆದಂತಹ ಛಾಪು ಮೂಡಿಸಿರುವಂತಹ ಸುನಿಲ್ ಅವರ ಸಾಧನೆಯ ಕುರಿತು ಒಂದು ವಿಟಿ ನಿಮ್ಮ ಮುಂದೆ. ಸುನೀಲ್ ನಂಜೇಗೌಡ ಸಮಾಜಮುಖಿ ಕೆಲಸಗಳಿಂದಲೇ ಹೆಸರುವಾಸಿ. ಕ್ರೀಡಾಪಟುಗಳಿಗೆ ಪ್ರೋತ್ಸಾಹ ಮಾಡುವುದು, ಗ್ರಾಮಗಳಲ್ಲಿ ಯುವ ಶಕ್ತಿಯನ್ನ ಸಂಘಟನೆ ಮಾಡುವುದು, ರಾಜಕಾರಣಕ್ಕೆ ಅವರನ್ನ ಕರೆತರುವುದು, ಉದ್ಯೋಗ ನಿರತರಿಗೆ ಉದ್ಯೋಗ ಕೊಡಿಸುವುದು, ಹೀಗೆ ಹಲವಾರು ಜವಾಬ್ದಾರಿಗಳನ್ನ ನಿರ್ವಹಿಸುವ ಚಾಕಚಕ್ಯತೆ ಹೊಂದಿದವರು. 2018ರಲ್ಲಿ ಇಂಜಿನಿಯರಿಂಗ್ ಮುಗಿಸಿಕೊಂಡು ರಾಜಕೀಯಕ್ಕೆ ಎಂಟ್ರಿ ಕೊಟ್ಟು ಅಲ್ಲಿಂದ ಇಲ್ಲಿಯ ತನಕ ಬಡವರಿಗೆ, ವಿದ್ಯಾರ್ಥಿಗಳಿಗೆ, ಕ್ರೀಡಾಪಟುಗಳಿಗೆ ಪ್ರೋತ್ಸಾಹಿಸುತ್ತಾ ಬರುತ್ತಿದ್ದಾರೆ. ಕ್ಷೇತ್ರದಲ್ಲಿ ಬದಲಾವಣೆ ತರಬೇಕು ಮತ್ತು ಮಾದರಿಯಾಗಿ ಮಾಡಬೇಕೆಂಬ ಇಂಗಿತ ವ್ಯಕ್ತಪಡಿಸಿ ಓದನ್ನ ಮೊಟಕುಗೊಳಿಸಿ ತಮ್ಮ ಜೀವನವನ್ನೇ ಸಮಾಜ ಸೇವೆಗೆ ಮುಡಿಪಾಗಿಟ್ಟಿರುವ ಸುನೀಲ್ ನಂಜೇಗೌಡ ಅವರಿಗೆ ಈ ಬಾರಿಯ ಪ್ರತಿಷ್ಠಿತ ವಿಜಯ ರತ್ನ ಪ್ರಶಸ್ತಿಯನ್ನ ನೀಡಿ ಗೌರವಿಸಲಾಗುತ್ತಿದೆ. ಕಂಗ್ರ್ಯಾಚುಲೇಷನ್ ಸರ್.
ಸುನಿಲ್ ನಂಜೇಗೌಡ ರಾಜಕೀಯ ಕ್ಷೇತ್ರದಲ್ಲಿ ತಮ್ಮದೇ ಆದಂತಹ ಛಾಪು ಮೂಡಿಸಿದ್ದಾರೆ. ಆ ಮೂಲಕ ಸಮಾಜ ಸೇವೆಯಲ್ಲೂ ಕೂಡ ಗುರುತಿಸಿಕೊಂಡಿದ್ದಾರೆ. ಸೊ ಅವರಿಗೆ ಇವತ್ತು ವಿಜಯವಾಣಿಯಿಂದ ಕೊಡಲಾಗ್ತಾ ಇರುವ ವಿಜಯರತ್ನ 2025 ಪ್ರಶಸ್ತಿಯನ್ನು ನೀಡಲಾಗುತ್ತೆ. ಬಟ್ ಈ ಪ್ರಶಸ್ತಿಯನ್ನು ಕೊಡೋದಕ್ಕೆ ದಯವಿಟ್ಟು ವೇದಿಕೆ ಮೇಲೆ ನಮ್ಮ ಜೊತೆಗೆ ಜಾಯಿನ್ ಆಗಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ವಿಧಾನ ಪರಿಷತ್ ಸದಸ್ಯರು ಆಗಿರುವಂತಹ BG ಪಾಟೀಲ್ ಸರ್ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಸರ್. ಸಾಧಕರಿಗೆ ಸನ್ಮಾನ ಮಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. BG ಪಾಟೀಲ್ ವಿಧಾನ ಪರಿಷತ್ ಸದಸ್ಯರು ದಯವಿಟ್ಟು ಸರ್ ವೇದಿಕೆ ಮೇಲೆ ಬನ್ನಿ ಸರ್ ಪ್ಲೀಸ್. ವಿಧಾನ ಪರಿಷತ್ ಸದಸ್ಯರು BG ಪಾಟೀಲ್ ಸರ್ ಈಗ ಸಾಧಕರಿಗೆ ಸನ್ಮಾನ ಮಾಡ್ತಾರೆ ಈ ವೇದಿಕೆ ಮೇಲೆ. ಸುನಿಲ್ ನಂಜೇಗೌಡ ಸಮಾಜ ಸೇವೆಯಲ್ಲಿ ಗುರುತಿಸಿಕೊಂಡು ತಮ್ಮ ಸಾಧನೆಯನ್ನ ಮಾಡಿ ಇವತ್ತು ವಿಜಯವಾಣಿಯಿಂದ ಕೊಡಲಾಗ್ತಾ ಇರುವ ವಿಜಯರತ್ನ 2025 ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಒನ್ಸ್ ಅಗೇನ್ ಕಂಗ್ರ್ಯಾಚುಲೇಷನ್ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಒನ್ಸ್ ಅಗೇನ್ ಕಂಗ್ರ್ಯಾಚುಲೇಷನ್ ಅಂತ ಹೇಳ್ತಾ ಈಗ ಮುಂದಿನ ಸಾಧಕರ ಪರಿಚಯ. ಆರೋಗ್ಯ ಕ್ಷೇತ್ರದಲ್ಲಿ ತಮ್ಮದೇ ಆದಂತಹ ಸಾಧನೆ ಮಾಡಿರುವಂತಹ ಸಿದ್ಧಲಿಂಗಾರೆಡ್ಡಿ ಅವರು, ಅವರ ಸಾಧನೆಯ ಕುರಿತು ಒಂದು VT ನಿಮ್ಮ ಮುಂದೆ. ಡಾಕ್ಟರ್ ಸಿದ್ಧಲಿಂಗರೆಡ್ಡಿ ಮೂಲತಃ ಕಲಬುರಗಿಯವರು. ಶ್ರೀ ಸಿದ್ದರಾಮೇಶ್ವರ ನೇತ್ರ ಚಿಕಿತ್ಸಾಲಯದ ಮೂಲಕ ಅನೇಕರಿಗೆ ಗುಣಮಟ್ಟದ ಕಣ್ಣಿನ ಚಿಕಿತ್ಸೆ ನೀಡುತ್ತಿದ್ದಾರೆ. ಆರೋಗ್ಯದ ಜೊತೆಗೆ ಸಮಾಜದ ಸ್ವಾಸ್ಥ್ಯಕ್ಕೂ ಆದ್ಯತೆ ನೀಡುತ್ತಿರುವ ಡಾಕ್ಟರ್ ಸಿದ್ಧಲಿಂಗರೆಡ್ಡಿ ಅವರು ಗ್ರಾಮೀಣ ಪ್ರದೇಶಗಳಲ್ಲಿನ ಜನರ ಉಪಯೋಗಕ್ಕಾಗಿ ಪ್ರತಿ ತಿಂಗಳು 10 ರಿಂದ 15 ಉಚಿತ ನೇತ್ರ ತಪಾಸಣೆ ಮತ್ತು ಉಚಿತ ಶಸ್ತ್ರಚಿಕಿತ್ಸೆ ಶಿಬಿರ ಆಯೋಜಿಸಿ ದೃಷ್ಟಿ ಸಮಸ್ಯೆಗಳಿಂದ ಬಳಲುತ್ತಿರುವ ಸಹಸ್ರಾರು ಜನರಿಗೆ ಬೆಳಕಾಗಿದ್ದಾರೆ. ಹೀಗೆ ಆರೋಗ್ಯದ ಕ್ಷೇತ್ರದಲ್ಲಿ ಹೊಸ ಮೈಲುಗಲ್ಲು ಸೃಷ್ಟಿಸಿ ತಮ್ಮ ಸಮಾಜ ಸೇವೆಯ ಮೂಲಕ ಮಾನವೀಯತೆಯನ್ನ ಮೆರೆಯುತ್ತಿರುವ ಡಾಕ್ಟರ್ ಸಿದ್ಧಲಿಂಗರೆಡ್ಡಿ ಅವರಿಗೆ ಈ ಬಾರಿಯ ಪ್ರತಿಷ್ಠಿತ ವಿಜಯ ರತ್ನ ಪ್ರಶಸ್ತಿ ನೀಡಿ ಸನ್ಮಾನಿಸಲಾಗುತ್ತಿದೆ. ಕಂಗ್ರ್ಯಾಚುಲೇಷನ್ ಸರ್ ಡಾಕ್ಟರ್ ಸಿದ್ಧಲಿಂಗಾರೆಡ್ಡಿ ಅವರು. ಆರೋಗ್ಯ ಕ್ಷೇತ್ರದಲ್ಲಿ ತಮ್ಮದೇ ಆದಂತಹ ಸಾಧನೆ ಮಾಡಿ ಇವತ್ತು ನಮ್ಮ ವೇದಿಕೆಯಲ್ಲಿ ವಿಜಯವಾಣಿಯಿಂದ ಕೊಡಲಾಗ್ತಾ ಇರುವ ವಿಜಯರತ್ನ 2025 ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ದೊಡ್ಡ ಚಪ್ಪಾಳೆ ಬರಲಿ. ನಾನು ಆರಂಭದಲ್ಲೇ ಹೇಳಿದೆ, ಕಾರ್ಯಕ್ರಮದ ಆರಂಭದಿಂದ ಕೊನೆಯ ತನಕ ನಿಮ್ಮ ಚಪ್ಪಾಳೆಗಳೇ ನಮಗೆ ಸ್ಫೂರ್ತಿ. ಮತ್ತೊಂದು ಕಡೆ ಸಾಧಕರಿಗೆ ಬೆನ್ನು ತಟ್ಟೋ ಕೆಲಸ ಚಪ್ಪಾಳೆಗಳಿಂದ ಆಗಬೇಕು. ಅವರ ಸಾಧನೆ ಹೀಗೆ ಮುಂದುವರಿಲಿ ಅನ್ನೋ ಶುಭಾಶಯ ಕೂಡ ಚಪ್ಪಾಳೆಯಿಂದ ಬರಲೇಬೇಕು. ಥ್ಯಾಂಕ್ ಯು ಸೋ ಮಚ್ ಸರ್. ಒನ್ಸ್ ಅಗೇನ್ ಕಂಗ್ರ್ಯಾಚುಲೇಷನ್. ವಿಜಯರತ್ನ 2025 ಪ್ರಶಸ್ತಿಯನ್ನ ಸ್ವೀಕರಿಸಿದ್ದಕ್ಕಾಗಿ. ಈಗ ಮುಂದಿನ ಸಾಧಕರ ಪರಿಚಯ. ಉದ್ಯಮ ಕ್ಷೇತ್ರದಲ್ಲಿ ತಮ್ಮದೇ ಆದಂತಹ ಛಾಪು ಮೂಡಿಸಿರುವ ಸಿದ್ದರಾಮಲಿಂಗ ಶೆಟ್ಟಿ ಅವರ ಸಾಧನೆಯ ಹಾದಿ ಕುರಿತು ಒಂದು VT ನಿಮ್ಮ ಮುಂದೆ. ಉದ್ಯೋಗ ನೀಡಬೇಕು ಎನ್ನುವ ಕನಸು ಹೊತ್ತವರು ಬೆಳಗಾವಿಯ ಬೈಲಹೊಂಗಲ ತಾಲೂಕಿನ ಹಿರೇಕೊಪ್ಪ ಗ್ರಾಮದ ಬಡ ಕುಟುಂಬದಲ್ಲಿ ಜನಿಸಿದ ಸಿದ್ದರಾಮಲಿಂಗ ಶೆಟ್ಟಿ. ಅಂತೆಯೇ 2006ರಲ್ಲಿ ಬಸವೇಶ್ವರ ಟ್ರೇಡರ್ಸ್ ಮತ್ತು ಸಾಗರ ಎಲೆಕ್ಟ್ರಾನಿಕ್ಸ್ ಪ್ರಾರಂಭಿಸಿ ಇಂದು ಯಶಸ್ವಿ ಉದ್ಯಮಿಯಾಗಿದ್ದು ಸಾಕಷ್ಟು ಬಡ ಕುಟುಂಬಕ್ಕೆ ಉದ್ಯೋಗ ಸೃಷ್ಟಿಸಿ ಆಸರೆಯಾಗಿದ್ದಾರೆ. ಉದ್ಯಮಿಯಾಗಿ ಅನೇಕರಿಗೆ ಆಸರೆಯಾಗಿ ಇಂತಹ ಅಪರೂಪದ ಸಾಧನೆಗೈದ ಬೆಳಗಾವಿಯ ಸಿದ್ದರಾಮಲಿಂಗ ಶೆಟ್ಟಿ ಅವರಿಗೆ ಈ ಬಾರಿಯ ಪ್ರತಿಷ್ಠಿತ ವಿಜಯ ರತ್ನ ಪ್ರಶಸ್ತಿ ನೀಡಿ ಸನ್ಮಾನಿಸಲಾಗುತ್ತಿದೆ. ಕಂಗ್ರ್ಯಾಚುಲೇಷನ್ ಸರ್ ಸಿದ್ದರಾಮಲಿಂಗ ಶೆಟ್ಟಿ. ಬನ್ನಿ, ನಿಮ್ಮ ಸಾಧನೆಗೆ ಇವತ್ತು ವಿಜಯವಾಣಿಯಿಂದ ಕೊಡಲಾಗ್ತಾ ಇರುವ ವಿಜಯರತ್ನ 2025 ಪ್ರಶಸ್ತಿಯನ್ನ ವೇದಿಕೆ ಮೇಲೆ ಸ್ವೀಕಾರ ಮಾಡೋದಕ್ಕೆ ಬಂದಿದ್ದಾರೆ. ದೊಡ್ಡ ಚಪ್ಪಾಳೆಗಳು ಬರಲಿ. VRL ಸಮೂಹ ಸಂಸ್ಥೆಗಳ ಮ್ಯಾನೇಜಿಂಗ್ ಡೈರೆಕ್ಟರ್ ಆನಂದ್ ಸಂಕೇಶ್ವರ್ ಅವರಿದ್ದಾರೆ. ಹಿರಿಯ ಪೊಲೀಸ್, ಅದು ಕೂಡ
ಮಹಿಳಾ ಖಡಕ್ ಅಧಿಕಾರಿ ಅಂತ ಕರೆಯಲ್ಪಡುವ ರೂಪಾ ಮೌದ್ಗಿಲ್ ಅವರು ಕೂಡ ಆರಂಭದಿಂದಲೂ ಕೂಡ ಸಾಧಕರಿಗೆ ಸನ್ಮಾನ ಮಾಡ್ತಿದ್ದಾರೆ. ಮತ್ತೊಂದು ಕಡೆ ವಿಧಾನ ಪರಿಷತ್ ಸದಸ್ಯರು ಆದಂಥ BG ಶೆಟ್ಟಿ ಸರ್ ಕೂಡ ನಮ್ಮ ಜೊತೆಗೆ ಇದ್ದಾರೆ. ಸೊ ಸಾಧಕರಿಗೆ ಈ ಮೂಲಕ ಸನ್ಮಾನ ಮಾಡ್ತಾ ಇರುವಂತಹ ಕ್ಷಣ ವೇದಿಕೆ ಮೇಲೆ. ಥ್ಯಾಂಕ್ ಯು ಸರ್, ಒನ್ಸ್ ಅಗೇನ್ ಕಂಗ್ರ್ಯಾಚುಲೇಷನ್ ಅಂತ ಹೇಳ್ತಾ ಈಗ ಮುಂದಿನ ಸಾಧಕರನ್ನ ವೇದಿಕೆಗೆ ಕರೆಯೋ ಸಮಯ. ಉದ್ಯಮ ಕ್ಷೇತ್ರದಲ್ಲಿ ತಮ್ಮದೇ ಆದಂತಹ ಛಾಪು ಮೂಡಿಸಿದ್ದಾರೆ. ಉತ್ತಮ್ ರವಸಾಹೇಬ್ ಪಾಟೀಲ್ ಸಮಾಜ ಸೇವಕರು, ಸಮಾಜ ಸೇವೆಯಲ್ಲಿ ಗುರುತಿಸಿಕೊಂಡವರು. ಅವರ ಸಾಧನೆಯ ಕುರಿತು ಒಂದು ವಿಟಿ ನಿಮ್ಮ ಮುಂದೆ. ಉತ್ತಮ್ ಪಾಟೀಲ್ ಬ್ಯಾಂಕಿಂಗ್, ಸಹಕಾರಿ, ಉದ್ಯಮ, ಶಿಕ್ಷಣ ಕ್ಷೇತ್ರಗಳಲ್ಲಿ ಹೆಜ್ಜೆ ಗುರುತು ಮೂಡಿಸಿರುವ ಇವರು ಮೂಲತಃ ನಿಪ್ಪಾಣಿ ತಾಲೂಕಿನ ಬೋರಂಗಾವ ಗ್ರಾಮದವರು. ಬೆರಳೆಣಿಕೆಯಷ್ಟು ವಿದ್ಯಾರ್ಥಿಗಳೊಂದಿಗೆ ಪ್ರಾರಂಭವಾದ ಇವರ ಶ್ರೀ ಅರಿಹಂತ CBSE ಮರಾಠ ಶಾಲೆ, ITI ಕಾಲೇಜು ಸೇರಿ ವಿವಿಧ ಶಿಕ್ಷಣ ಸಂಸ್ಥೆಯಲ್ಲಿ ಇಂದು ಸಾವಿರಾರು ವಿದ್ಯಾರ್ಥಿಗಳು ಶಿಕ್ಷಣ ಪಡೆಯುತ್ತಿದ್ದಾರೆ. ITI ತರಬೇತಿ ಮುಗಿಸಿದವರಿಗೆ ಶ್ರೀ ಅರಿಹಂತ ಸಕ್ಕರೆ ಕಾರ್ಖಾನೆ ಸೇರಿ ವಿವಿಧ ಕಡೆ ಉದ್ಯೋಗ ನೀಡಿ ಬಡ ಕುಟುಂಬಕ್ಕೆ ಆಸರೆಯಾಗಿದ್ದಾರೆ. ಸಹಕಾರ ರಂಗದಲ್ಲಿ ಇಂತಹ ಅಭೂತಪೂರ್ವ ಸಾಧನೆಗೈದ ಉತ್ತಮ ಪಾಟೀಲ ಅವರಿಗೆ ಈ ಬಾರಿಯ ಪ್ರತಿಷ್ಠಿತ ವಿಜಯರತ್ನ ಪ್ರಶಸ್ತಿ ನೀಡಿ ಸನ್ಮಾನಿಸಲಾಗುತ್ತಿದೆ. ಕಂಗ್ರ್ಯಾಚುಲೇಷನ್ ಶ್ರೀ ಉತ್ತಮ್ ರಾವಸಾಹೇಬ್ ಪಾಟೀಲ್ ಅವರಿಗೆ. ಬಟ್ ಸರ್ ಕಾರಣಾಂತರಗಳಿಂದ ಇವತ್ತು ಕಾರ್ಯಕ್ರಮಕ್ಕೆ ಬಂದಿಲ್ಲ. ಬಟ್ ಅವರ ಪರವಾಗಿ ಚೌಗಲೆ ಸರ್ ದಯವಿಟ್ಟು ಬರಬೇಕು ವೇದಿಕೆಗೆ. ವಿಜಯವಾಣಿಯಿಂದ ಕೊಡಲಾಗ್ತಾ ಇರುವ ವಿಜಯರತ್ನ 2025 ಪ್ರಶಸ್ತಿಯನ್ನ ಪಡೆದುಕೊಳ್ಬೇಕಾಗಿ ವಿನಂತಿ ಸರ್. ಶ್ರೀ ಉತ್ತಮ್ ರಾವಸಾಹೇಬ್ ಪಾಟೀಲ್ ಅವರ ಪರವಾಗಿ ಚೌಗಲೆ ಸರ್ ಈ ಪ್ರಶಸ್ತಿಯನ್ನ ಸ್ವೀಕರಿಸ್ತಾ ಇದ್ದಾರೆ. ಕಂಗ್ರ್ಯಾಚುಲೇಷನ್ ಸರ್. ಥ್ಯಾಂಕ್ ಯು ಉತ್ತಮ್ ರಾವಸಾಹೇಬ್ ಪಾಟೀಲ್ ಸರ್, ಕಂಗ್ರ್ಯಾಚುಲೇಷನ್ ಅಂತ ಹೇಳ್ತಾ ಈಗ ಮೋಸ್ಟ್ಲಿ ಬಹಳಷ್ಟು ಜನ ಸಾಧಕರು ಇನ್ನೂ ಕೂಡ ಪ್ರಶಸ್ತಿಯನ್ನು ಸ್ವೀಕಾರ ಮಾಡಬೇಕು. ಬಟ್ ಅದಕ್ಕೂ ಮುನ್ನ ಕಾರ್ಯಕ್ರಮದುದ್ದಕ್ಕೂ ಕೂಡ ನಮ್ಮ ಜೊತೆಗೂಡಿ ಇರುವಂಥ ಹಿರಿಯ IPS ಅಧಿಕಾರಿ BMTFನ ADGP ರೂಪಾ ಮೌದ್ಗಿಲ್ ಅವರು ಮಾತನಾಡಬೇಕು. ಬಟ್ ಅವರು ಕೊನೆ ತನಕ ಇರ್ತಾರೆ, ಕಾರ್ಯಕ್ರಮದ ಕೊನೆ ತನಕ ಇರ್ತಾರೆ, ಸಾಧಕರಿಗೆ ಸನ್ಮಾನ ಮಾಡ್ತಾರೆ. ಪ್ಲೀಸ್ ಕಮ್ ಮ್ಯಾಮ್, ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ. ವೇದಿಕೆಯಲ್ಲಿ ಉಪಸ್ಥಿತರಿರುವ ವಿಜಯಾನಂದ ಸಂಸ್ಥೆಯ ರೂವಾರಿಗಳಾದ ಶ್ರೀ ಆನಂದ್ ಸಂಕೇಶ್ವರ್ ಅವರೇ, ಮಾನ್ಯ MLC ಅವರಾದ ಶ್ರೀ BG ಪಾಟೀಲ್ ಅವರೇ, ಇವತ್ತು ಪ್ರಶಸ್ತಿಯನ್ನು ಪಡೆದ ಹಾಗೂ ಇನ್ನೂ ಪಡೆಯಲಿರುವ ಎಲ್ಲ ಪ್ರೈಸ್ ವಿನ್ನರ್ಸ್, ಅವಾರ್ಡ್ ವಿನ್ನರ್ಸ್ ಹಾಗೂ ಅವರ ಹೆಮ್ಮೆ ಪಡ್ತಾ ಇರೋ ಪತ್ನಿಯರೇ, ಅರ್ಧಾಂಗಿನಿಯರೇ, ಮಹಿಳೆಯರೇ, ಮಹನೀಯರೇ, ಪತ್ರಿಕಾ ಮಿತ್ರರೇ, ಒಂದು ವೆಲ್ ನೆಟ್ ಸಿಸ್ಟಮಲ್ಲಿ ಥ್ರೈವ್ ಆಗೋದು ಬೇರೆ, ತಾವೇ ಸ್ವಂತ ಕಾಲ ಮೇಲೆ ತಾವೇ ನಿಂತ್ಕೊಂಡು ಅದನ್ನು ಮುಂಚೂಣಿಗೆ ತರೋದು ಅಂಥದ್ದು ಬೇರೆ. ಆ ಒಂದು ನಿದರ್ಶನ VRL ಸಂಸ್ಥೆ ಇದ್ದೇ ಇದೆ. ನಿಮ್ಮೆದುರಿಗೆ ಆನಂದ್ ಸಂಕೇಶ್ವರ್ ಇದ್ದಾರೆ, ಹಾಗೂ ಅದಕ್ಕಿಂತ ಹೆಚ್ಚಾಗಿ ಅವರ ಈ ಸಂಸ್ಥೆ ಅಡಿಪಾಯ ಹಾಕಿರುವಂಥ ಮಾನ್ಯ ಶ್ರೀ ವಿಜಯ್ ಸಂಕೇಶ್ವರ್ ಅವ್ರನ್ನ ಇವತ್ತು ನೆನಪಿಸ್ಕೊಳ್ಬೇಕಾಗುತ್ತೆ ಆ್ಯಸ್ ಅ ಸ್ಫೂರ್ತಿ. ಮಹಿಳಾ ಅವಾರ್ಡೀಸ್ ಬರ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಸ್ವಲ್ಪ ಐ ಫೀಲ್ ದ ನಂಬರ್ಸ್ ಡಿಸ್ಕರೇಜಿಂಗ್. ಅಫ್ಕೋರ್ಸ್ ಅರ್ಧಾಂಗಿನಿಯರು ಇದ್ದೀರಾ, ಬಟ್ ಇದುವರೆಗೆ ನಡೆದ ಇದರಲ್ಲಿ ಇನ್ನೂ ಬರಲಿಲ್ಲ, ಇವಾಗ ಬರ್ತೀರಾ. ನಾವು ಏನೇ ಮಾಡಿದ್ರು ಒಂದು
ನೈತಿಕತೆಯ ಚೌಕಟ್ಟಿನಲ್ಲಿ ಮತ್ತೊಬ್ಬರಿಗೆ ಒಳಿತಾಗತ್ತೆ ಅನ್ನೋ ರೀತಿಯಲ್ಲಿ ನಮ್ಮ ಸ್ವಾರ್ಥತೆಯನ್ನು ಸ್ವಲ್ಪ ಕಡಿಮೆ ಮಾಡಿಕೊಂಡು 4-6 ಜನಕ್ಕೆ ಉಪಯೋಗ ಆಗುತ್ತೆ ಅಂತ ಅನ್ನೋ ಒಂದು ಬ್ರಾಡ್ ರೂಪರೇಷೆ ಹಾಕ್ಕೊಂಡು ದೆನ್ ಯು ಕ್ಯಾನ್ ಡೂ. ದೇರ್ ಇಸ್ ನಥಿಂಗ್ ರಾಂಗ್ ಇನ್ ಪಿಚಿಂಗ್ ಇನ್ ಫಾರ್ ಯೋರ್ ಸೆಲ್ಫ್ ಆ್ಯಂಡ್ ಪಿಚ್ ಇನ್ ಮಾಡಲೇಬೇಕು. ಈಗೆಲ್ಲ ತುಂಬ AI ಬರ್ತಾ ಇದೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಬಹುಶಃ ನೀವು ಇಂಟೆಲಿಜೆಂಟ್ ಇಲ್ಲದೇ ಇದ್ದರೂ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ವಿಲ್ ಟೇಕ್ ಕೇರ್. ಏನೇ ಕೆಲಸ ಮಾಡದೇ ಇದ್ದರೂ ಅದು ಮಾಡ್ತದೆ. ಬಟ್ ಏನೇ ಇರಲಿಕ್ಕೂ ಒಂದು ಸೆಲ್ಫ್ ಡಿಸಿಪ್ಲಿನ್ ಇರಬೇಕು. ಯಾಕಂದರೆ ಇವಾಗ ಬಹಳ ಡಿಸ್ಟ್ರಾಕ್ಷನ್ಸ್ ತುಂಬ ಜಾಸ್ತಿ. ಒಂದು ಸೋಷಿಯಲ್ ಮೀಡಿಯಾ, ನಾವು ಅದರಲ್ಲೇ ನಮ್ಮನ್ನು ಕಳ್ಕೋತಾ ಇದ್ದೀವಿ. ಬ್ಯಾಡ್ ಹ್ಯಾಬಿಟ್ಸ್, ಈವನ್ ಅಡಿಕ್ಷನ್ ಈಸ್ ಆಲ್ಸೋ, ಸ್ಕ್ರೀನ್ ಅಡಿಕ್ಷನ್ ಈಸ್ ಆಲ್ಸೋ ಬ್ಯಾಡ್ ಹ್ಯಾಬಿಟ್. ಆ ಒಂದು ಕಂಟ್ರೋಲ್ ಒಂದು ಇದ್ಬಿಟ್ರೆ ಈ ಒಂದು ಯುಗದಲ್ಲಿ ಐ ಥಿಂಕ್ ದ್ಯಾಟ್ ಪರ್ಸನ್ ಈಸ್ ಗೋಯಿಂಗ್ ಟು ವಿನ್. ಸೊ ಇಷ್ಟು ಹೇಳಿ ನನ್ನ 2 ಮಾತು ಮುಗಿಸ್ತೀನಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಮೇಡಮ್. BMTFನ ADGP ರೂಪಾ ಮೌದ್ಗಿಲ್ ಅವರು ನಾರಿ ಶಕ್ತಿ ಬಗ್ಗೆ ಮಾತಾಡ್ತಾ ಇದ್ರು, ಮತ್ತಷ್ಟು ಶಕ್ತಿ ತುಂಬಿದ್ದಾರೆ ಈ ಮೂಲಕ ಅಂತ ಹೇಳ್ತಾ ಥ್ಯಾಂಕ್ ಯು ಸೊ ಮಚ್ ಮೇಡಮ್ ಈ ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದ್ದಕ್ಕಾಗಿ. ಈಗ ಮುಂದಿನ ಸಾಧಕರನ್ನ ವೇದಿಕೆಗೆ ಕರೆಯೋ ಸಮಯ. ಸುಧಾಕರ್ ಶೆಟ್ಟಿ, ಉದ್ಯಮ ಕ್ಷೇತ್ರದಲ್ಲಿ ಛಾಪು ಮೂಡಿಸಿರುವಂತಹ ಸುಧಾಕರ್ ಶೆಟ್ಟಿ ಅವರ ಸಾಧನೆಯ ಕುರಿತು VT ನಿಮ್ಮ ಮುಂದೆ. ಸುಧಾಕರ ಎಸ್ ಶೆಟ್ಟಿ ಕಾಫಿನಾಡು ಮೂಲದ ಯಶಸ್ವಿ ಉದ್ಯಮಿ. 1984ರಲ್ಲಿ ಸುಧಾಕರ್ ಶೆಟ್ಟಿ ಅವರು ಮೈಸೂರಿನಲ್ಲಿ ತಮ್ಮ ಕನಸಿನ ಕೂಸಾದ ಶೀತಲ್ ರೆಸ್ಟೋರೆಂಟ್ ಆರಂಭಿಸಿದರು. 1990ರಲ್ಲಿ ಫಲಹಾರ ದರ್ಶಿನಿ ಎಂಬ ಇನ್ನೊಂದು ಹೋಟೆಲ್ ಪ್ರಾರಂಭಿಸುವ ಮೂಲಕ ಅನೇಕರಿಗೆ ಉದ್ಯೋಗಾವಕಾಶ ಕಲ್ಪಿಸಿಕೊಟ್ಟರು. ಯಾವಾಗ ಹೋಟೆಲ್ ಉದ್ಯಮ ಕೈ ಹಿಡಿಯಿತೋ ಆಗ ಸುಧಾಕರ್ ಶೆಟ್ಟಿ ಅವರು ಮೈಸೂರು ಹೊರವಲಯದಲ್ಲಿ ಜಮೀನು ಖರೀದಿ ಆರಂಭಿಸಿದ್ರು. ಅಂದು ಖರೀದಿಸಿದ ಜಮೀನುಗಳಲ್ಲಿ ಇಂದು ಲೇಔಟ್ ನಿರ್ಮಾಣ ಮಾಡುತ್ತಿದ್ದಾರೆ. ಸಾಕಷ್ಟು ಜನರಿಗೆ ಉದ್ಯೋಗ ಸೃಷ್ಟಿಸಿದ್ದು, ಸಾಮಾಜಿಕ ಕಳಕಳಿ, ಹೀಗೆ ಎಲ್ಲ ಕ್ಷೇತ್ರದಲ್ಲೂ ತಮ್ಮದೇ ಛಾಪನ್ನ ಮೂಡಿಸಿರುವ ಸುಧಾಕರ್ ಶೆಟ್ಟಿ ಅವರಿಗೆ ಈ ಬಾರಿಯ ಪ್ರತಿಷ್ಠಿತ ವಿಜಯ ರತ್ನ ಪ್ರಶಸ್ತಿಯನ್ನ ನೀಡಿ ಗೌರವಿಸಲಾಗುತ್ತಿದೆ. ಕಂಗ್ರ್ಯಾಚುಲೇಷನ್ ಸರ್ ಸುಧಾಕರ್ ಎಸ್ ಶೆಟ್ಟಿ ಅವರು. ಇಲ್ಲಿ ನೋಡಿ, ನಾನು ಆರಂಭದಲ್ಲಿಂದಲೂ ಹೇಳಿದ್ನಲ್ಲ, ಒಬ್ಬ ಗಂಡಿನ ಯಶಸ್ಸಿನ ಹಿಂದೆ ಹೆಣ್ಣು ಇರ್ತಾರೆ ಅಂತ. ಸೊ ಧರ್ಮಪತ್ನಿ ಅವ್ರನ್ನ ಕೂಡ ಕರ್ಕೊಂಡು ಬಂದಿದ್ದೀನಿ. ಅವ್ರ ಬಗ್ಗೆ ಸ್ವಲ್ಪ ಹೇಳಿ, ಅವರೇ ನನಗೆ ದೊಡ್ಡ ಶಕ್ತಿ ಅಂತ ಇದ್ದಾರೆ. ಸುಧಾಕರ್ ಶೆಟ್ಟಿ ಸರ್, ಒನ್ಸ್ ಅಗೇನ್ ಕಂಗ್ರ್ಯಾಚುಲೇಷನ್ ಸರ್. ವಿಜಯವಾಣಿಯಿಂದ ಕೊಡಲಾಗ್ತಾ ಇರುವ ವಿಜಯರತ್ನ 2025 ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಅವರ ಧರ್ಮಪತ್ನಿ ಕೂಡ ಜೊತೆಗಿದ್ದಾರೆ, ಅವರ ಶಕ್ತಿಯಾಗಿ, ಬೆನ್ನೆಲುಬಾಗಿ. ಉದ್ಯಮ ಕ್ಷೇತ್ರದಲ್ಲಿ ಸಾಧನೆ ಮಾಡಿರುವ ಸುಧಾಕರ್ ಶೆಟ್ಟಿ ಅವರಿಗೆ ವಿಜಯವಾಣಿಯಿಂದ ಕೊಡಲಾಗ್ತಾ ಇರುವ ವಿಜಯರತ್ನ 2025 ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಒನ್ಸ್ ಅಗೇನ್ ಕಂಗ್ರ್ಯಾಚುಲೇಷನ್ ಸರ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನಿಮ್ಮ ಧರ್ಮಪತ್ನಿ ನಿಮ್ಮ ಶಕ್ತಿ ಅಂತ ಹೇಳಿದೆ ಸರ್, ಥ್ಯಾಂಕ್ ಯು. ಓಕೆ, ಮುಂದಿನ ಸಾಧಕರ ಪರಿಚಯ. ಶಿಕ್ಷಣ ಕ್ಷೇತ್ರದಲ್ಲಿ ಕ್ರಾಂತಿ ಮಾಡಿರುವ ಸುಮಂತ್ ಕುಮಾರ್ ಜೈನ್ ಅವರ ಸಾಧನೆಯ ಕುರಿತು ಒಂದು VT ನಿಮ್ಮ ಮುಂದೆ. ಸುಮಂತ್ ಕುಮಾರ್ ಜೈನ್ ಮೂಲತಃ ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನವರು. ಬರಿಗಾಲಲ್ಲಿ ಬರುತ್ತಿದ್ದ ಜೈನರ ಹುಡುಗ ಸುಮಂತ್ ಕುಮಾರ್ಗೆ ಬಾಲ್ಯದಲ್ಲಿಯೇ ಬೊಗಸೆ ತುಂಬಾ ಕನಸು. ಬದುಕಿನಲ್ಲಿ ಸಾಧಿಸಬೇಕಿದ್ರೆ ಶಿಕ್ಷಣದ ಜೊತೆಗೆ ಶಿಸ್ತು, ದೃಢ ಸಂಕಲ್ಪ, ಪರಿಶ್ರಮ ಅಗತ್ಯ ಎನ್ನುವ ಜೀವನ ಪಾಠವನ್ನ ಉಜಿರೆಯ ರತ್ನ ಮಾನಸದಲ್ಲಿ ಕಲಿತರು. ಬೆಳ್ತಂಗಡಿ ತಾಲೂಕಿನ ಗುರುವಾಯನಕೆರೆಯಲ್ಲಿ ಸುಮಂತ್ ಕುಮಾರ್ ಕಟ್ಟಿ ಬೆಳೆಸುತ್ತಿರುವ ಎಕ್ಸೆಲ್ ಪದವಿ ಪೂರ್ವ ಕಾಲೇಜು ಶಿಕ್ಷಣ ಸಂಸ್ಥೆ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ ಒದಗಿಸುತ್ತಿದೆ ಎಂಬ ಪ್ರಖ್ಯಾತಿ ಪಡೆದಿದೆ. ಶಿಕ್ಷಣ ಕ್ಷೇತ್ರದಲ್ಲಿ ಮಾತ್ರವಲ್ಲದೆ ಸಮಾಜಮುಖಿ ಕಾರ್ಯಗಳಲ್ಲಿ ತಮ್ಮನ್ನ ತೊಡಗಿಸಿಕೊಂಡಿರುವ ಸುಮಂತ್ ಕುಮಾರ್ ಜೈನ್ ಅವರಿಗೆ ಈ ಬಾರಿಯ ಪ್ರತಿಷ್ಠಿತ ವಿಜಯ ರತ್ನ ಪ್ರಶಸ್ತಿ ನೀಡಿ ಸನ್ಮಾನಿಸಲಾಗುತ್ತಿದೆ.
ಕಂಗ್ರ್ಯಾಚುಲೇಷನ್ ಸರ್ ಸುಮಂತ್ ಕುಮಾರ್ ಜೈನ್. ಶಿಕ್ಷಣ ಕ್ಷೇತ್ರದಲ್ಲಿ ಕ್ರಾಂತಿ ಮಾಡಿದ್ದಾರೆ. ಯುವ ಸಮೂಹನೇ ನನ್ನ ಶಕ್ತಿ ಅಂತ ಸಾಧನೆಯ ಮೆಟ್ಟಿಲುಗಳನ್ನು ಹತ್ತುತ್ತಿದ್ದಾರೆ. ಆ ಸಾಧನೆಗೆ ಸ್ಫೂರ್ತಿಯಾಗಿರೋದು, ಬೆನ್ನೆಲುಬಾಗಿ ನಿಂತಿರೋದು ಯಾವಾಗಲೂ ಕೂಡ ತಂದೆ ತಾಯಿಯನ್ನ ದೇವರು ಅಂತೀವಿ. ಅವರ ಸಹಾಯ ಇಲ್ಲದೆ, ಅವರ ಪ್ರೋತ್ಸಾಹ ಇಲ್ಲದೆ, ಅವರ ಶಕ್ತಿ ಇಲ್ಲದೆ ಏನೂ ಕೂಡ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ. ಹಾಗಾಗಿ ಅವರ ತಂದೆ ತಾಯಿಯೇ ನನ್ನ ಅತಿ ದೊಡ್ಡ ಶಕ್ತಿ ಅಂತ ಹೇಳಿದ್ರು ಸುಮಂತ್ ಕುಮಾರ್ ಜೈನ್. ಇವತ್ತು ವಿಜಯವಾಣಿಯಿಂದ ಕೊಡಲಾಗ್ತಾ ಇರುವ ವಿಜಯರತ್ನ 2025 ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಆ ಪ್ರಶಸ್ತಿಯನ್ನ ತಮ್ಮ ಹೆತ್ತ ತಂದೆ ತಾಯಿ ಜೊತೆಗೆ ಅವರು ಸ್ವೀಕಾರ ಮಾಡ್ತಿದ್ದಾರೆ. ಬಹಳ ಹೆಮ್ಮೆ ಅನಿಸುತ್ತೆ. ಥ್ಯಾಂಕ್ ಯು ಸರ್. ಒನ್ಸ್ ಅಗೇನ್ ಕಂಗ್ರ್ಯಾಚುಲೇಷನ್ ಸರ್. ದಯವಿಟ್ಟು ಪ್ರಶಸ್ತಿ ಪಡೆದುಕೊಂಡವರು ಯಾರು ಕೂಡ ಹೋಗಬಾರದು. ಕೊನೆಯದಾಗಿ ಗ್ರೂಪ್ ಫೋಟೋ ಇರುತ್ತೆ. ಇದೇ ಭಾನುವಾರ ವಿಜಯವಾಣಿ ಪತ್ರಿಕೆಯಲ್ಲಿ ನಿಮ್ಮ ಫೋಟೋ ಕೂಡ ಬರುತ್ತೆ. ದಯವಿಟ್ಟು ಯಾರು ಕೂಡ ಹೋಗಬೇಡಿ, ಇಲ್ಲೇ ಕೂತ್ಕೊಳ್ಳಿ. ಈಗ ಮುಂದಿನ ಸಾಧಕರನ್ನ ವೇದಿಕೆಗೆ ಕರೆಯೋಕ್ಕೂ ಮುನ್ನ ರಾಜಕೀಯ ಕ್ಷೇತ್ರದಲ್ಲಿ ಸಾಧನೆ ಮಾಡಿರುವಂತಹ ಸುನಿಲ್ ನಂಜೇಗೌಡ ಅವರ ಸಾಧನೆಯ ಹಾದಿ ಕುರಿತು ಒಂದು ವಿಟಿ ನಿಮ್ಮ ಮುಂದೆ. ಈಗ ಮುಂದಿನ ಸಾಧಕರ ಪರಿಚಯ. ಸುನಿಲ್ ನಂಜೇಗೌಡ ಅವರು ಸ್ವೀಕಾರ ಮಾಡಿದ್ರಂತೆ ಪ್ರಶಸ್ತಿಯನ್ನ. ಈಗ BV ಸ್ವಾತಿ, ಮೂಲತಃ ವಕೀಲರು, ಅವರ ಸಾಧನೆಯ ಹಾದಿ ಕುರಿತು ಒಂದು ವಿಟಿ ನಿಮ್ಮ ಮುಂದೆ. BV ಸ್ವಾತಿ ಮೂಲತಃ ಕೋಲಾರ ಜಿಲ್ಲೆ ಬಂಗಾರಪೇಟೆ ತಾಲೂಕಿನ ಬಲವನಹಳ್ಳಿಯವರು. LLB ಮತ್ತು LLM ವಿದ್ಯಾಭ್ಯಾಸ ಮಾಡಿರುವ ಸ್ವಾತಿಯವರು ನ್ಯಾಯಾಂಗ ಕ್ಷೇತ್ರದಲ್ಲಿ ತಮ್ಮದೇ ಆದ ಛಾಪು ಮೂಡಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಇನ್ಸ್ಟಾಗ್ರಾಮ್ ಚಾನೆಲ್ ಮೂಲಕ ಕನ್ನಡಿಗರಿಗೆ ಕಾನೂನು ಸಲಹೆಗಳನ್ನು ನೀಡಲಾರಂಭಿಸಿರುವುದು ಸ್ವಾತಿಯವರಿಗೆ ಮತ್ತಷ್ಟು ಜನಪ್ರಿಯತೆ ತಂದುಕೊಟ್ಟಿದ್ದು, ಅವರಿಗೆ 9 ಲಕ್ಷ ಫಾಲೋವರ್ಸ್ ಇದ್ದಾರೆ. 2023ರಲ್ಲಿ ಸ್ವಾತಿ ಲಾ ಅಕಾಡೆಮಿ ಹೆಸರಿನಲ್ಲಿ ಕೋಚಿಂಗ್ ಸೆಂಟರ್ ಆರಂಭಿಸಿದ್ದು, ಈವರೆಗೂ 200ಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ ತರಬೇತಿ ನೀಡಲಾಗಿದೆ. ಸಾಮಾಜಿಕ ಹಾಗೂ ವೃತ್ತಿ ಜೀವನ ಎರಡರಲ್ಲೂ ಸಾಧನೆಗೈದ ಸ್ವಾತಿಯವರಿಗೆ ಈ ಬಾರಿಯ ಪ್ರತಿಷ್ಠಿತ ವಿಜಯರತ್ನ ಪ್ರಶಸ್ತಿಯನ್ನ ನೀಡಿ ಗೌರವಿಸಲಾಗುತ್ತಿದೆ. ಕಂಗ್ರ್ಯಾಚುಲೇಷನ್ BV ಸ್ವಾತಿ ಅವರಿಗೆ. ಆಗ್ಲೇ ಹೇಳ್ತಾ ಇದ್ವಿ, ವೇದಿಕೆ ಮೇಲೆ ನಾರಿ ಶಕ್ತಿ, ಹೆಣ್ಣು ಮಕ್ಕಳಿಗೆ ಪ್ರೋತ್ಸಾಹ ಕೊಡೋ ಕೆಲಸ ಆಗಬೇಕು ಅಂತ ರೂಪಾ ಮೇಡಮ್ ಹೇಳ್ತಾ ಇದ್ರು. ಬಟ್ ವೇದಿಕೆಗೆ ನಾನು ಬರ್ಮಾಡ್ಕೊಳ್ತೀನಿ ಶ್ರೀಮತಿ ವಾಣಿ ಸಂಕೇಶ್ವರ್ ಅವರನ್ನ. ದಯವಿಟ್ಟು ಬರಬೇಕು ಮೇಡಮ್ ವೇದಿಕೆ ಮೇಲೆ. ಈ ನಾರಿ ಶಕ್ತಿಗೆ ಒಂದು ಶಕ್ತಿ ತುಂಬೋ ಕೆಲಸ ಆಗಬೇಕು. ನಿಮ್ಮ ಕಡೆಯಿಂದ ಪ್ರಶಸ್ತಿ ಕೊಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. BV ಸ್ವಾತಿ ವಕೀಲರು, ಒಂದ್ ಕಡೆ ವೃತ್ತಿ ಜೀವನ, ಮತ್ತೊಂದು ಕಡೆ ವೈಯಕ್ತಿಕ ಜೀವನ, ಎರಡನ್ನ ಕೂಡ ಉತ್ತಮವಾಗಿ ಬ್ಯಾಲೆನ್ಸ್ ಮಾಡ್ತಿದ್ದಾರೆ ಅನ್ನುವಂತಹ ವಿಚಾರ. ಹಾಗಾಗಿ ಅವರ ಪತಿ ಕೂಡ ಅವರ ಜೊತೆಗೆ ಇರುವಂತದ್ದನ್ನ ನೋಡ್ತಾ ಇದ್ದೀರಿ. ದಯವಿಟ್ಟು ವಿಜಯವಾಣಿಯಿಂದ ಕೊಡಲಾಗ್ತಾ ಇರುವ ವಿಜಯರತ್ನ 2025 ಪ್ರಶಸ್ತಿಯನ್ನ ಸ್ವೀಕಾರ ಮಾಡ್ತಿದ್ದಾರೆ. ವೇದಿಕೆ ಮೇಲೆ ದೊಡ್ಡ ಚಪ್ಪಾಳೆಗಳು ಬರಲಿ. ನಾರಿ ಶಕ್ತಿ ವೇದಿಕೆಗೆ ಒಂದು ಕಳೆ. ಸ್ನೇಹಿತರೆ,
ಕರುನಾಡಿನ ಸಾಧಕರನ್ನು ಪರಿಚಯಿಸುವ ವಿಜಯವಾಣಿಯ ಕಾರ್ಯಕ್ರಮ ಮುಂದುವರಿಯುತ್ತೆ. ಇಷ್ಟೊತ್ತು ನಮ್ಮೊಟ್ಟಿಗೆ ಇದ್ದು ಸಾಧಕರಿಗೆ ಗೌರವವನ್ನು ನೀಡಿದಂಥ ಸಾಧಕ ರತ್ನರಿಗೆ ಪ್ರಶಸ್ತಿಯನ್ನು ಪ್ರದಾನ ಮಾಡಿದಂತಹ ವಿಧಾನ ಪರಿಷತ್ನ ಸದಸ್ಯರಾದ ಬಿ ಜಿ ಪಾಟೀಲ್ ಸರ್ಗೆ ಧನ್ಯವಾದಗಳು. ಶಿವ ಸಂಕೇಶ್ವರ ಅವರಿಗೆ ಸರ್ಗೆ ಸ್ಮರಣಿಕೆ ಕೊಟ್ಟು ಗೌರವಿಸಬೇಕು ಅಂತೇಳಿ ಕೇಳ್ತೇನೆ. ವಿಜಯಾನಂದ ಟ್ರಾವೆಲ್ಸ್ನ MD, ಕರ್ನಾಟಕದ ಮೋಸ್ಟ್ಲಿ ಯಂಗ್ ಮ್ಯಾನೇಜಿಂಗ್ ಡೈರೆಕ್ಟರ್, ಅಭಿನಂದನೆಗಳು ಶಿವ ಸಂಕೇಶ್ವರ ಅವರಿಗೆ. ಸ್ನೇಹಿತರೆ, ಇವತ್ತು ವಿಜಯರತ್ನ 2025 ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ನಿವೃತ್ತ ನ್ಯಾಯಮೂರ್ತಿಯಾದಂಥ ಬೆನಕನಹಳ್ಳಿ ಸರ್ ಇದ್ದಾರೆ. ಅವರಿಗೆ ಸ್ವಾಗತವನ್ನು ಕೋರಬೇಕು ಅಂತೇಳಿ ನಾನು ಶಿವ ಸಂಕೇಶ್ವರ ಅವರನ್ನಲ್ಲಿ ಕೇಳ್ಕೊಳ್ತೇನೆ. ಬೆನಕನಹಳ್ಳಿ ಸರ್, ದಯವಿಟ್ಟು ಸ್ವೀಕಾರ ಮಾಡಬೇಕು. ಕರ್ನಾಟಕದ ಕಾನೂನು ಸಂಕಷ್ಟಗಳನ್ನು ಸುಪ್ರೀಂ ಕೋರ್ಟ್ನಲ್ಲಿ ಪ್ರಶ್ನೆ ಮಾಡ್ತಾ ರಾಜ್ಯಕ್ಕೆ ಕಾನೂನು ಸಲಹೆಗಳನ್ನು ಕೊಡ್ತಿರುವಂಥ ಸುಪ್ರೀಂ ಕೋರ್ಟ್ನ ಹಿರಿಯ ನ್ಯಾಯವಾದಿ ಶೇಖರ್ ದೇವಸ ಅವರು ನಮ್ಮೊಟ್ಟಿಗಿದ್ದಾರೆ. ಅವರು ಕೂಡ ನಮ್ಮ ಆಹ್ವಾನವನ್ನು ಮನ್ನಿಸಿ ಬಂದಿದ್ದಾರೆ. ಅವರಿಗೆ ನಾನು ಸ್ವಾಗತವನ್ನು ಕೋರ್ತೇನೆ. ಸುಪ್ರೀಂ ಕೋರ್ಟ್ನ ಯಂಗೆಸ್ಟ್ ಅಡ್ವೊಕೇಟ್, ಪ್ಲೀಸ್ ಕಮ್. ಥ್ಯಾಂಕ್ ಯು ಶಿವ ಸರ್, ಥ್ಯಾಂಕ್ ಯು ಸರ್. ಸ್ನೇಹಿತರೆ, ನಾನು ಕಾರ್ಯಕ್ರಮದ ಆರಂಭದಲ್ಲಿ ಒಂದು ಮಾತು ಹೇಳಿದ್ದೆ. ವಿಜಯವಾಣಿ ಪತ್ರಿಕೆ ಆರಂಭವಾದಾಗಿಂದ ನಮ್ಮೊಟ್ಟಿಗೆ ಬೆನ್ನೆಲುಬಾಗಿ ನಿಂತು ವಿಜಯವಾಣಿಯ ಪಂಚಾಯಿತಿ ಕಟ್ಟೆ ಕಾರ್ಯಕ್ರಮವನ್ನು ರಾಜ್ಯದಲ್ಲಿ ಅತ್ಯಂತ ಯಶಸ್ವಿಯಾಗಿ ಆರಂಭಿಸಲಿಕ್ಕೆ ಕಾರಣರಾಗಿದ್ದು ವಿಧಾನ ಪರಿಷತ್ನ ಅವತ್ತಿನ ಸದಸ್ಯರಾದಂಥ ದಯಾನಂದ ರೆಡ್ಡಿ ಅವರು ಕೂಡ ನಮ್ಮೊಟ್ಟಿಗಿದ್ದಾರೆ. ಈ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮದಲ್ಲಿ ತಾವು ಭಾಗಿಯಾಗಬೇಕು ಅಂತೇಳಿ ಆಹ್ವಾನ ಮಾಡ್ತೇನೆ. ಈಗ ಮುಂದಿನ ಸಾಧಕರ ಪರಿಚಯ ನಿಮ್ಮ ಮುಂದೆ. ಎಸ್ ಶಿವಕುಮಾರ್ ಅವರ ಸಾಧನೆಯ ಹಾದಿ ಕುರಿತು ಒಂದು ವಿಟಿ ನಿಮ್ಮ ಮುಂದೆ. ಎಸ್ ಶಿವಕುಮಾರ್ ಛಲ ಬಿಡದೆ ನಿರಂತರ ಪ್ರಯತ್ನದಿಂದ ಹರ್ಷ ಇನ್ಸ್ಟಿಟ್ಯೂಷನ್ ಎಂಬ ಬೃಹತ್ ಸಂಸ್ಥೆಯನ್ನ ಕಟ್ಟಿ ಸಾವಿರಾರು ವಿದ್ಯಾರ್ಥಿಗಳಿಗೆ ವಿದ್ಯೆಯನ್ನ ಧಾರೆ ಎರೆಯುತ್ತಿದ್ದಾರೆ. ಇವರು ಮೂಲತಃ ದೊಡ್ಡಬಳ್ಳಾಪುರದ ರಾಮೇಶ್ವರ ಗ್ರಾಮದವರು. ಶಿಕ್ಷಣ ಸಂಸ್ಥೆ ಮತ್ತು ಅತ್ಯಾಧುನಿಕ ಆಸ್ಪತ್ರೆಯನ್ನ ತೆರೆದ ಎಸ್ ಶಿವಕುಮಾರ್ ಜೀವನದ ಹಾದಿ ಸುಲಭವಾಗಿರಲಿಲ್ಲ. ನೆಲಮಂಗಲದಲ್ಲಿ ಸುಸಜ್ಜಿತ ಆಸ್ಪತ್ರೆ, ಹರ್ಷ ಇನ್ಸ್ಟಿಟ್ಯೂಷನ್ಗಳನ್ನ ಕೈಗೆಟುಕುವ ದರದಲ್ಲಿ ಪ್ರಾರಂಭಿಸಿದ್ದು, ಸರ್ಕಾರಿ ಶಾಲೆಗಳನ್ನ ಪ್ರತಿಷ್ಠಿತ ಖಾಸಗಿ ಶಾಲೆಗಳು ದತ್ತು ತೆಗೆದುಕೊಂಡು ಮುನ್ನಡೆಸುವ ಗುರಿ ಹೊಂದಿದ್ದಾರೆ. ಶಿಕ್ಷಣ, ಆರೋಗ್ಯ ಮತ್ತು ಸಮಾಜ ಸೇವೆಯ ಕ್ಷೇತ್ರದಲ್ಲಿ ಹೊಸ ಕ್ರಾಂತಿಯನ್ನೇ ಸೃಷ್ಟಿಸಲು ಮುಂದಾಗಿರುವ ಎಸ್ ಶಿವಕುಮಾರ್ ಅವರಿಗೆ ಈ ಬಾರಿಯ ಪ್ರತಿಷ್ಠಿತ ವಿಜಯ ರತ್ನ ಪ್ರಶಸ್ತಿಯನ್ನ ನೀಡಿ ಗೌರವಿಸಲಾಗುತ್ತಿದೆ. ಕಂಗ್ರ್ಯಾಚುಲೇಷನ್ ಸರ್, ಶ್ರೀ ಎಸ್ ಶಿವಕುಮಾರ್ ಸರ್. ನಿಮ್ಮ ಸಾಧನೆಯ ಹಾದಿ ಹೀಗೆ ಮುಂದುವರಿಲಿ. ಮತ್ತೊಮ್ಮೆ ಅವರ ಧರ್ಮಪತ್ನಿ ನೋಡಿ ಅವ್ರ ಜೊತೆಗೆ ಬಂದಿದ್ದಾರೆ. ಬಹುತೇಕರು ತಮ್ಮ ಧರ್ಮಪತ್ನಿ ಅವ್ರ ಜೊತೆಗೆ ಬಂದು ಪ್ರಶಸ್ತಿಯನ್ನು ಸ್ವೀಕರಿಸ್ತಾ ಇದ್ದಾರೆ. ಕಾರಣ ಅವರೇ ಅತಿ ದೊಡ್ಡ ಶಕ್ತಿಯಾಗಿ ಹಿಂದೆ ನಿಲ್ಲೋದು ಅಂತ. ಕಂಗ್ರ್ಯಾಚುಲೇಷನ್ ಸರ್. ವಿಜಯವಾಣಿಯಿಂದ ಕೊಡಲಾಗ್ತಾ ಇರುವ ವಿಜಯರತ್ನ 2025 ಪ್ರಶಸ್ತಿಗೆ ಭಾಜನರಾಗಿದ್ದಾರೆ ಶ್ರೀ ಎಸ್ ಶಿವಕುಮಾರ್ ಸರ್.
ಈಗ ಮುಂದಿನ ಸಾಧಕರನ್ನ ವೇದಿಕೆಗೆ ಕರೆಯೋಕು ಮುನ್ನ ಆರೋಗ್ಯ ಕ್ಷೇತ್ರದಲ್ಲಿ ತಮ್ಮದೇ ಆದಂತಹ ಛಾಪು ಮೂಡಿಸಿರುವಂತಹ ವೆಂಕಟರಮಣ ಕಟ್ಟಿ ಅವರ ಸಾಧನೆಯ ಹಾದಿ ಕುರಿತು ಒಂದು ವಿಟಿ ನಿಮ್ಮ ಮುಂದೆ. ಡಾಕ್ಟರ್ ವೆಂಕಟರಾಮ್ ಕಟ್ಟಿ ಕಣ್ಣಿನ ಸಮಸ್ಯೆ ನಿವಾರಣೆಗೆ ಸಂಬಂಧಿಸಿದಂತೆ ಎಲ್ಲಾ ವರ್ಗದ ಜನರಿಗೆ ಥಟ್ಟನೆ ನೆನಪಾಗುವ ಹೆಸರು. 2007ರಿಂದ ಹುಬ್ಬಳ್ಳಿಯ ಜನಪ್ರಿಯ ಆಸ್ಪತ್ರೆ ಜಯಪ್ರಿಯ ಕಣ್ಣಿನ ಆಸ್ಪತ್ರೆ ಆರಂಭಿಸಿ ಉತ್ತರ ಕರ್ನಾಟಕದಾದ್ಯಂತ ಚಿರಪರಿಚಿತಗೊಳಿಸಿದ್ದಾರೆ. ವೆಂಕಟರಾಮ್ ಕಟ್ಟಿಯವರ ಜಯಪ್ರಿಯ ಆಸ್ಪತ್ರೆಯಲ್ಲಿ ಕಳೆದ ವರ್ಷದಿಂದ ಕಾಪ್ಸ್ ಎಂಬ ಕೋರ್ಸ್ ಪ್ರಾರಂಭಿಸಿದ್ದು 13 ವಿದ್ಯಾರ್ಥಿನಿಯರಿದ್ದಾರೆ. ಅವರಿಗೆ ನೇತ್ರ ತಪಾಸಣೆಯ ಶಿಕ್ಷಣದ ಜೊತೆಗೆ ಇಂಗ್ಲಿಷ್ ಮತ್ತು ಕಂಪ್ಯೂಟರ್ ಶಿಕ್ಷಣ ನೀಡುತ್ತಿದ್ದಾರೆ. ಅಲ್ಲದೆ ಜಯಪ್ರಿಯ ಆಸ್ಪತ್ರೆಯ 12 ದೃಷ್ಟಿ ಕೇಂದ್ರ ಸ್ಥಾಪನೆ ಮಾಡಿದ್ದು ಇವರ ನೇತೃತ್ವದಲ್ಲಿ ನೇತ್ರ ತಪಾಸಣೆ ಶಿಬಿರಗಳನ್ನ ಮಾಡಲಾಗಿದ್ದು ಆ ಮೂಲಕ ಬಡ ಜನರಿಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಸಾರ್ವಜನಿಕ ಸೇವೆಯಲ್ಲಿ ತೊಡಗಿರುವ ಡಾಕ್ಟರ್ ವೆಂಕಟರಾಮ್ ಕಟ್ಟಿಯವರ ಸಾಧನೆಯನ್ನ ಗುರುತಿಸಿ ಪ್ರತಿಷ್ಠಿತ ವಿಜಯ ರತ್ನ ಪ್ರಶಸ್ತಿಯನ್ನ ನೀಡಿ ಗೌರವಿಸಲಾಗುತ್ತಿದೆ. ಕಂಗ್ರ್ಯಾಚುಲೇಷನ್ ಸರ್ ಡಾಕ್ಟರ್ ವೆಂಕಟರಾಮ್ ಕಟ್ಟಿ. ಕಂಗ್ರ್ಯಾಚುಲೇಷನ್ ಸರ್. ಉತ್ತರ ಕರ್ನಾಟಕದಲ್ಲಿ ಹೆಚ್ಚು ಚಿರಪರಿಚಿತ ನೋಡಿ ಅವರ ಧರ್ಮ ಪತ್ನಿಯ ಜೊತೆಗೆ ಬಂದು ಪ್ರಶಸ್ತಿಯನ್ನು ಸ್ವೀಕರಿಸುತ್ತಿದ್ದಾರೆ. ವಿಜಯವಾಣಿಯಿಂದ ಕೊಡಲಾಗ್ತಾ ಇರುವ ವಿಜಯ ರತ್ನ 2025 ಪ್ರಶಸ್ತಿಗೆ ಭಾಜನರಾಗಿದ್ದಾರೆ ಡಾಕ್ಟರ್ ವೆಂಕಟರಾಮ್ ಕಟ್ಟಿ ಸರ್. ಒನ್ಸ್ ಅಗೈನ್ ವಿಜಯವಾಣಿ ಕಡೆಯಿಂದ ಕಂಗ್ರ್ಯಾಚುಲೇಷನ್ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸರ್. ಒನ್ಸ್ ಅಗೈನ್ ಕಂಗ್ರ್ಯಾಚುಲೇಷನ್ ಅಂತ ಹೇಳ್ತಾ ಈಗ ಮುಂದಿನ ಸಾಧಕರನ್ನ ವೇದಿಕೆಗೆ ಕರೆಯೋ ಸಮಯ. ಉದ್ಯಮ ಕ್ಷೇತ್ರದಲ್ಲಿ ತಮ್ಮದೇ ಆದಂತಹ ಛಾಪು ಮೂಡಿಸಿರುವಂತಹ ವೆಂಕಟರಮಣ ರೆಡ್ಡಿ ಅವರ ಸಾಧನೆಯ ಹಾದಿ ಕುರಿತು ಒಂದು ಕಿರು ಪರಿಚಯ ವಿಟಿ ನಿಮ್ಮ ಮುಂದೆ. ಡಾಕ್ಟರ್ PL ವೆಂಕಟರಾಮರೆಡ್ಡಿ ಮೂಲತಃ ಹೆರಿಟೇಜ್ ವೈನ್ ವ್ಯಾಪಾರ ಮುಂದುವರಿಸಿ ನಿರ್ಮಾಣ ಕ್ಷೇತ್ರಕ್ಕೆ ಕಾಲಿಟ್ಟವರು. ನೂರಾರು ಜನರಿಗೆ ಉದ್ಯೋಗದಾತರಾಗಿ ಬ್ಯಾಂಕ್ ಸಂಸ್ಥಾಪಕರಾಗಿ ವೈನ್ ತಯಾರಿಕೆ ಕಾರ್ಖಾನೆ ಸ್ಥಾಪಿಸಿ ಕೆಂಪು ಮೆಣಸಿನಕಾಯಿ ವ್ಯಾಪಾರದ ಜೊತೆಗೆ ಶಿಕ್ಷಣ ಕ್ಷೇತ್ರ ಸಾಮಾಜಿಕ ಕ್ಷೇತ್ರಗಳಲ್ಲೂ ತಮ್ಮದೇ ಆದ ಛಾಪು ಮೂಡಿಸಿದ್ದಾರೆ. ಅಲ್ಲದೆ V2 ಹೋಲ್ಡಿಂಗ್ಸ್ ಹೌಸಿಂಗ್ ಡೆವಲಪ್ಮೆಂಟ್ ಪ್ರೈವೇಟ್ ಲಿಮಿಟೆಡ್ನ ವ್ಯವಸ್ಥಾಪಕ ನಿರ್ದೇಶಕರಾಗಿದ್ದಾರೆ. ಪ್ರಸ್ತುತ V2 ಹೋಲ್ಡಿಂಗ್ಸ್ನ ವಜ್ರ ಪ್ರಾಜೆಕ್ಟ್ ನಿರ್ಮಾಣದ ಹಂತದಲ್ಲಿದ್ದು V2 ಹೋಲ್ಡಿಂಗ್ಸ್ನ ಭವಿಷ್ಯದ ಪ್ರಾಜೆಕ್ಟ್ಗಳ ರೂಪುರೇಷೆಗಳು ಅದ್ಭುತವಾಗಿದೆ. ಜೊತೆಗೆ ಅನೇಕ ಬಡ ಮಕ್ಕಳಿಗೆ ಸ್ಕಾಲರ್ಶಿಪ್ಗಳನ್ನು ನೀಡುತ್ತಿದ್ದಾರೆ. ಸಾಮಾಜಿಕ ಶಿಕ್ಷಣ ಮತ್ತು ನಿರ್ಮಾಣ ಕ್ಷೇತ್ರದಲ್ಲಿ ಸಾಧನೆಗೈದಿರುವ ಡಾಕ್ಟರ್ PL ವೆಂಕಟರಾಮರೆಡ್ಡಿ ಅವರಿಗೆ ಈ ಬಾರಿಯ ಪ್ರತಿಷ್ಠಿತ ವಿಜಯ ರತ್ನ ಪ್ರಶಸ್ತಿ ನೀಡಿ ಗೌರವಿಸಲಾಗುತ್ತಿದೆ. ಕಂಗ್ರ್ಯಾಚುಲೇಷನ್ ಸರ್ ಡಾಕ್ಟರ್ PL ವೆಂಕಟರಮಣ ರೆಡ್ಡಿ. ಥ್ಯಾಂಕ್ ಯು ಸರ್. ವಿಜಯವಾಣಿಯಿಂದ ಕೊಡಲಾಗ್ತಾ ಇರುವ ವಿಜಯ ರತ್ನ 2025 ಅವಾರ್ಡ್ಗೆ ಅವರು ಭಾಜನರಾಗಿದ್ದಾರೆ. ಮತ್ತೊಂದು ವಿಶೇಷತೆಯಲ್ಲಿ ಸೇರ್ಪಡೆ ಆಗ್ತಾ ಇದೆ. ಇವತ್ತು ಡಾಕ್ಟರ್ PL ವೆಂಕಟರಮಣ ರೆಡ್ಡಿ ಅವರ ಹುಟ್ಟು ಹಬ್ಬ ಅಂತೆ. ಅವರ ಹುಟ್ಟು ಹಬ್ಬದ ದಿನದಂದು ವಿಜಯವಾಣಿಯಿಂದ ಕೊಡಲಾಗ್ತಾ ಇರುವ ವಿಜಯ ರತ್ನ 2025 ಪ್ರಶಸ್ತಿಯನ್ನ ಪಡೆದುಕೊಳ್ತಿದ್ದಾರೆ. ಸರ್ ನಿಮಗೆ ಹ್ಯಾಪಿ ಬರ್ಡೇ ಆ್ಯಂಡ್ ಒನ್ಸ್ ಅಗೇನ್ ಕಂಗ್ರ್ಯಾಚುಲೇಷನ್ ಸರ್ ಈ ಪ್ರಶಸ್ತಿಯನ್ನು ಪಡೆದುಕೊಳ್ತಾ ಇರೋದಕ್ಕಾಗಿ. ಹುಟ್ಟಿದ ದಿನ ಸಂಭ್ರಮ ದುಪ್ಪಟ್ಟಾಗಿರುವಂತಹ ಕ್ಷಣ. ಕಾರಣ ವಿಜಯವಾಣಿಯಿಂದ ಕೊಡಲಾಗ್ತಾ ಇರುವ ವಿಜಯ ರತ್ನ 2025 ಪ್ರಶಸ್ತಿಯನ್ನ ತಮ್ಮ ಹುಟ್ಟು ಹಬ್ಬದ ದಿನದಂದೇ ಡಾಕ್ಟರ್ PL ವೆಂಕಟರಮಣ ರೆಡ್ಡಿ ಸ್ವೀಕಾರ ಮಾಡ್ತಿದ್ದಾರೆ ಈ ವೇದಿಕೆ ಮೇಲೆ. ಸರ್ ಹ್ಯಾಪಿ ಬರ್ಡೇ ಒನ್ಸ್ ಅಗೇನ್ ಕಂಗ್ರ್ಯಾಚುಲೇಷನ್ ಸರ್. ನಿಮ್ಮ ಸಾಧನೆಯ ಹಾದಿ ಹೀಗೆ ಮುಂದುವರಿಲಿ ಅಂತ ಹೇಳ್ತಾ ಈಗ ಮುಂದಿನ ಸಾಧಕರನ್ನ
ವೇದಿಕೆಗೆ ಕರೆಯೋ ಸಮಯ. ಎಸ್ ಸರ್, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ನಮ್ಮ ವಿಶಸ್ ನಿಮಗೆ ತಲುಪ್ತು ಅಂತ ಅಂದ್ಕೊಳ್ತೀನಿ ಸರ್. ಹ್ಯಾಪಿ ಬರ್ಡೇ ಸರ್, ಹ್ಯಾಪಿ ಬರ್ಡೇ. ಥ್ಯಾಂಕ್ ಯು ಸರ್. ಈಗ ಶಿಕ್ಷಣ ಕ್ಷೇತ್ರದಲ್ಲಿ ಸಾಧನೆ ಮಾಡಿರುವಂತಹ GB ವಿನಯ್ ಕುಮಾರ್ ಅವರ ಸಾಧನೆಯ ಹಾದಿ ಕುರಿತು ಒಂದು ವಿಟಿ ನಿಮ್ಮ ಮುಂದೆ. ವಿನಯ್ ಕುಮಾರ್ ಬರಿಗೈನಲ್ಲಿ ರಾಜಧಾನಿ ಬೆಂಗಳೂರು ನಗರಕ್ಕೆ ಬಂದಿದ್ದ ಯುವಕ. ಇವರು ಜನಿಸಿದ್ದು ದಾವಣಗೆರೆ ಕಕ್ಕರಗೊಳ್ಳ ಗ್ರಾಮದಲ್ಲಿ. 2008ರಲ್ಲಿ ಇವರು ಹುಟ್ಟು ಹಾಕಿದ ಸ್ವಂತ ಬ್ಲಾಗ್ಗೆ ದೇಶದ ಮೂಲೆ ಮೂಲೆಗಳಿಂದ ದೊರೆತ ಪ್ರತಿಕ್ರಿಯೆ ಇನ್ಸೈಟ್ ಸಂಸ್ಥೆಯನ್ನ ಕಟ್ಟಲು ವಿನಯ್ ಕುಮಾರ್ ಅವರಿಗೆ ಆತ್ಮವಿಶ್ವಾಸ ತಂದುಕೊಟ್ಟಿತ್ತು. ಈ ಆತ್ಮವಿಶ್ವಾಸದ ಫಲವೇ ಇನ್ಸೈಟ್ಸ್ IAS ಕೋಚಿಂಗ್ ಸೆಂಟರ್ ಲಾಭದ ಬೆನ್ನು ಹತ್ತದೆ ಬಡ ವಿದ್ಯಾರ್ಥಿಗಳಿಗೂ ಉಚಿತ ತರಬೇತಿ ನೀಡಿದ್ದಾರೆ ವಿನಯ್ ಕುಮಾರ್. ರಾಜ್ಯದಿಂದ ಪ್ರತಿ ವರ್ಷ 100 ಅಭ್ಯರ್ಥಿಗಳು UPSC ಟಾಪರ್ಗಳಾಗಬೇಕು ಎಂಬುದು ಅವರ ಅಪೇಕ್ಷೆಯಾಗಿದೆ. ಶಿಕ್ಷಣ, ರಾಜಕೀಯ, ಸಮಾಜ ಸೇವೆ ಹೀಗೆ ಎಲ್ಲಾ ಕ್ಷೇತ್ರದಲ್ಲೂ ವಿನಯ್ ಕುಮಾರ್ ಅವರ ಸಾಧನೆಯನ್ನ ಗುರುತಿಸಿ ಈ ಬಾರಿಯ ಪ್ರತಿಷ್ಠಿತ ವಿಜಯ ರತ್ನ ಪ್ರಶಸ್ತಿ ನೀಡಿ ಸನ್ಮಾನಿಸಲಾಗುತ್ತಿದೆ. ಕಂಗ್ರ್ಯಾಚುಲೇಷನ್ ಸರ್ GB ವಿನಯ್ ಕುಮಾರ್ ಸರ್. ನಿಮ್ಮ ಸಾಧನೆಯ ಹಾದಿ ಹೀಗೆ ಮುಂದುವರಿಲಿ. ಈ ವೇದಿಕೆ ಮೇಲೆ ವಿಜಯವಾಣಿಯಿಂದ ಕೊಡಲಾಗ್ತಾ ಇರುವ ವಿಜಯ ರತ್ನ 2025 ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಆ ಮೂಲಕ ಯುವ ಸಮೂಹಕ್ಕೆ ಮತ್ತೊಂದು ಅತಿ ದೊಡ್ಡ ಸ್ಫೂರ್ತಿ ವಿನಯ್ ಕುಮಾರ್ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಒನ್ಸ್ ಅಗೈನ್ ಕಂಗ್ರ್ಯಾಚುಲೇಷನ್. ಜೊತೆಗೆ ಮತ್ತೊಂದು ಪ್ರಕಟಣೆ ಇದೆ ಇಲ್ಲಿ. ಯಾರಾದರೂ ಇಲ್ಲಿ ಸಾಧಕರು ಬಂದಿದ್ದೀರಲ್ಲ, ಪ್ರಶಸ್ತಿ ಪಡೆದುಕೊಂಡಿದ್ದೀರಿ, ಕಾರ್ಯಕ್ರಮದ ಕೊನೆ ತನಕ ಇದ್ದು ಗ್ರೂಪ್ ಫೋಟೋ ಇರುತ್ತೆ. ಭಾನುವಾರದ ವಿಜಯವಾಣಿ ಪತ್ರಿಕೆಯಲ್ಲಿ ಆ ಫೋಟೋ ಪ್ರಕಟ ಆಗುತ್ತೆ. ಅದ್ರ ಜೊತೆಗೆ ಕಾಕ್ಟೈಲ್ ಡಿನ್ನರ್ ಕೂಡ ಇರುತ್ತೆ. ಇನ್ನೂ 2 ಸಾಧಕರು ಬಾಕಿ ಇದ್ದಾರೆ. ಅವರಿಗೆ ಸನ್ಮಾನ ಮಾಡಿದ ಬಳಿಕ ಇಲ್ಲಿ ಕಾಕ್ಟೈಲ್ ಮತ್ತು ಡಿನ್ನರ್ ವ್ಯವಸ್ಥೆ ಕೂಡ ತಮಗಿರುತ್ತೆ. ಇದಾದ ಬಳಿಕ ನಿಮಗೆ ಆಸಕ್ತಿ ಇದ್ದು ಇನ್ನೊಂದು ಸ್ವಲ್ಪ ಇಲ್ಲೇ ಇರೋಣಪ್ಪ, ಈ ಕಾರ್ಯಕ್ರಮವನ್ನು ಇನ್ನೊಂದು ಸ್ವಲ್ಪ ನೋಡೋಣ ಅಂತ ಅಂದ್ಕೊಂಡ್ರೆ ನಿಮಗೋಸ್ಕರ ಒಂದು ಸಂಗೀತ ಕಾರ್ಯಕ್ರಮ ಕೂಡ ಇರುತ್ತೆ ಕಾರ್ಯಕ್ರಮದ ಕೊನೆಯಲ್ಲಿ. ಹಾಗಾಗಿ ಯಾರೂ ಕೂಡ ಈ ಅವಕಾಶವನ್ನು ಮಿಸ್ ಮಾಡ್ಕೊಳ್ಬೇಡಿ, ಕೊನೆ ತನಕ ಇರಿ ಅಂತ ಕೇಳ್ಕೊಳ್ತೀನಿ. ಈಗ ಮುಂದಿನ ಸಾಧಕರನ್ನ ವೇದಿಕೆಗೆ ಕರೆಯೋ ಸಮಯ. ಸಮಾಜ ಸೇವಕರು, ಸಮಾಜ ಸೇವೆಯಲ್ಲಿ ತಮ್ಮದೇ ಆದಂಥ ಛಾಪು ಮೂಡಿಸಿರುವಂಥ ಡಾಕ್ಟರ್ ಸೊನಾಲಿ ಸರತ್ ಬೋಟ್ ರಾಜಕೀಯ ಮತ್ತು ಸಮಾಜ ಸೇವೆಯಲ್ಲಿ ಗುರುತಿಸಿಕೊಂಡಿದ್ದಾರೆ. ಸೊ ಅವರ ಸಾಧನೆಯ ಹಾದಿ ಕುರಿತು ಒಂದು ವಿಟಿ ನಿಮ್ಮ ಮುಂದೆ. ಡಾಕ್ಟರ್ ಸೊನಾಲಿ ಸರ್ನೋಬತ್ ಶಿಕ್ಷಣ, ರಾಜಕೀಯ, ಸಮಾಜ ಸೇವೆ ಜೊತೆಗೆ ಲೇಖಕಿಯೂ ಆಗಿದ್ದಾರೆ. 2016ರಲ್ಲಿ ಬಿಜೆಪಿ ವೈದ್ಯಕೀಯ ಪ್ರಕೋಷ್ಠದ ಸಹ ಸಂಚಾಲಕರಾಗಿ ನೇಮಕಗೊಂಡ ನಂತರ ಡಾಕ್ಟರ್ ಸೊನಾಲಿ ಅವರು ವೈದ್ಯಕೀಯ ಶಿಬಿರಗಳಿಗೆ ಮತ್ತಷ್ಟು ವೇಗ ನೀಡಿದ್ದಾರೆ. ಆಯುರ್ವೇದ ಉತ್ಪಾದನಾ ಘಟಕ, ಹೋಮಿಯೋಪತಿ ಉತ್ಪಾದನಾ ಘಟಕ, ಉತ್ಪಾದನೆ ಮತ್ತು ಇ-ಕಾಮರ್ಸ್ ವೆಬ್ಸೈಟ್ ಮುಖ್ಯಸ್ಥೆಯಾಗಿದ್ದು ಗೋವಾ ವೇಸ್ನಲ್ಲಿ ಡಾಕ್ಟರ್ ಸರ್ನೋಬತ್ಸ್ ಕ್ಲಿನಿಕ್, ಸಂಶೋಧನಾ ಕೇಂದ್ರ ನಡೆಸುತ್ತಿದ್ದಾರೆ. ವೈದ್ಯ ವೃತ್ತಿ ಜೊತೆ ಸಮಾಜ ಸೇವೆ, ಪರೋಪಕಾರ ಗುಣ, ಕಾಯಕ ನಿಷ್ಠೆ ಅಗಾಧವಾದದ್ದು ಎಂದು ನಂಬಿ ಸಾಮಾಜಿಕ ಕ್ಷೇತ್ರಕ್ಕೂ ಕೊಡುಗೆ ನೀಡಿರುವ ಡಾಕ್ಟರ್ ಸೊನಾಲಿ ಸರ್ನೋಬತ್ ಅವರಿಗೆ ಈ ಬಾರಿಯ ವಿಜಯ ರತ್ನ ಪ್ರಶಸ್ತಿ ನೀಡಿ ಗೌರವಿಸಲಾಗುತ್ತಿದೆ. ಕಂಗ್ರ್ಯಾಚುಲೇಷನ್ ಡಾಕ್ಟರ್ ಸೊನಾಲಿ ಮೇಡಮ್. ವಿಜಯವಾಣಿಯಿಂದ ಕೊಡಲಾಗ್ತಾ ಇರುವ ವಿಜಯರತ್ನ 2025 ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಈಗ ವೇದಿಕೆ ಮೇಲೆ ಮತ್ತೊಮ್ಮೆ ದಯವಿಟ್ಟು ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. BRL ಸಮೂಹ ಸಂಸ್ಥೆಗಳ ನಿರ್ದೇಶಕಿಯಾದಂತಹ ಶ್ರೀಮತಿ ವಾಣಿ ಸಂಕೇಶ್ವರ್ ಅವರು ದಯವಿಟ್ಟು ವೇದಿಕೆ ಮೇಲೆ ಬನ್ನಿ ಮೇಡಮ್. ಈ ನಾರಿ ಶಕ್ತಿಯನ್ನ ವೇದಿಕೆ ಮೇಲೆ ನೋಡೋದಕ್ಕೆ ಬಹಳ ಖುಷಿ ಆಗುತ್ತೆ, ಬಹಳ ಹೆಮ್ಮೆ ಆಗುತ್ತೆ. BRL ಸಮೂಹ ಸಂಸ್ಥೆಗಳ ನಿರ್ದೇಶಕಿ ಶ್ರೀಮತಿ ವಾಣಿ ಸಂಕೇಶ್ವರ್ ಅವರು ವೇದಿಕೆ ಮೇಲೆ ಈಗ ಡಾಕ್ಟರ್ ಸೊನಾಲಿ ಅವರಿಗೆ ವಿಜಯವಾಣಿಯಿಂದ ನೀಡಲಾಗ್ತಾ ಇರುವ ವಿಜಯ ರತ್ನ 2025 ಪ್ರಶಸ್ತಿಯನ್ನ ನೀಡಲಾಗ್ತಾ ಇದೆ. ದೊಡ್ಡ ಚಪ್ಪಾಳೆ ಬರಲಿ.
ಒನ್ಸ್ ಅಗೇನ್ ಕಂಗ್ರ್ಯಾಚುಲೇಷನ್ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಈಗ ನಮ್ಮ ಜೊತೆಗೆ ಮಾಜಿ ವಿಧಾನ ಪರಿಷತ್ ಸದಸ್ಯರು ಆದಂತಹ ದಯಾನಂದ್ ರೆಡ್ಡಿ ಸರ್ ಇಷ್ಟೊತ್ತು ನಮ್ಮ ಜೊತೆಗಿದ್ದು ಕಾರ್ಯಕ್ರಮದ ಉದ್ದಕ್ಕೂ ಕೂಡ ಜೊತೆಗಿದ್ರಿ. ಸರ್ ಹೇಳ್ದಂಗೆ ವಿಜಯವಾಣಿಯ ಪ್ರತಿ ಹಂತದಲ್ಲೂ ಕೂಡ ಜೊತೆಗಿದ್ದೀರಿ. ಬಟ್ ಅವರಿಗೆ ಸನ್ಮಾನ ಮಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ ಸರ್. VRL ಸಮೂಹ ಸಂಸ್ಥೆಗಳ ಮ್ಯಾನೇಜಿಂಗ್ ಡೈರೆಕ್ಟರ್ ಆನಂದ್ ಸಂಕೇಶ್ವರ್ ಜೊತೆಗೆ ವಿಜಯಾನಂದ ಟ್ರಾವೆಲ್ಸ್ನ ಮ್ಯಾನೇಜಿಂಗ್ ಡೈರೆಕ್ಟರ್ ಆದಂತಹ ಶಿವ ಸಂಕೇಶ್ವರ್ ಸರ್ ದಯವಿಟ್ಟು ವೇದಿಕೆ ಮೇಲೆ ಬನ್ನಿ ಸರ್. ಯುವ ಸಮೂಹಕ್ಕೆ ಅತಿ ದೊಡ್ಡ ಶಕ್ತಿ ವಿಜಯಾನಂದ ಟ್ರಾವೆಲ್ಸ್ನ ಮ್ಯಾನೇಜಿಂಗ್ ಡೈರೆಕ್ಟರ್ ಶಿವ ಸಂಕೇಶ್ವರ್ ಸರ್. ಮೋಸ್ಟ್ಲಿ ಅವ್ರನ್ನ ನೋಡಿದಾಗ ತುಂಬ ಜನಕ್ಕೆ ಸ್ಫೂರ್ತಿ, ತುಂಬ ಜನಕ್ಕೆ ಪ್ರೇರಣೆ ಅಂತ ಅನಿಸುತ್ತೆ. ಇಷ್ಟು ಯಂಗೆಸ್ಟ್ ಒಬ್ಬರು ಯುವಕ ಉದ್ಯಮ ಕ್ಷೇತ್ರದಲ್ಲಿ ತಮ್ಮದೇ ಆದಂತಹ ಛಾಪು ಮೂಡಿಸಿದ್ದಾರೆ ಅಂತ ಬಹಳ ಹೆಮ್ಮೆ ಅನಿಸುತ್ತೆ. ರೂಪಾ ಮೇಡಮ್ ದಯವಿಟ್ಟು ಇರಿ. ಯಾರೆಲ್ಲ ಸಾಧಕರು ಪ್ರಶಸ್ತಿಯನ್ನು ಪಡೆದುಕೊಂಡಿದ್ದೀರೋ ದಯವಿಟ್ಟು ವೇದಿಕೆ ಮೇಲೆ ಆ ಟ್ರೋಫಿ ಜೊತೆಗೆ ವೇದಿಕೆ ಮೇಲೆ ಬರಬೇಕು. ಇವತ್ತಿನ ಇಡೀ ಕಾರ್ಯಕ್ರಮದಲ್ಲಿ ಆರಂಭದಿಂದ ಕೊನೆಯವರೆಗೂ ಸಾಧಕರನ್ನು ಗೌರವಿಸಿದಂಥ ಕರ್ನಾಟಕದ ಖಡಕ್ IPS ಅಧಿಕಾರಿ ರೂಪಾ ಅವರಿಗೆ ಧನ್ಯವಾದಗಳು. ವೈಷ್ಣವಿ ಮತ್ತು ಛಾಯಾ ಅವರು ಮೇಡಮ್ಗೆ ಗೌರವಿಸಬೇಕು ಅಂತೇಳಿ ಕೇಳ್ತೇನೆ. ಬನ್ನಿ ವೈಷ್ಣವಿ, ಛಾಯಾ. ಹಾಂ ಸರ್. ಮೇಡಮ್ ಕಾರ್ಯಕ್ರಮದ ಆರಂಭದಿಂದಲೂ ಕೂಡ ಜೊತೆಗಿದ್ದಂತಹ ಹಿರಿಯ IPS ಅಧಿಕಾರಿ BMTFನ ನೂತನ ADGP ರೂಪಾ ಮೌದ್ಗಿಲ್ ಅವರಿಗೆ ಈ ಕಾರ್ಯಕ್ರಮದಲ್ಲಿ ಇದ್ದಿದ್ದಕ್ಕೆ ಧನ್ಯವಾದಗಳು ಅಂತ ಹೇಳ್ತಾ ಅವರಿಗೆ ಚಿಕ್ಕ ಕಿರುಕಾಣಿಕೆ ವಿಜಯವಾಣಿ ಕಡೆಯಿಂದ ಒಂದು ದೊಡ್ಡ ಚಪ್ಪಾಳೆ ಬರಲಿ. ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ರು ಅನ್ನೋ ಕಾರಣಕ್ಕೆ ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಈಗ ವಿಜಯರತ್ನ 2025 ಪ್ರಶಸ್ತಿ ಪಡೆದುಕೊಂಡಂತಹ ಅಷ್ಟೂ ಜನ ಸಾಧಕರು ವೇದಿಕೆ ಮೇಲೆ ಬರಬೇಕಾಗಿ ಕೋರಿಕೆ. ಟ್ರೋಫಿ ಜೊತೆಗೆ ವೇದಿಕೆ ಮೇಲೆ ಗ್ರೂಪ್ ಫೋಟೋ ಸಲುವಾಗಿ ರೂಪಾ ಮೇಡಮ್ ಇರ್ತಾರೆ. VRL ಸಮೂಹ ಸಂಸ್ಥೆಗಳ ಮ್ಯಾನೇಜಿಂಗ್ ಡೈರೆಕ್ಟರ್ ಆನಂದ್ ಸಂಕೇಶ್ವರ್ ಸರ್ ದಯವಿಟ್ಟು ಗ್ರೂಪ್ ಫೋಟೋದಲ್ಲಿ ಇರಬೇಕು. ದಯವಿಟ್ಟು ಸಾಧಕರು ಎಲ್ಲರೂ ಕೂಡ ವೇದಿಕೆ ಮೇಲೆ ಬರಬೇಕಾಗಿ ಕೋರಿಕೆ ಪ್ಲೀಸ್. ಟ್ರೋಫಿ ಜೊತೆಗೆ ಇದೇ ಭಾನುವಾರ ವಿಜಯವಾಣಿ ಪತ್ರಿಕೆಯಲ್ಲಿ ಈ ಫೋಟೋ ಪಬ್ಲಿಷ್ ಆಗುತ್ತೆ. ಹಾಗಾಗಿ ದಯವಿಟ್ಟು ವೇದಿಕೆಗೆ ಅಷ್ಟು ಜನ ಬರಬೇಕು. ವಿಧಾನ ಪರಿಷತ್ ಸದಸ್ಯರು BG ಪಾಟೀಲ್ ಸರ್ ದಯವಿಟ್ಟು ವೇದಿಕೆಗೆ ಬರಬೇಕು ಸರ್ ಗ್ರೂಪ್ ಫೋಟೋ ಸಲುವಾಗಿ. ಅದ್ರ ಜೊತೆಗೆ ಮಾಜಿ ವಿಧಾನ ಪರಿಷತ್ ಸದಸ್ಯರು ಆದಂತಹ ದಯಾನಂದ್ ಸರ್ ದಯವಿಟ್ಟು ವೇದಿಕೆ ಮೇಲೆ ಬನ್ನಿ ಸರ್ ಗ್ರೂಪ್ ಫೋಟೋ ಸಲುವಾಗಿ ದಯವಿಟ್ಟು ಸರ್.
ಒಂದು ದೊಡ್ಡ ಚಪ್ಪಾಳೆ ಬರಲಿ. ಅಷ್ಟೂ ಜನ ಸಾಧಕರು ವೇದಿಕೆ ಮೇಲೆ ಒಂದೇ ಕ್ಷಣದಲ್ಲಿ ನೋಡೋದಕ್ಕೆ ಸಿಗ್ತಾ ಇದ್ದಾರೆ. ಇವರ ಸಾಧನೆ ಹೀಗೆ ಮುಂದುವರಿಲಿ ಅನ್ನೋ ಕಾರಣಕ್ಕೆ ವಿಜಯವಾಣಿ ಈ ವಿಜಯರತ್ನ 2025 ಪ್ರಶಸ್ತಿಯನ್ನು ನೀಡಿ ಹುರಿತುಂಬಿಸೋ ಕೆಲಸ ಮಾಡಿದೆ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಇದೇ ಭಾನುವಾರ ವಿಜಯವಾಣಿ ಪತ್ರಿಕೆಯಲ್ಲಿ ಈ ಫೋಟೋ ಪಬ್ಲಿಷ್ ಆಗುತ್ತೆ, ಮಿಸ್ ಮಾಡಿದೆ ನೋಡಿ. ಕಾರ್ಯಕ್ರಮದ ಕೊನೆಯಲ್ಲಿ ಕಾಕ್ಟೈಲ್ ಮತ್ತು ಡಿನ್ನರ್ ಇರುತ್ತೆ. ದಯವಿಟ್ಟು ಎಲ್ಲರೂ ಕೂಡ ಭಾಗಿಯಾಗಿ. ಅದ್ರ ಜೊತೆಗೆ ನಾನು ಆರಂಭದಲ್ಲೇ ಹೇಳಿದೆ, ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ಸಂಗೀತ ಕಾರ್ಯಕ್ರಮ ಕೂಡ ಇರುತ್ತೆ, ದಯವಿಟ್ಟು ಅದರಲ್ಲೂ ಕೂಡ ಭಾಗಿಯಾಗಬಹುದು. ಥ್ಯಾಂಕ್ ಯು ಸೋ ಮಚ್. ಅಷ್ಟು ಜನ ಸಾಧಕರಿಗೆ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ ಎಲ್ಲರಿಗೂ ಕೂಡ ಇಷ್ಟೊತ್ತು ನಮ್ಮ ಜೊತೆಗಿದ್ದಂಥ ಹಿರಿಯ ಪೊಲೀಸ್ ಅಧಿಕಾರಿ ರೂಪಾ ಮೌದ್ಗಿಲ್ ಮೇಡಮ್ ಧನ್ಯವಾದಗಳು. ಕಾರ್ಯಕ್ರಮದಲ್ಲಿ ಇದ್ದಿದ್ದಕ್ಕಾಗಿ ಎಲ್ಲ ಗಣ್ಯ ಅತಿಥಿಗಳಿಗೆ ಧನ್ಯವಾದ ಅಂತ ಹೇಳ್ತಾ, ಕಾಕ್ಟೈಲ್ ಮತ್ತು ಡಿನ್ನರ್ ಇರುತ್ತೆ, ಅದ್ರ ಜೊತೆಗೆ ಸಂಗೀತ ಕಾರ್ಯಕ್ರಮ ಇರುತ್ತೆ. ನೀವು ಊಟ ಮಾಡ್ತಾ ಸಂಗೀತವನ್ನು ಎಂಜಾಯ್ ಮಾಡಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಕೂಡ.